ಯಾರಿಗೂ ಹೇಳಬೇಡಿ, ಈ ಸಿನಿಮಾನ ನೀವೆಲ್ಲರೂ ನೋಡೇ ಇರ್ತೀರ. ನೈಜತೆಗೆ ತುಂಬ ಹತ್ತಿರವಾದ ಸಿನಿಮಾವನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ಸರಳ ವ್ಯಕ್ತಿತ್ವದ ಒಬ್ರು ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಕೊಡಗನ್ನು ದಕ್ಷಿಣದ ಕಾಶ್ಮೀರ ಅಂತ ಕರೀತಾರೆ. ಅದು ಸುಳ್ಳು. ನಿಜವಾದ ದಕ್ಷಿಣದ ಕಾಶ್ಮೀರ ಅಂದ್ರೆ ನಮ್ಮ ಕೋಡ್ಲು. ಆ್ಯಕ್ಟ್ ಮಾಡ್ತೀರೇನ್ರಿ? ಹಾಂ, ಆ್ಯಕ್ಟ್ ಮಾಡ್ತೀರಾ? ಹಾಂ, ಮಾಡ್ತೀವಿ. ಕೊನೆಯವರೆಗೆ ಇರಬೇಕು, ಇರ್ತೀವಿ. ಕರ್ಕೊಂಡೋಗೋರು. ಬ್ರಹ್ಮ ಅವತ್ತು ಭಾರಿ ಫ್ರೀ ಆಗಿದ್ದ ಅನ್ಸುತ್ತೆ. ವಂದನೆ ವಂದನೆ. ನನ್ನ ಲೈಫಲ್ಲಿ ಏನಾದರೂ ನಾನೊಂದು ಸುಂದರವಾದ ಹುಡುಗಿ ನಾನು ನೋಡಿದ್ದೀನಿ ಅಂದರೆ ಇವತ್ತಿಗೂ ಹೇಳ್ತೀನಿ ಅವಳೇ. ಫೀಲಿಂಗ್ನ ಡೈವರ್ಟ್ ಮಾಡೋಕ್ಕೆ ಏನೋ ಒಂದು ಹತ್ತಿರ ಆದಾಗ ಆಬ್ವಿಯಸ್ಲಿ ಅದನ್ನ ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತಲ್ಲ. ನಿಮ್ಮ ವಿಷಯದಲ್ಲೂ ಅದೇ ಆಯಿತು. ಹಂಗೆ ಆಯಿತು. ಈ ಬ್ರಹ್ಮಕುಮಾರಿ ಸಮಾಜದ ಬಗ್ಗೆ ನನಗೆ ಒಲವು ಬಂತು. ಅಲ್ಲ, ಗೊತ್ತಿತ್ತು. ಇದಕ್ಕೆ ಸೇರಿದಾಗ ಸಂಬಂಧ ಗಿಂಬಂಧ ಇದಕ್ಕೆಲ್ಲ ಜಾಸ್ತಿ ಇದಿರಲಿಲ್ಲ. ಸಾಂಗ್ಸಿಗೆ ಸಿಚುವೇಶನ್ ಹೇಳಿ, ಯಾರು ಆಗದಲ್ಲಿ ಮಾಡ್ತೀರಾ ಸರ್? ಇಲ್ಲ ಸರ್, ನಂಗೆ ಗೊತ್ತಾಗಲ್ಲ. ಮತ್ತು ಮರ್ಯಾದೆ ತೆಗಿಬೇಡಿ. ಸಾಧು ಕೋಕಿಲ ಆ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಯಾರೂ ನಂಬಲ್ಲ. ಅಷ್ಟು ಒಳ್ಳೆ ಸಾಂಗ್ ಮಾಡಿದ. ಅವನು ತುಂಬ ಟ್ಯಾಲೆಂಟೆಡ್. ಬಟ್ ನಿಮಗೂ ಅನುಷ್ಕಾ ಶೆಟ್ಟಿಗೂ ಹೇಗೆ ಪರಿಚಯ? ನಾನು ಫೋನ್ ತೊಗೊಂಡು, ಸಾರ್ ಏನು ಸರ್ ಇದು ಹೇಳ್ದೆ ಕೇಳಿದೆ, ನಮ್ಮ ಹೈದರಾಬಾದಿಗೆ ಬಂದುಬಿಟ್ಟಿದ್ದೀರಾ ಅಲ್ಲ, ಇದು ಎಲ್ಲಿದ್ದೀರಾ ಅಂದೆ. ನಾನು ಬಾಂಬೆಲಿದ್ದೀನಿ, ನಾಳೆ ಬರ್ತೀನಿ. ನಾಳೆವರೆಗೆ ನೀವು ಎಲ್ಲೂ ಹೋಗ್ಬಾರ್ದು, ನಿಮ್ಮನ್ನು ಭೇಟಿ ಮಾಡ್ಬೇಕು ನಾನು. ಸರ್, ಕನ್ನಡದಲ್ಲಿ ಯಾರೋ ಒಬ್ಬ ಆರ್ಟಿಸ್ಟಿಗೆ ನಾನು ಮೂವಿ ಮಾಡಬೇಕಿತ್ತು, ನನ್ನಿಂದ ಆಗಿಲ್ಲ ಅನ್ನೋ ಒಂದು ಕೊರತೆ ಯಾರಿಗೆ? ಇಲ್ಲ, ನನಗೆ ಶಿವರಾಜ್ ಕುಮಾರ್ ಜೊತೆ ಜುಗಾರಿ ಕ್ರಾಸ್ ಮಾಡಬೇಕಿತ್ತು. ಇಂಜಿನಿಯರಿಂಗ್ ಹೇಳಿದ್ರು, ಏನ್ರಿ ನಿಮಗೆ ನೋಡೋಕ್ಕಾಗಲ್ವಾ, ಗೊತ್ತಾಗಲ್ವಾ ನಿಮಗೆ? ಇಲ್ಲ ಸರ್, ಅದು 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 ಅಂತ ಅವನೇನತ್ತ ಸರಿ ಬಿಟ್ಕೊಡ್ತಾ ಇಲ್ಲ. ನಾನು ಸಿಂಗ್ ಬರ ಮೇಲೆ ಇದು ಸಿಂಗ್ ಕರೆಕ್ಟ್ ಇದೆಯಾ ನೋಡಮ್ಮ. ಸರ್, ಅದು ಸರಿ ಇತ್ತಲ್ಲ ಆಗ ಅಂತ ಏನೇನು ತೇಲ್ಸಕ್ಕೋದ್ಲು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಯಾರಿಗೂ ಹೇಳಬೇಡಿ, ಈ ಸಿನಿಮಾನ ನೀವೆಲ್ಲರೂ ನೋಡೇ ಇರ್ತೀರ. ನೈಜತೆಗೆ ತುಂಬ ಹತ್ತಿರವಾದ ಸಿನಿಮಾವನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ಸರಳ ವ್ಯಕ್ತಿತ್ವದ ಒಬ್ಬರು ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಗೆಲ್ರಿಗೂ ಕೂಡ್ಲು ರಾಮಕೃಷ್ಣ ಅವರು ಗೊತ್ತೇ ಇರುತ್ತೆ. ಅವರ ಲೈಫಿಗೆ ಅವರಿಗೆ ಸ್ವಾಗತ ಅಂತ ನಾನು ಹೇಳಿದ್ದೀನಿ. ಸೊ ಅವರ ಲೈಫ್ ಜರ್ನಿ ಬಗ್ಗೆ ಈ ಸಂಚಿಕೆಯಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸರ್, ಹೇಗಿದ್ದೀರಾ? ಹಾಂ, ಫೈನ್. ಸರ್, ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಇವಾಗ? ಪ್ರಾಜೆಕ್ಟು ಆ್ಯಕ್ಚುಲಿ ನಾನು ಫೆಬ್ರವರಿಲಿ ನನ್ನೊಂದು ರಿಲೀಸ್ ಆಯಿತು, ಶಾನ್ಭೋಗರ ಮಗಳು ಅಂತ. ಅದಾದಮೇಲೆ ನಾನು ಸ್ವಲ್ಪ ಬ್ಯುಸಿಯಾಗಿ ಇದರಲ್ಲಿದ್ದೆ, ಡಾಕ್ಯುಮೆಂಟ್ರಿಗಳಲ್ಲಿ. ನಾನೊಂದು 2-3 ತುಂಬ ಮಾಡಿದ್ದೀನಿ. ಒಂದು 50-60 ಡಾಕ್ಯುಮೆಂಟ್ರೀಸ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟು ಕವರ್ ಮಾಡಿದ್ದೀನಿ. ಅದರದ್ದು ಒಂದು ಸ್ವಲ್ಪ ಅದರಲ್ಲಿ ಬ್ಯುಸಿನಲ್ಲಿದ್ದೆ. ಮಧ್ಯೆ ಒಂದು ಸ್ವಲ್ಪ ಪರ್ಸ್ನಲ್ ಇಶ್ಯೂ ಒಂದಷ್ಟು. ಇವಾಗ ಬೆಂಗಳೂರಿಂದ ನಿಮ್ಮ ಹುಟ್ಟೂರಿಗೆ ಹೋಗೋಣ. ಆ್ಯಕ್ಚುಲಿ ನೀವು ಯಾವತ್ತೂ ಹೇಳ್ತಾ ಇರ್ತೀರಾ ನಿಮ್ಮ ಊರು ಪ್ರಕೃತಿ ಸೌಂದರ್ಯಕ್ಕೆ ಒಂದು ಹೆಸರುವಾಸಿಯಾದ ಊರು ಅಂತ. ಸೊ ನಿಮ್ಮ ಊರಿನ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳೋಣ ಅಂತ ಒಂದು ಆಸೆ ಸರ್. ನನ್ನ ಬಾಯಲ್ಲೇ ನಮ್ಮ ಊರ ಬಗ್ಗೆ ಕೇಳಬೇಕು ಅಂದರೆ, ಎಲ್ಲರೂ ಕೊಡಗನ್ನು ದಕ್ಷಿಣದ ಕಾಶ್ಮೀರ ಅಂತ ಕರೀತಾರೆ. ಅದು ಸುಳ್ಳು. ನಿಜವಾದ ದಕ್ಷಿಣದ ಕಾಶ್ಮೀರ ಅಂದರೆ ನಮ್ಮ ಕೋಡ್ಲು. ಅಲ್ಲಿ ಬಂದವರು ಯಾರೂ ಒಂದೇ ಸರಿ ಆಗಲ್ಲ. ಅಟ್ಲೀಸ್ಟ್ ಕೆಲವು ದಿನನಾದರೂ ರಿಪೀಟ್ ಆಗ್ತಾರೆ. ಫಸ್ಟ್ ಒಬ್ಬರೇ ಬರ್ಬೋದು, ಆಮೇಲೆ ಫ್ಯಾಮಿಲಿ ಜೊತೆ ಬರ್ತಾರೆ. ಅಷ್ಟು ಸುಂದರವಾದ ತಾಣ. ಆ ಸುಂದರವಾದ ಕೋಡ್ಲು ಅನ್ನೋ ಊರಿನಲ್ಲಿ ನನ್ನನ್ನು ಕೆಲವರೆಲ್ಲ ಇಂಡಸ್ಟ್ರಿಯಲ್ಲಿ ನಾನು ಬಂದು ಸುಮಾರು 35-40 ವರ್ಷ ಆದರೂ ಇನ್ನೂ ಕೆಲವರು ಕೂಡ್ಲು ಅಂತಾರೆ. ನಾನು ಹಂಗೆ ಹೇಳಿದೆ ಸರ್. ಕೂಡ್ಲು ಅಲ್ಲ, ಅದು ಕೋಡ್ಲು. ಕೂಡ್ಲು ಅಂದರೆ ಈ ಚನ್ನಪಟ್ಟಣದ ಹತ್ರ ಇರೋದು ಕೂಡ್ಲು. ಹೊಸೂರು ರೋಡಲ್ಲಿ ಒಂದಿದೆ, ಅದು ಕೂಡ್ಲು. ಇನ್ನೂ ಒಂದಿದೆ ಕಾಸರಗೋಡು ಹತ್ರ, ಅದು ಕೂಡ್ಲು. ಇದು ಕೋಡ್ಲು. ಇಲ್ಲಿದೆ ಕೂಡ್ಲು. ತೀರ್ಥಹಳ್ಳಿಯಿಂದ ನಮ್ಮ ಊರಿಗೆ ಒಂದು 13-14 ಕಿಲೋಮೀಟ್ರ್ ಆಗುತ್ತೆ. ಇದು ಟುವರ್ಡ್ಸ್ ನೀವು ತೀರ್ಥಹಳ್ಳಿಯಿಂದ ಶೃಂಗೇರಿ ಹೋಗೋ ರೂಟ್ನಲ್ಲಿ ನಮ್ಮ ಕೋಡ್ಲು ಸಿಗುತ್ತೆ. ಕೋಡ್ಲಿನಲ್ಲಿ ನಾನು, ನಮ್ಮ ತಂದೆ ರೈತರು. ನಮ್ಮ ತಂದೆಗೆ ನಾವು 6 ಜನ ಮಕ್ಕಳು. ಅವರು ದೊಡ್ಡ ಮನ್ಸು ಮಾಡೋದಕ್ಕೆ ನಾನು ಹುಟ್ಕೊಂಡೆ. ಈಗಂತರ ಏನಾದರೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದರೆ ನಾನು ಇಂಡಸ್ಟ್ರಿಗೆ ಬರ್ತಿದ್ನೋ ಇಲ್ಲ. ನನ್ನ ತಂಗಿ ಕೊನೆಯವಳು.
3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ನಮ್ಮ ತಾಯಿ ತಂದೆ ಒಂಥರ ನಾವು ಅಂಥ ಶ್ರೀಮಂತರು ಅಲ್ಲ, ಅಂಥ ಬಡವರು ಅಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆದ್ರೂ 6 ಜನನ ಸಾಕೋದು. ಹೌದು. ಅದು ಏನಾಯಿತು, ನಾನು PUC ಮಾಡ್ತಿರುವಾಗ ನಮ್ಮ ಅಣ್ಣ ಇದ್ದರು ಇದರಲ್ಲಿ ಬೆಜ್ಜೋಳಿ ಅಂತ, ಅವ್ರದ್ದು ಅಂಗಡಿ ಇತ್ತು. ಅಲ್ಲಿ ಇತ್ಕೊಂಡು ನಾನು ಮಾಳೂರು ಅಂತ ಅಲ್ಲಿ ಮಾಡಿದೆ. SLC ಆಯಿತು. SLC ಆದ್ಕೊಂಡು ತೀರ್ಥಹಳ್ಳಿಲಿ PUC ಮಾಡಿದೆ. ಡಿಗ್ರಿ ಎಲ್ಲಿ ಮಾಡಬೇಕು, ತೀರ್ಥಹಳ್ಳಿಲಿ ಮಾಡೋಕ್ಕೆ ನಮ್ಮೂರಿಗೂ ತೀರ್ಥಹಳ್ಳಿಗೂ ಸುಮಾರು, ನಮ್ಮ ಅಣ್ಣನ ಮನೇಲಿದ್ದೆ, ನಮ್ಮ ಊರಿಂದಲೇ ಓಡಾಡ್ತೀನಿ ಅಂದರೆ ಸುಮಾರು 12 ಕಿಲೋಮೀಟ್ರ್ ನಡಿಬೇಕಿತ್ತು. ಆ ಊರಿಗೆ ಇರೋದೇ ಒಂದು ಬಸ್ಸು. ಹೌದು. ಆ ಬಸ್ ಏನೋ ಮಿಸ್ ಆಯಿತು ಅಂದರೆ, 7 ಗಂಟೆ ಬಸ್ ಮಿಸ್ ಆಯಿತು ಅಂದರೆ ಇನ್ನು ಅವತ್ತು ಕ್ಲಾಸ್ ಇಲ್ಲ ನನಗೆ. ಈ ಥರ ತೊಂದರೆಗಳೆಲ್ಲ ಇತ್ತು. ಅವಾಗ ಯಾವಾಗ ನಂದು PUC ತೀರ್ಥಹಳ್ಳಿ ಕಾಲೇಜಲ್ಲಿ ಪಾಸಾಯಿತು, ಅವಾಗ ನಮ್ಮ ಅಣ್ಣನ ಮನೇಲಿದ್ದೆ. ನಮ್ಮ ಅಣ್ಣ ಇನ್ನೊಬ್ಬರು ಸಾಗರಕ್ಕೆ ಹೆಲ್ತ್ ಇನ್ಸ್ಪೆಕ್ಟ್ರಾಗಿ ಟ್ರಾನ್ಸ್ಫರ್ ಆಯಿತು. ತೀರ್ಥಹಳ್ಳಿ, ಸಾಗರ, ಮೈಸೂರು, ಬೆಂಗಳೂರು, ನಂದು ಒಂದೊಂದು ವರ್ಷ ದೊಡ್ಡ ಜರ್ನಿ ಇದು. ಒಂದೊಂದು ಕಡೆ ಡಿಗ್ರಿ ಆಯಿತು. ಯಾವಾಗ ಏನಾಯಿತು, ನಮ್ಮ ಅಣ್ಣ ಡೀಟೇಲಾಗಿ ಮಾತಾಡ್ಬೋದಲ್ಲ, ಮಾತಾಡಿ ಸರ್. ಯಾವಾಗ ನಮ್ಮ ಅಣ್ಣ ಸಾಗರಕ್ಕೆ ಹೋಗ್ತಾರೆ ಅಂತ ಆಯಿತು. ನಂದು ಆವಾಗ ತಾನೇ PUC ಪಾಸಾಗಿದ್ದರಿಂದ, ಒಂದು ಕೆಲಸ ಮಾಡು, ನೀನು ಸಾಗರದಲ್ಲಿ ಒಳ್ಳೆ ಕಾಲೇಜ್ ಇದೆ, LB ಕಾಲೇಜ್ ಅಂತ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ ಅಂತಿದೆ, ಅಲ್ಲಿ ಬಂದ್ಬಿಡು. ಅಣ್ಣ ಕರೀತಾ ಇದ್ದಾನೆ, ಇಲ್ಲಾಂದ್ರೆ ಮನೆಯಿಂದ ಓಡಾಡಬೇಕು. ತೀರ್ಥಹಳ್ಳಿಲಿ ನನಗೆ ವಾತಾವರಣ ಇಷ್ಟ ಆಗಿರಲಿಲ್ಲ. 1 ವರ್ಷ PUCಗೆ ಮಾತ್ರ ಇದ್ದೆ ಅಲ್ಲಿ. ಸರಿ ಅಂದೆ, ಅಲ್ಲಿ ಹೋದೆ. ಅಲ್ಲಿ ಇನ್ನೇನು ಫೈನಲ್ ಇಯರ್ ಅಲ್ಲ, ಫಸ್ಟ್ ಇಯರು ಮುಗಿಸ್ಬೇಕು. ನಮ್ಮ ಅಣ್ಣನಿಗೆ ಮತ್ತೆ ಆಗುಂಬೆಗೆ ಟ್ರಾನ್ಸ್ಫರ್ ಆಯಿತು. ಅವಾಗ ಏನು ಮಾಡೋದು, ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದರೆ ಮಾಮೂಲಿ ಬೆಳಗ್ಗೆ 7 ಗಂಟೆ ಬಸ್ ಕಾಯಬೇಕು. ಮಿಸ್ ಆಯಿತು ಅಂದರೆ ತೀರ್ಥಹಳ್ಳಿ ನಮ್ಮೂರಿಗೂ ಸುಮಾರು ಒಂದು 12 ಕಿಲೋಮೀಟ್ರ್ ನಡಿಬೇಕು. 12. ಅದನ್ನು ಆ ಪ್ರಯೋಗನೂ ಆಗಿದೆ. ಎಷ್ಟೋ ಸರಿ ಅದನ್ನು ಮಾಡಿದು. ಹಾಗೆ ಮಾಡಿ ಸೆಕೆಂಡ್ ಇಯರಲ್ಲಿದ್ದೀನಿ. ಆಗ್ಲೇ ತೀರ್ಥಹಳ್ಳಿದು ಪ್ರಕೃತಿ ಸೌಂದರ್ಯ ನಿಮ್ಗೆ ಗೊತ್ತಾಗಿದ್ದು ಅನ್ಸುತ್ತೆ. ಅವಾಗಲೇ ಗೊತ್ತಾಗಿತ್ತು. ತೀರ್ಥಹಳ್ಳಿಲಿ ಅದು ಒಂದೇ ಅಂತ ಅಲ್ಲ, ಎಲ್ಲಿ ಹೋದರೂ ಕಣ್ಣಿಗೆ ಹಬ್ಬ ಅಂತ ಊರದು. ಸರಿ, ಅವಾಗೇನಾಯಿತು, ಇದ್ದಕ್ಕಿದ್ದಂಗೆ ನಾನು ಡೈಲಿ ಓಡಾಡೋದು, ಬಸ್ ಕೆಲಸ ಮಿಸ್ ಆಗೋದು, ಇದನ್ನೆಲ್ಲ ನೋಡಿ ನಮ್ಮ ಅಪ್ಪಗೆ ಬೇರೆ ಏನಾಗಿತ್ತು, ಒಬ್ಬಣ್ಣ ಬಿಸ್ನೆಸ್ಸು, ಇನ್ನೊಬ್ಬಣ್ಣ ಗೌರ್ಮೆಂಟ್ ಎಂಪ್ಲಾಯಿ. ಅವರಿಗೊಂದು ಹ್ಯಾಂಡ್ ಬೇಕಿತ್ತು ಮನೇಲಿ. ಅಂಥ ಲ್ಯಾಂಡ್ ಇರಲಿಲ್ಲ ನಮ್ಮದು. ಆದರೂ ಅವರಿಗೆ ನನಗೊಬ್ಬನಿಗೆ ಆಗಲ್ಲ, ನೀನು ಇದ್ಬಿಡು ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಯಾವಾಗ ಆ ಥರ ಅವ್ರದ್ದು ಪ್ರೆಷರ್ ಜಾಸ್ತಿ ಆಯಿತು, ನನ್ನ ಮೂರಿನಲ್ಲೇ ಇನ್ನೊಬ್ಬರು ಯಜ್ಞಯ್ಯ ಅಂತ ಇದ್ದರು. ಅವ್ರು ಮೈಸೂರು ಮಹಾರಾಜಸಲ್ಲಿ ಓದ್ತಾಯಿದ್ರು. ಅವ್ರ ಹತ್ರ ಹೇಳ್ಕೊಂಡೆ, ಎಂಥ ಮರ, ನಮ್ಮ ಮನೇಲಿ ಈಗಲೇ ಸೆಕೆಂಡ್ ಇಯರ್ ಡಿಗ್ರಿಲೇ ಬಿಡಿಸ್ತೀನಿ ಅಂತಿದ್ದಾರೆ. ಇಲ್ಲ ನೀನು ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ನಾನು ಸೀಟ್ ಕೊಡಿಸ್ತೀನಿ, ನಿನಗೆ ಅಲ್ಲಿ ಬೇಕಾದರೆ ಉಳ್ಕೊಳ್ಳೋಕ್ಕೂ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಕೆಲಸ ಕೊಡಿಸ್ತೀನಿ. ಪುಣ್ಯಾತ್ಮ ಇಷ್ಟು ಹೇಳ್ತಿದ್ದಾನಲ್ಲ ಅಂದೆ. ಅವನು ಅದೇ ಥರನೇ ನಡ್ಕೊಂಡ. ಮೈಸೂರಿಗೆ ಕಟ್ಸ್ಕೊಂಡ, ಕೆಲವು ದಿನ ಅವ್ರ ರೂಮಲ್ಲಿ ಬಿಟ್ಕೊಂಡ, ನನಗೆ ಮಹಾರಾಜಸ್ ಕಾಲೇಜಿಗೆ ಸೇರಿಸ್ದ. ಆಮೇಲೆ ಒಂದು ಪಾರ್ಟ್ ಟೈಮ್ ಜಾಬು, ನೈಟ್ ಟೈಮ್ ಒಂದು ಪಾರ್ಟ್ ಟೈಮ್ ಜಾಬು. ಸೊ ಮನೆಯವರಿಗೆ ಬರ್ಡನ್ ಇಲ್ಲದೆ ಡಿಗ್ರಿ ನಂದು ಕಂಪ್ಲೀಟ್ ಆಯಿತು. ನನಗೆ ಆವಾಗಲೇ ಈ ಶೂಟಿಂಗ್ ನೋಡೋ ಹುಚ್ಚುಂಚೂರಿತ್ತು. ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಅಂತ ಇತ್ತು. ಪ್ರೀಮಿಯರ್ ಸ್ಟುಡಿಯೋದ ಹತ್ರ ಮುಂದ್ಗಡೆ ಹೋಗಿ ಕಾಯೋದು, ಯಾರ್ಯಾರು ಬರ್ತಾರೆ, ವಿಷ್ಣುವರ್ಧನ್ ಬರ್ತಾನೆ, ಅವನು ಬರ್ತಾನೆ, ಇವನು ಬರ್ತಾನೆ, ಎಲ್ಲ ನೋಡೋದು. ಅನ್ನೋದು ಅವ್ರು ಹೊರಟೋಗೋರು. ಹೀಗಿರುವಾಗ ಏನಾಗೋದು, ಕೆಲವು ಸರಿ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಅವ್ರಿಗೆ ಒಳಗಡೆ ಏನಾದ್ರು ಸೆಟ್ಟಿಗೆ ಏನಾದ್ರು ಜನ ಬೇಕಾದರೆ, ಯಾವುದಾದ್ರು ಪಾರ್ಟಿ ಗೀಟಿ ಇದಕ್ಕೆ ಎಲ್ಲ ಬೇಕಾದರೆ ಹೊರಗಡೆ ಬರೋರು ಕಡಿಮೆ ಆದ ಒಂದು 20-25 ಜನ ನೋಡ್ತಾ ಇರ್ತಿದ್ವಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಇಣಿಕ್ ಕಾಯ್ತಾ ಇದ್ದವು. ಆ್ಯಕ್ಟ್ ಮಾಡ್ತೀರೇನ್ರಿ? ಹಾಂ, ಆ್ಯಕ್ಟ್ ಮಾಡ್ತೀರಾ? ಹಾಂ ಮಾಡ್ತೀವಿ, ಕೊನೆವರೆಗೆ ಇರಬೇಕು, ಇರ್ತೀವಿ. ಕರ್ಕೊಂಡೋಗೋರು. ಪಾರ್ಟಿ ಹಾಲು ಅದು ಇದು ಇರ್ತಾವಲ್ಲ, ಹೋಟ್ಲಲ್ಲಿ, ರೆಸ್ಟೋರೆಂಟಲ್ಲಿ, ಅಲ್ಲಿ ಕೂರಿಸೋರು. ನಿಮಗೆ ಗೊತ್ತಿಲ್ಲದೆ ನೀವು ಜೂನಿಯರ್ ಆರ್ಟಿಸ್ಟ್ ಆಗಿಬಿಟ್ಟು. ಆ ಥರದಲ್ಲಿ ಒಂದು 2-3 ಸರಿ ಆಯಿತು. ಒಂದು ಪಿಕ್ಚರ್ ರಿಲೀಸ್ ಆಯಿತು, ಹೊಂಬಿಸಿಲು ಅಂತ. ಅದರಲ್ಲಿ ವಿಷ್ಣುವರ್ಧನ್ ಆರತಿಯಲ್ಲಿ. ನನ್ನ ಫ್ರೆಂಡ್ಸ್ಗಳಿಗೆ, ನಮಗೆ ಗೊತ್ತಿಲ್ಲ, ನಾವು ದೂರ ಕ್ಯಾಮ್ರಾ ಎಲ್ಲಿ ಇಟ್ಟಿರ್ತಾರೆ, ನಾವೆಲ್ಲಿ ಕೂತಿರ್ತೀವಿ ಅಂತ. ನಮ್ಮ ದೃಷ್ಟಿಯಲ್ಲಿ ನಾವು ಮುಂದ್ಗಡೆನೇ ಕೂತಿದ್ದೀವಿ, ಮುಂದ್ಗಡೆನೇ ಕಾಣ್ತೀವಿ. ಅಂದರೆ ಡ್ಯೂರೇಷನ್ ವೈಸ್ ತುಂಬ ಹೊತ್ತು ಶೂಟ್ ಮಾಡಿದ್ದಾರೆ, ಮೂವಿಯಲ್ಲೆಲ್ಲ ನಾನು ಇರ್ಬೋದು ಅಂತ ಒಂದು ಆಸೆ ಆಯಿತು. ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಫ್ರೆಂಡ್. ನಾನು ಪಿಕ್ಚರ್ ಆ್ಯಕ್ಟ್ ಮಾಡಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ, ನಾನೇ ದುಡ್ಡು ಹಾಕಿ ಕರ್ಕೊಂಡು ಹೋಗೋದು. ಅಲ್ಲಿ ನೋಡ್ತಾರೋ
ನೋಡು ಅನ್ನೋಗಿಲ್ಲ, ಕಿಪ್ಪಾಗ್ಬಿಡುತ್ತೆ. ಟಿಪ್ಪಾಗ್ಬಿಡು. ಅವ್ರು ಬೈಯತ್ತು ನನ್ನ ಮಗನ ಇದನ್ನು ತೋರ್ಸೋಕೆ ಕರ್ಕೊಂಡ್ಬಂದಿದೆಯಲ್ಲ ಅಂತ ಹೇಳಿ. ಈ ಥರದಲ್ಲಿ ಒಂಚೂರು ಅವಮಾನನೂ ಆಗೋದು. ಬಟ್ ಒಂದು ಸ್ವಲ್ಪ ಸಿನಿಮಾ ಹುಚ್ಚು ಇತ್ತು, ಆ್ಯಕ್ಟಿಂಗ್ ಹುಚ್ಚೆಲ್ಲ ಇತ್ತು. ಅದು ಆಯಿತು, ಡಿಗ್ರಿ ಆಯಿತು. ಮೈಸೂರಲ್ಲಿ ಮಹಾರಾಜಾಸ್ ಕಾಲೇಜಲ್ಲಿ ನಾನು ಅಂದ್ಕೊಂಡೆ. ಆವಾಗ ಮೈಸೂರು ಮಹಾರಾಜಾಸ್ ಕಾಲೇಜ್ ಅಂದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದ್ದಂಗೆ, ಅಲ್ಲಿ ಓದೋದೇ ಒಂದು ದೊಡ್ಡ ಹೆಮ್ಮೆ. ಆಯಿತು. ಅದಾದಮೇಲೆ ಸರಿ ಊರಿಗೆ ಬಂದೆ. ಡಿಗ್ರಿ ಆಯಿತು, ಈಗ ಏನು ಮಾಡಬೇಕು ಅಂತ. ಹಾಗೆ ರಾಜ್ಯದಲ್ಲಿ ಬಂದಾಗ ನಮ್ಮಪ್ಪ, ಅಲ್ಲಿಂದನೇ ಅಪ್ಲಿಕೇಶನ್ ಬಂತು ನಿಮಗೆ? ಅಪ್ಪ ಏನು ಮಾಡಿದ್ರು, ಮೊದಲು ಓದೋದೇ ಬೇಡ ಅಂತ ಬಿಡಿಸಿದ್ರು. ನಾನು ಹಠ ಮಾಡಿ ಮೈಸೂರಿಗೆ ಹೋದೆ, ಇಲ್ಲಿದ್ರು ಇನ್ನು ತೊಂದರೆ ಮಾಡ್ತಾರೆ ಅಂತ. ಯಾವಾಗ ಡಿಗ್ರಿ ಆಯಿತು ಅಂತ ಬಂದ ಸೀದಾ ಮುಂದೆ ಏನು ಮಾಡ್ಬೇಕಂತ ಇದೆಯಾ, ನಿನಗೆ ಲಾಯರ್ ಆಗೋಕ್ಕಾಗಲ್ಲ. ನನಗೆ ಯಾಕಾಗಲ್ಲ? ಹಾಂ, ಖರ್ಚಿಗೆ ದುಡ್ಡು ಕೊಡು, ಆಗ್ತದೆ. ಎಷ್ಟು ಬೇಕು? ಒಂದು 200 ರೂಪಾಯಿ ಕೊಡು ತಿಂಗಳ. 200 ಕೊಟ್ಟರೆ ಆಗುತ್ತಾ? ವರ್ಷಕ್ಕೆ ಎಷ್ಟಾಯ್ತು ಮರೆಯ? 2-2.5 ಸಾವಿರ. ನಮ್ಮ ಕಡೆ ಇಲ್ಲಿ ಯಾರೂ ಲಾಯರ್ ಇಲ್ಲ ಜಾಸ್ತಿ, ಒಬ್ಬರೇ ಇದ್ರು ಅಲ್ಲಿ, ಅಪ್ಪಣ್ಣ ಹೆಗಡೆ ಅಂತ ಅಲ್ಲ ಅವರು. ಸರಿ, ನೀನು ಆಗೋದಾರೆ ನಾನು ಹಿಂಗೆ ವ್ಯವಸ್ಥೆ ಮಾಡ್ತೀನಿ, ಆಗು ಅಂತ ಆಯ್ತು. ಗ್ರೀನ್ ಸಿಗ್ನಲ್ ಸಿಕ್ತು. ಸೀದಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಯಾವ ಕಾಲೇಜಲ್ಲೂ ಸರಿಯಾಗಿ ದೊಡ್ಡ ಕಾಲೇಜಲ್ಲಿ ಸಿಗಲಿಲ್ಲ. ವಿ ಪುರಂ ಲಾ ಕಾಲೇಜಲ್ಲಿ ಸಿಕ್ತು. ಅದು ಅಟೆಂಡೆನ್ಸ್ ಇರಲಿಲ್ಲ. ಬೆಳಗ್ಗೆ 7:15 9:15 ಮಾತ್ರ ಕ್ಲಾಸ್. ಆಮೇಲೆ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲಿ ನಿಮ್ಮ ಅಡ್ವಾಂಟೇಜ್ ಶುರುವಾಯಿತು. ಅಲ್ಲಿಂದ ಶುರುವಾಯಿತು. ಅಲ್ಲಿ ಏನಾಯಿತು, ನಮ್ಮ ರಿಲೇಟಿವ್ ಮನೇಲಿದ್ದೆ. ಅವರು ಅದೇನಾಯಿತು, ನಾನು ಹೋದಾಗೆಲ್ಲ ಕೇಳೋರು, ಎಲ್ಲಿದೆಯಾ, ಎಲ್ಲಿ ಉಳ್ಕೊಂಡಿದೆಯಾ ಅಂತ. ನಾನು ನಮ್ಮ ಫ್ರೆಂಡ್ ಹತ್ರ ಇದ್ದೀನಿ, ಅವನು ಏನಕ್ಕೆ ಬೇರೆ ಕಡೆ ಹೋಗ್ತಾನಂತೆ, ಹಾಗೆ ಹೀಗೆ ಅಂತಿದ್ನಲ್ಲ. ಯಾಕೆ ಅಲ್ಲಿ ಹೋಗ್ತೀನಿ, ನಮ್ಮ ಮನೇಲೇ ಬಂದಿದ್ದು ಬಿಡು. ನಾನು ಅವರ ಚಿಕ್ಕಮಂಗ್ಳೂರಿನವರು, ಅಂದರೆ ಆ ಅಮ್ಮ ಬಂದು ಚಂದ್ರಾವತಿ ಅಂತ ನಮ್ಮ ತೀರ್ಥಹಳ್ಳಿಯವರು. ಅವ್ರ ಮನೇಲಿ ಅವ್ರಿಗೆ 2 ಗಂಡು ಮಕ್ಕಳು, ಒಬ್ಬಳು ಮಗಳು ಉದ್ಭವಿ ಅಂತ ಇದ್ರು. ಅವರು ಎಲ್ಲ ಓದ್ತಾಯಿದ್ರು. ಸರಿ, ಹೀಗೆ ಇರುವಾಗ ಊಟ ತಿಂಡಿ ಎಲ್ಲ ಅಲ್ಲಿ ಆಗ್ತಿತ್ತು. ನನಗೇನಾಗಿದೆ, ಜಯನಗರದಿಂದ ವಿ ಪುರಂವರೆಗೆ ನಡ್ಕೊಂಡು ಹೋಗ್ತಿದ್ದೆ, ಬರ್ತಿದ್ದೆ, ಕ್ಲಾಸ್ ಮುಗೀತಿತ್ತು. 9 ಗಂಟೆ ಮೇಲೆ ಟೈಮ್ ಪಾಸ್ ಮಾಡೋದು ಭಾರಿ. ಏನು ಮಾಡೋದು ಅಂತ ಅವ್ರದ್ದೇ ಮಾರ್ಕೆಟಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿ ಕೂತ್ಕೊಳ್ತಿದ್ದೆ ಹೋಗಿ. ಆದ್ರೂ ಬೋರು. ಕೊನೆಗೆ ಹೇಳಿದೆ, ಎಲ್ಲರೂ ಒಂದು ಪಾರ್ಟ್ ಟೈಮ್ ಕೆಲಸ ಕೊಡಿಸಿ ಮರ್ರ ಅಂತ. ನೋಡೋಣ ತಡೀರಿ ಅಂತ. ಅವ್ರ ಮನೆಗೆ ಒಬ್ಬರು ಸಿನಿಮಾ ಡೈರೆಕ್ಟ್ರು, ಅವಾಗ ಅವರು ಯಾವುದೋ ಒಂದು ಪಿಕ್ಚರ್ ಮಾಡಿದರು, ವಿಮುಕ್ತಿ ಅಂತಲ್ಲೇನ, ಕಾಹಿ ರಾಧಾಕೃಷ್ಣ ಅಂತ. ಅವರು ಬರ್ತಾ ಹೋಗ್ತಾಯಿದ್ರು. ಇವರು ಚಂದ್ರಕ್ಕ ಅನ್ನೋರು ಏನು ಮಾಡಿದ್ರು, ರೀ ನೀವು ಸಿನಿಮಾ ಫೀಲ್ಡಲ್ಲಿದ್ದೀನಿ ಅಂತಾರೆ, ಯಾವ್ದಾದ್ರು ಒಂದು ಕೆಲಸ ಕೊಡಿಸ್ರು ಇವರಿಗೆ, LLB ಮಾಡ್ತಾಯಿದ್ರೆ ಅವ್ರಿಗೆ ಟೈಮ್ ಪಾಸ್ ಮಾಡೋದೇ ದೊಡ್ಡ ಇದಾಗಿದೆ. ಅವಾಗ ಅವನು, ಏನಕ್ಕ ನೀವು ಡಿಗ್ರಿ 1 ಅಲ್ಲ 4 ಮಾಡ್ಬೋದು, ಸಿನಿಮಾದಲ್ಲಿ ಒಂದು ಸಣ್ಣ ಕೆಲಸ, ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡೋಕ್ಕೂ ಅದೃಷ್ಟ ಬೇಕು ಅನ್ನೋರು. ಸರಿ, ಅವರು ಅಲ್ಲಿಗೆ ಬಿಟ್ಬಿಟ್ರು. ನೆಕ್ಸ್ಟ್ ಇನ್ನೊಂದು ಸರಿ ಬಂದಾಗ, ನೀವು ಇಷ್ಟೆಲ್ಲ ಕೊಚ್ಕೊಳ್ತೀರಾ, ಇವ್ರಿಗೊಂದು ಸಣ್ಣ ಕೆಲಸ ಕೊಡ್ಸೋಕ್ಕಾಗಲಿಲ್ಲ ನಿಮಗೆ ಅಂದಾಗಲೂ ಮತ್ತೆ ಅವನು ಅದೇ ಥರ ಹೇಳು, ಹೋದ ಜನ್ಮದ ಸಂಸ್ಕಾರ ಇರಬೇಕು, ಇಲ್ದಿದ್ರೆ ಆಗಲ್ಲ. ಇಲ್ಲಿ ಸಿನಿಮಾ ಅಂದರೆ ಏನು ತಿಳ್ಕೊಂಡ್ರಿ ನೀವು ಅನ್ನೋಕ್ಕೆ ಶುರು ಮಾಡ್ದು. ಅದು ಅವತ್ತೂ ಸಹಿಸ್ಕೊಂಡೆ. ಅವತ್ತು ಅವ್ರ ಮಗಳು ಎಲ್ಲ ನಿಂತ್ಕೊಂಡು ನಾವು ಮಾತಾಡೋದೆಲ್ಲ ನೋಡ್ತಾಯಿದ್ರು. ಅವಳು ಅಲ್ಲಿ NMKRV ಕಾಲೇಜಲ್ಲಿ ಓದ್ತಾಯಿದ್ಲು ಹುಡುಗಿ ಎದುರುಗಡೆ ಅವಮಾನ ಆಯಿತು. ಅಲ್ಲೋ ಸಹಿಸ್ಕೊಂಡೆ. ಇನ್ನೊಂದು ಸರಿ ಬಂದಾಗ ಹೀಗೆ ಮಾತಾಡುವಾಗ ಮತ್ತೆ ವಿಷಯ ಬಂತು. ನಾನು ಹೇಳಿದೆ, ರಾಧಾಕೃಷ್ಣ, ನಾನು ತುಂಬ ಸರಿ ನೋಡ್ತಿದ್ದೀನಿ, ಡಿಗ್ರಿಗಳಿಗೆ ನಿಮ್ಮ ಅರ್ಥದಲ್ಲಿ ಬೆಲೆನೇ ಇಲ್ಲ ಅಂತ ಕಾಣುತ್ತೆ. ಏನಾದರೆ ಡಿಗ್ರಿಗೆ ಅಷ್ಟು ಬೆಲೆನೇ ಇಲ್ವಾ? ಹೌದು, ನಾನು ಈಗಲೂ ಹೇಳ್ತೀನಿ, ಡಿಗ್ರಿಗಿಂತ ನಮ್ಮ ಇದರಲ್ಲಿ ಮತ್ತೆ ಶುರು ಮಾಡಿದರೆ, ನನಗೆ ಒಂದು ಕೆಲಸ ಮಾಡೋಣ. ನಾನೀಗ LLB ಸೆಕೆಂಡ್ ಇಯರ್ನಲ್ಲಿ ಇದ್ದೀನಿ. ನನ್ನ ಎಜುಕೇಷನ್ ನಿಂತು ಹೋದರೂ ಸರಿ, 5 ವರ್ಷದಲ್ಲಿ ನಾನು ಡೈರೆಕ್ಟ್ರಾಗಿ ತೋರಿಸ್ತೀನಿ. ಚಾಲೆಂಜ್ ಮಾಡ್ತೀನಿ. ಎಲ್ಲ ನೋಡ್ತಾ ಇದ್ದಾರೆ, ಅವ್ರ ಮಗಳು, ಮಗ, ಚಂದ್ರಕ್ಕ ಅವರೆಲ್ಲ ನೋಡ್ತಾ ಇದ್ದಾರೆ. ಸರಿ ಮಾಡಿಬಿಟ್ಟೆ, ನೋಡ ನೀನೇನಾದ್ರು 5 ವರ್ಷದಲ್ಲಿ ಡೈರೆಕ್ಟ್ರ್ ಆದರೆ ನಿನಗೆ ಚೌಡಯ್ಯ ಮೆಮೋರಿಯಲ್ ಹಾಲ್ ಅಂತ ಇದೆ, ಗೊತ್ತಾ ನಿನಗೆ?
ಕೇಳಿದ್ದೀನಿ, ಅಲ್ಲಿ ನಿಂಗೆ ಸನ್ಮಾನ ಮಾಡ್ತೀನಿ ಅಂದ್ಬಿಟ್ಟು. ಹೆಂಗಾಗಿರ್ಬೋದು ಸನ್ಮಾನಕ್ಕೋಸ್ಕರ LLB ಡಿಸ್ಕಂಟಿನ್ಯೂಸ್ ಹೇಳಿ ಹಾಗಂದ. ಅದಲ್ಲದೆ ನನಗೆ ಕೆಲವೆಲ್ಲ ಚಾಲೆಂಜ್ ತೊಗೊಳ್ಳೋದು, ಆಗೋದು ಎಲ್ಲರೂ ಮಾಡ್ತಾರೆ, ಆಗದೇ ಇರೋದು ಮಾಡಬೇಕು ಅಂತ ನನ್ನ ಇದು. ಅವತ್ತಿನಿಂದ ನನಗೆ ಕುಂತ್ರೆ ನಿತ್ರೆ ಎಲ್ಲಿ ನೋಡಿದ್ರು ನನಗೆ ಆ ಸಿನಿಮಾದವರು ಬೇರೆ ಪರಿಚಯ ಇಲ್ಲ. ಏನು ಮಾಡೋದು? ಅಲ್ಲಿಗೂ ಪಾಪ ಅಯ್ಯಮ್ಮ ಅವರು ಬ್ರಹ್ಮಕುಮಾರಿ ಸಮಾಜಕ್ಕೆಲ್ಲ ಹೋಗ್ತಾಯಿದ್ರು. ಆ ಚಂದ್ರಕ್ಕ ಅನ್ನಲ್ಲ, ಅವರು ತುಂಬ ಒಳ್ಳೆಯ ಲೇಡಿ. ನಾನು ಇವತ್ತೇನಾದರೂ ಈ ಸಿನಿಮಾ ಡೈರೆಕ್ಟರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರನ್ನೇ. ಸರಿ ಹುಡ್ಕಕ್ಕೆ ಶುರು ಮಾಡಿದೆ. ಅವಾಗ ಯಾರ್ದೋ ಒಬ್ಬರ ಮೂಲಕ ಒಬ್ಬ ಡಿ ರಮೇಶ್ ಅಂತ ಇದ್ದರು, ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಲ್ಲ ವರ್ಕ್ ಮಾಡ್ತಿದ್ರು, PRO ಆಗೆಲ್ಲ ಮಾಡ್ತಾಯಿದ್ರು. ಅವರು ಪರಿಚಯ ಆಯಿತು ನಿಮ್ಮ ಫ್ರೆಂಡ್ ಮುಖಾಂತರ, ಫ್ರೆಂಡ್ ಮುಖಾಂತರ. ಅವಾಗ ಅವ್ರ ಹತ್ರ ಈಗ ಮಾತಾಡೋ, ನನಗೆ ಈ ಥರ ಸೆಕೆಂಡ್ ಇಯರ್ ಓದ್ತಿದ್ದೀನಿ, ಅಟೆಂಡೆನ್ಸ್ ಇಲ್ಲ, ನನಗೊಂದು ಸಿನಿಮಾದಲ್ಲಿ ಇವ್ರಿಗೆ ಕೊಡಿ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಸಿನಿಮಾದಲ್ಲಿ ಅಸ್ಟೆಂಟ್ ಆಗಿ ಮಾಡ್ತೀರೇನ್ರಿ ಅಂದ್ಬಿಡೋದು. ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ ಆಯ್ತು. ಅಸ್ಟೆಂಟ್ ಡೈರೆಕ್ಟರ್ ಸಿಗುತ್ತಾ ಸರ್ ಅಂದೆ. ನೋಡಿ, ನಾನೀಗ ಬಂಗಾರ ಜಿಂಕೆ ಅಂತ ಒಂದು ಪಿಕ್ಚರು, ನಾಗಾಭರಣ, ಅದಕ್ಕೆ ಮ್ಯಾನೇಜರ್ ನಾನು. ಏನೋ ಪರ್ಚೇಸಿಂಗ್ ಇತ್ತು, ಬಂದಿದ್ದೀನಿ. ನಾಳೆ ಅಲ್ಲ ನಾಡ್ದು ಅಲ್ಲಿಗೆ ಹೋಗ್ತಾಯಿದ್ದೀನಿ. ನೀವು ಬಂದರೆ ಅವ್ರೇನೋ ಹೇಳ್ತಿದ್ದರು, ಒಬ್ಬ ಅಸ್ಟೆಂಟ್ ಕಡಿಮೆ ಇದ್ದಾರೆ ಅಂತ. ನಿಮ್ಮ ಅದೃಷ್ಟ ಹೆಂಗಿದೆಯಾ ನೋಡೋಣ. ಕೊರಟೀಕೆರೆಯಲ್ಲಿ ಸೆಟ್ ಹಾಕ್ತಾ ಇದ್ದಾರೆ. BK ವರ್ಮಾ ಅಂತ ಅಲ್ಲಿ ಆರ್ಟ್ ಡೈರೆಕ್ಟರ್ ಇದ್ದಾರೆ ಅಂತ ಆಯಿತು. ಏನು ಅವರಿಗೆ ಬನ್ನಿ ಸರ್ ಕಾಫಿ ಕುಡಿಯೋಣ ಅಂದಿದ್ದಾಯಿತು. ಎಲ್ಲ ಉಪಚಾರ ಮಾಡಿಸಿದ್ದು ಎಲ್ಲ ಆಯಿತು, ಎಲ್ಲ ಒಳ್ಳೆಯವನು ಪಾಪ. ಈ ಮಧ್ಯದಲ್ಲಿ ಆ ಚಂದ್ರಕ್ಕವ್ರ ಮನೇಲಿ ಉದ್ಭವಿ ಅಂತ ಇದ್ಲು ಅವ್ರ ಮಗಳು. ಅವಳು ಫೈನಲ್ ಇಯರ್ ಏನು ಓದ್ತಾ ಇದ್ಲು, ಸೆಕೆಂಡ್ ಇಯರ ಫೈನಲ್. ಅವಳೇನು ಮಾಡೋರು, ಹಲೋ ಜೆಂಟ್ಲ್ಮ್ಯಾನ್ ಅಂತ ರೇಗ್ಸೋದು ಜಾಸ್ತಿ ನನಗೆ. ನೀವು ಎಲ್ಲೋ ಒಂದು ಕಡೆ ಚಾಲೆಂಜ್ ಮಾಡ್ತಿದ್ರಿ ಅಲ್ವಾ ಒಂದು ದಿವಸ, ಎಲ್ಲಿವರೆಗೆ ಬಂತು ಅದು? ಪರ್ಸನಲ್ ಚಾಲೆಂಜ್ ಆಗೋಯ್ತು ಅದು ಇನ್ನು ಅವ್ರ ಮನೇಲೇ ಇದ್ದೀನಿ, ಅದನ್ನು ಆಗಾಗ್ಗೆ ರಿಪೀಟ್ ಮಾಡೋಳು. ಟ್ರಿಗರ್ ಆಗ್ತಿತ್ತು ಅವಾಗ. ಏನಾಗಿರ್ಬೋದು. ಅದೃಷ್ಟಕ್ಕಂತೂ ಒಂದು ಕಡೆ ಅವಕಾಶ ಅಂತ ಸಿಗ್ತಾ ಇದೆ. ಅವನನ್ನು ಹೆಂಗೆಂಗೋ ಪಾಲಿಸ್ ಮಾಡಿ, ನೀವು ಒಂದು ಕೆಲಸ ಮಾಡಿ, ಚಾಮರಾಜಪೇಟೆ 5ನೇ ಕ್ರಾಸಲ್ಲಿ ನಮ್ಮ ಮನೆ ಇದೆ, ನಾನು ಅವತ್ತು 9 ಗಂಟೆ ಮನೆ ಬಿಡ್ತೀನಿ, ನೀವು ಬಂದರೆ ನನ್ನ ಕಾರಲ್ಲೇ ಬೇಕಾಗಿ ಕರ್ಕೊಂಡು ಹೋಗ್ತೀನಿ, ನೋಡ ನಿಮ್ಮ ಅದೃಷ್ಟ, ನನ್ನ ನಂಬ್ಕೊಂಬೇಡಿ, ನಿಮ್ಮ ಅದೃಷ್ಟ. ಸರಿ ಅಂತ ಅವತ್ತು ಕಾಲೇಜಿಗೂ ಹೋಗಲಿಲ್ಲ. ಸರಿ ಇವ್ರ ಜೊತೆ ಹೋದೆ, ಸೀದಾ ಕರ್ಕೊಂಡು ಹೋದರು. ಅಲ್ಲಿ ಸೆಟ್ಟೆಲ್ಲ ಹಾಕ್ತಾಯಿದ್ರು. S ರಾಮಚಂದ್ರ ಕ್ಯಾಮ್ರಾಮನ್ನು, ನಾಗಾಭರಣ ಡೈರೆಕ್ಟ್ರು. 4 ಡೇಸ್ ಕೊರಟೀಕೆರೆಯಲ್ಲಿ ಸೆಟ್ ಹಾಕ್ತಾಯಿದ್ರು. BK ವರ್ಮಾ ಎಲ್ಲ ಆಯಿತು. ಅದಾದಮೇಲೆ ನಾಗಾಭರಣ ಕೇಳಿದ್ರು ಇವ್ರ ಹತ್ರ, ಯಾರ್ರೀ ಅವರು, ಯಾಕೆ ಕರ್ಕೊಬಂದಿದ್ದೀರಾ ಅಂದಾಗ ನಾನು ಮುಂದೆ ಹೋದೆ. ನಿಮ್ಮ ಮೊದಲ ಗುರು ಅವರೇ ಹಾಗಾದ್ರೆ? ಹೌದು. ಸೀದಾ ಮುಂದೆ ಹೋದ ಕೂಡಲೇ ಸರ್ ನಾನು ಥರ ರಾಮಕೃಷ್ಣ ಅಂತ, ಅವಾಗ ಕೋಡ್ಲು ಗಿಡ್ಲು ಇನ್ನೂ ಇರಲಿಲ್ಲ, ರಾಮಕೃಷ್ಣ ಅಂತ, ನಾನು LLB ಮಾಡ್ತಾಯಿದ್ದೀನಿ, ಸೆಕೆಂಡ್ ಇಯರು, ಅಟೆಂಡೆನ್ಸ್ ಇಲ್ಲ, ಬಟ್ ನನಗೊಂದು ಆಸೆ ಸರ್, LLBಗಿಂತಲೂ ನಾನೊಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕು, ಅದು ನಿಮ್ಮ ಹತ್ರ ಮಾಡ್ಬೇಕು ಅಂತ ಆಸೆ. ಅದು ಹೆಂಗ್ರಿ ಮಾಡ್ತೀರಾ, ಅಟೆಂಡೆನ್ಸ್ ಏನ್ರಿ ಮಾಡ್ತೀರಾ, ಅದು ಸೆಕೆಂಡ್ ಇಯರ್ ಆಗಿದೆ ಅಂತಿದ್ರಾ? ಇಲ್ಲ ನಮ್ಗೆ ಅಟೆಂಡೆನ್ಸ್ ಇಲ್ಲ ಸರ್. ಕಷ್ಟ ರೀ, ಆಮೇಲೆ ಕೊನೆಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರು. ಅವ್ರ ಕೆಲಸ ಅವ್ರು ಶುರು ಮಾಡೋದು, ಮತ್ತೆ ಕಾಯ್ತಾಯಿದ್ರು. ಏನು ರೀ ಸರ್, ನನಗೆ ಹ್ಯಾಂಡ್ ರೈಟಿಂಗ್ ಬರೀರಿ ನೋಡೋಣ ಅಂತ ಬರೆದು. ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ. ನೋಡಿದ್ರು, ಅಟೆಂಡೆನ್ಸ್ ಇಲ್ವಾ, ಶೆಡ್ಯೂಲ್ ಫುಲ್ ಇರ್ತೀರಾ? ಅಲ್ಲ ಅಸೋಸಿಯೇಟ್ ಇದ್ದರು ಹೇಮರಾಜ್ ಅಂತ. ಹೇಮರಾಜ್ ಇವ್ರಿಗೇನು ಇಟ್ಕೊಳ್ರಿ ನೋಡೋಣ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಕಂಟಿನ್ಯೂಟಿ ಬರ್ಸೋಕ್ಕೆ ಇಟ್ಕೊಳ್ಳಿ. ಆಯಿತು ಸರ್ ಹೇಳಿದ್ರು. ಇವತ್ತಿಗೆ 18 ದಿನ ಏನಿತ್ತು ಶೂಟಿಂಗಿಗೆ, 18 ದಿನ ಇದೆ, ನೀವು ಇಲ್ಲಿ ಬಂದು ಇವ್ರ ಜೊತೆ ಟಚ್ಚಲ್ಲಿರಿ, ಎಲ್ಲಿ ಬರಬೇಕು ಏನು ಎಲ್ಲ ಹೇಳ್ತಾರೆ, ಅಲ್ಲಿ ಬನ್ನಿ ಅಂತ ಆಯಿತು. ಒಂದಲ್ಲ ಅಂತ 2-3 ಸರಿ ನಮಸ್ಕಾರ ಮಾಡಿ, ಅಲ್ಲಿ ಇದ್ದರಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿದ್ದಾಯ್ತು. ದಾರಿ ಉದ್ದಕ್ಕೂ ಕನಸು ನಂದು, ನನ್ನ ಮಗನೇ ನನಗೆ ಈ ಥರ ಚಾಲೆಂಜ್ ಮಾಡಿದೀಯಾ ನೋಡು, ದೇವ್ರು ಕಂಡ್ಬಿಟ್ರೆ 5 ಬೇಡ 3 ವರ್ಷಕ್ಕೆ ನಾನು ಮಾಡಿ ತೋರಿಸ್ತೀನಿ, ಅದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದೀನಿ ಅಂತ. ಅವಾಗ ನಾಗಾಭರಣದ ಗ್ರಹಣ, ಅನ್ವೇಷಣೆ ಯಾವುದೋ 1-2 ಪಿಕ್ಚರ್ ಆಗಿತ್ತು ಅಷ್ಟೇ. ಇದು 3ನೇ ಪಿಕ್ಚರ್ ಆಗಿತ್ತು ಅವ್ರಿಗೆ. ಸರಿ ಮನೆಗೆ ಬಂದು ಕೂಡ ಒಂದು ಸರ್ಪ್ರೈಸ್ ಕಾದಿತ್ತಲ್ವ ಸರ್ ನಿಮಗೆ? ಬಂದೆ, ಅದು ಯಾರು ಒಂದು ಇಮೇಜೇ ಮಾಡದಿರೋವಂಥ ಸರ್ಪ್ರೈಸ್. ನಾನು ಏನು ಮಾಡಿದೆ, ಬಂದವನು ಸೀದಾ ಆ ಮನೆ ಓನರ್ ಹೇಳಿದ್ರು, ರೀ ನಿಮಗೆ ಯಾವುದೋ ಒಂದು ರಿಜಿಸ್ಟ್ರ್ ಪೋಸ್ಟ್ ಬಂದಿದೆ ಅಂದರು. ರಿಜಿಸ್ಟ್ರ್ ಪೋಸ್ಟಾ?
ಯಾವುದೇ ಇರ್ಬೋದು ನೋಡೋಣ ಅಂತ ನಾಳೆ 11 ಗಂಟೆಗೆ ಪೋಸ್ಟ್ಮ್ಯಾನ್ ಬರ್ತಾನೆ, ವೆಯ್ಟ್ ಮಾಡಿ ಅಂದರು. ಆಯಿತು. ನಾವು ರಾತ್ರಿ ಕೂತ್ಕೊಂಡಾಗ ನಾವು ಅವಾಗೆಲ್ಲ ಇನ್ಲೈನ್ ಲೆಟ್ರ್ಗಳಲ್ಲಿ ನಾವು ಎಲ್ಲರಿಗೂ ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ವಿ, ಮೊಬೈಲೆಲ್ಲ ಇರಲಿಲ್ವಲ್ಲ. ಸರಿ, ಇನ್ಲೈನ್ ಲೆಟ್ರ್ನಲ್ಲಿ ನಾನೊಂದು 5-6 ಜನಕ್ಕೆ ಬರೆದಾಕ್ಬಿಟ್ಟೆ ಲೆಟ್ರು, ಫ್ರೆಂಡ್ಸ್ಗಳಿಗೆ, ಇವನ್ ನಮ್ಮ ಅಣ್ಣನಿಗೆ. ನಾನು ಈಗ ಖ್ಯಾತ ನಿರ್ದೇಶಕ ನಾಗಾಭರಣ ಅವರ ಬಳಿ ಸಹಾಯಕ ನಿರ್ದೇಶಕನಾಗಿ ಇಂಥ ಚಿತ್ರಕ್ಕೆ ವರ್ಕ್ ಮಾಡ್ತಾಯಿದ್ದೆ. ಅದರಲ್ಲಿ ಭಾರತಿ, ಆರತಿ, ವಿಷ್ಣುವರ್ಧನ್ ಎಲ್ಲ ಇದ್ದಾರೆ ಅಂತ ಬರೆದು 6 ಜನ ರಾತ್ರಿ ಎಲ್ಲ ಬರೆದೆ. ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಪೋಸ್ಟ್ ಬಾಕ್ಸಲ್ಲಿ ಹಾಕಿದೆ. 11 ಗಂಟೆ ಪೋಸ್ಟ್ಮ್ಯಾನ್ ಬಂದ. ನಿಮಗೊಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ. ತಗೊಂಡೆ. ತಗೊಳ್ಳೋಗಿ ಯಾವ್ದು ಇರ್ಬೋದು ಅಂತ ಹಿಂದ್ಗಡೆ ನೋಡಿದ್ರೆ ಯಾವುದೋ ಬ್ಯಾಂಕ್ದು ಅಂತ ಇದೆ. ಆಶ್ಚರ್ಯವಾಗಿ ಅವನು ಸೈನ್ ಮಾಡಿಸ್ಕೊಂಡು ಸೀದಾ ಹೊರಟೋದ. ಸೀದಾ ಅದನ್ನು ಹಾಗೆ ತಗೊಬಂದು ರೂಮಿಗೆ ಬಂದು ಓಪನ್ ಮಾಡ್ತೀನಿ. ಶಾಕ್. ಈ ಫಿಲಮ್ಗಳಲ್ಲಿ ಫ್ರೀಜ್ ಅಂತಲ್ಲ, ಶಾಕ್ ಆಗ್ತಲ್ಲ, ಆ ಥರ. ಏನು ಅಂತ ಶಾಕು ಅಂದರೆ, ನಾನು ಬ್ಯಾಂಕ್ ಎಕ್ಸಾಮ್ ಎಲ್ಲ ಇದು ಯಾವ ಗ್ಯಾಪಲ್ಲಿ ಬರೆದ್ರಿ ಸರ್ ಬ್ಯಾಂಕ್ ಎಕ್ಸಾಮ್? ಬರೆದಿದ್ದ ಅಲ್ಲ, ನಾ LLB ಮಾಡೋ ಟೈಮ್ನಲ್ಲೇ ಬರೆದಿದ್ದೆ. ಈ ಬ್ಯಾಂಕಿಂದ ಅವಾಗೆಲ್ಲ ತುಂಬ ರಿಟರ್ನ್ ಟೆಸ್ಟ್ ಆಗಿತ್ತು, ಓರಲ್ಲೂ ಸ್ವಲ್ಪ ಲೇಟಾಗಿ ಆಗಿತ್ತು, ಅದು ಆಗಿತ್ತು. ರಿಟರ್ನ್ ಟೆಸ್ಟು ಓರಲ್ 2 ಆಗಿತ್ತು. ರಿಸಲ್ಟ್ ಬಂದಿಲ್ಲ. ಅವಾಗ ಈ ಚಾಲೆಂಜು ಹಾಕಿರ್ಲಿಲ್ಲ. ಚಾಲೆಂಜ್ ಇರಲಿಲ್ಲ. ಸರಿ, ಏನಾಯಿತು ನೋಡ್ತೀನಿ, ಶಾಕು. ಅದು ಎಷ್ಟು ದಿವಸ ಇದೆ? 20 ದಿನ ಇದೆ. NR ಪುರ, ಸಿಂಡಿಕೇಟ್ ಬ್ಯಾಂಕ್ NR ಪುರಕ್ಕೆ ಕ್ಯಾಶಿಯರ್ ಆಗಿ ಜಾಯ್ನ್ ಆಗ್ಬೇಕು. ಏನ್ರಿ ಇದು? ಒಂದು ಕಡೆ ಚಾಲೆಂಜು, ಒಂದು ಕಡೆ 5-6 ಜನಕ್ಕೆ ಲೆಟ್ರು, ಒಂದು ಕಡೆ ಒಂದು ಕಡೆ LLB ಬಿಟ್ಟು ಸಿನಿಮಾ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಹಾಗಾದ್ರೆ LLB ಬಿಟ್ರ ನೀವು? ಇಲ್ಲ, LLB ಅಂದರೆ ಅಟೆಂಡೆನ್ಸ್ ಇರಲಿಲ್ಲ. ಯಾವಾಗ ಶೂಟಿಂಗ್ ಅಂದರೆ ಒಂದು ಪಿಕ್ಚರ್ ಒಂದು 30-40 ದಿನ ಶೂಟಿಂಗ್ ಇರುತ್ತೆ, ಬೇರೆ ಟೈಮ್ ಹೋಗ್ಬೋದಲ್ಲ. ಅಟೆಂಡ್ ಅದನ್ನು ಮಾಡ್ತಾನೆ ಇದ್ದೆ. ಸರಿ, ಏನು ಮಾಡಬೇಕು ಅಂತ ತಲೆನೇ ಓಡ್ತಾ ಇಲ್ಲ. ಅವಾಗ ನಾವೇ ಎಲ್ಲ ಟೀ ಎಲ್ಲ ಮನೇಲಿ ನಾನೇ ಮಾಡ್ಕೊಡ್ತಾ ಇದ್ದಿದ್ದು. ಟೀ ಕುಡ್ದೆ ಏನು ಮಾಡಿದ್ರು ತಲೆ ಓಡ್ತಾ ಇಲ್ಲ. ಹೊತ್ತಾಗೆಲ್ಲ ಅವಂದು ಯೋಚನೆ ಆಗೋದು. ಒಂದು ಕಡೆ ಅವಂದು, ಒಂದು ಕಡೆ ಆ ಹುಡುಗಿ ಗೇಲಿ ಮಾಡ್ತಾ ಇದ್ದಿದ್ದು. ಯೋಚನೆ ಮಾಡಿದೆ ಕೊಡೆಗೆ ಒಂದು ನಿರ್ಧಾರಕ್ಕೆ ಬಂದೆ. ನಾನು ಸಿನಿಮಾ ಡೈರೆಕ್ಟರ್ ಆದರೆ 100 ಜನರಲ್ಲಿ ಒಬ್ಬ ಆಗ್ತೀನಿ. ಅದೇ ಬ್ಯಾಂಕ್ ಎಂಪ್ಲಾಯಿ ಆದರೆ ಲಕ್ಷದಲ್ಲಿ ಒಬ್ಬ ಆಗ್ತೀನಿ. ಮ್ಯಾಕ್ಸಿಮಮ್ ಅಂದರೆ AGM DGM ಆಗಿ ರಿಟೈರ್ಡ್ ಆಗ್ತೀನಿ. ಒಂದು ಮನೆಗಿನ ಮಾಡ್ಕೊಡ್ತೀನಿ ಅಷ್ಟೇ. ಅದು ಕಾಯಬೇಕು. ಇದು ಹಾಗೆಲ್ಲ ಅದೃಷ್ಟ ತಿರುಗ್ತಾ ಒಂದು ಪಿಕ್ಚರ್ನಲ್ಲೇ ಫುಲ್ ಎಲ್ಲ ಕಡೆನೂ ಇದಾಗ್ಬಿಡ್ತೀನಿ. ಏನು ಅದು ಮಧ್ಯದಲ್ಲಿ ಇನ್ನೊಂದು ಮನ್ಸು ಹೇಳೋಕ್ಕೆ ಶುರು ಮಾಡ್ತು. ಯಾಕೆ ಹೆದರ್ತೀಯ? ಅವೆರಡೂ ಆಗಿಲ್ಲ ಅಂದರೆ ಹೇಗೆ ಸೆಕೆಂಡ್ ಇಯರ್ LLB ಆಗಿದೆಯಲ್ಲ, ಅದನ್ನು ಕಂಟಿನ್ಯೂ ಮಾಡು, ಅದನ್ನು ಟ್ರಂಪ್ ಕಾರ್ಡ್ ಥರ ಇದೆಯಲ್ಲ ನಿನಗೆ ಅನ್ನೋಕ್ಕೆ ಶುರು ಆಯಿತು. ಹೌದಲ್ಲ, ಅದು ಒಂದು ಇದೆಯಲ್ಲ ಅಂತ ತೀರ್ಮಾನ ಮಾಡಿದೆ. ಸಜೆಷನ್ ಎಲ್ಲ ಯಾರ ಹತ್ರನೂ ಕೇಳ್ತಿರ್ಲಿಲ್ಲ ನೀವು? ಇಲ್ಲ, ನಂದೇ ನಿರ್ಧಾರ. ಸೀದಾ ಟೇಬಲ್ ಮೇಲೆ ಇತ್ತಲ್ಲ ಲೆಟ್ರು, ಅಲ್ಲಿ ಹೋದೆ, ತೆಗೆದೆ, ನೋಡಿದೆ. ಇನ್ನೊಂದು ಸರಿ ನೋಡ್ತಾ ಇದ್ದಂತೆ ನನಗೇ ಗೊತ್ತಿಲ್ಲದೆ ಅರ್ಧ ಹರಿದೆ, ಫುಲ್ ಹರಿದು ಬಿಸಾಕಿದೆ. ಬಂದು ಕೂತ್ಕೊಂಡೆ, ನೋಡೇ ಬಿಡ್ತೀನಿ ಚಾಲೆಂಜ್ ಅಂತ. ಹಾಗೆ ಒಂದು ಬ್ಯಾಂಕ್ ಕೆಲಸ ಬಂದಿದ್ದನ್ನ ಬಿಟ್ಟು ಅವನ ಹತ್ರ ಯಾರೋ ಹತ್ರ ಚಾಲೆಂಜ್ ಮಾಡೋದಕ್ಕೆ ಅದು ಏನಾಯಿತು, ಈ ಥರ ಆಯಿತು. ಈ ಥರ ಆದಮೇಲೆ ಸೀದಾ ಅವ್ರು ಹೇಳಿದ್ರಲ್ಲ, ಆ ಡೇಟಿಗೆ ಹೋದೆ, ಕೆಲಸಕ್ಕೆ ಸೇರಿಕೊಂಡೆ. ವರ್ಕ್ ಮಾಡ್ತಿರುವಾಗ ಅಲ್ಲಿ ಕೆಲವೆಲ್ಲ ಅನುಭವಗಳು ಚೆನ್ನಾಗಿತ್ತು. ನಾನು ಬರ್ಕೊಳ್ತಾ ಇದ್ದೆ. ವಿಷ್ಣು ಸರ್ ನನಗೆ ಗೊತ್ತಿರಲಿಲ್ಲ, ಹಿಂದ್ಗಡೆ ಬಂದು ನಿಂತ್ಕೊಂಡಿದ್ರು. ನನ್ನೇ ನೋಡ್ತಾ ಇದ್ದೆ. ನಾನು ಹ್ಯಾಂಡ್ ರೈಟಿಂಗೆಲ್ಲ ನೋಡಿ ಆ ಬುಕ್ ತೊಗೊಂಡ್ರು. ನೋಡಿಬಿಟ್ಟು, ಏನಪ್ಪ ಹೆಸರು? ರಾಮಕೃಷ್ಣ ಅಂತ. ಏನು ಓದಿದೆಯಾ? ಸೆಕೆಂಡ್ ಇಯರ್ LLB ಆಗಿದೆ. ಅಲ್ಲಿ ಶಕ್ತಿ ಪ್ರಸಾದ್, ಮುಸುರಿ ಕೃಷ್ಣಮೂರ್ತಿ ಎಲ್ಲ ಇದ್ರು. ಕೇಳಿಸ್ಕೊಂಡ್ರಾ? ಸೆಕೆಂಡ್ ಇಯರ್ LLB ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಕ್ಕೆ, ಮುಂದೆ ಡೈರೆಕ್ಟರ್ ಆಗಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಒಂದಷ್ಟು ಬುದ್ಧಿ ಹೇಳ್ಬಾರ್ದ ನೀವು ಅವರಿಗೆ? ಡಿಮೋಟಿವೇಟ್ ಆಯಿತು ಅಲ್ಲಿ ಸ್ವಲ್ಪ. ಅಲ್ಲಿ ಅವರೆಲ್ಲ ಎಲ್ಲ ಯಾವೂರಪ್ಪ ಅಂತ. ಶಕ್ತಿ ಪ್ರಸಾದ್
ಒಬ್ಬೊಬ್ರು ಒಂದೊಂಥರ ಬುದ್ಧಿವಾದ ಹೇಳೋಕ್ಕೆ ಶುರು ಮಾಡಿದ್ರು. ಏನು ಬುದ್ಧಿ ಇದೆಯನ್ರಿ ನಿಮಗೆ, ಇಷ್ಟು ಓದಿ ಇನ್ನೊಂದು ವರ್ಷದಲ್ಲಿ ಲಾಯರ್ ಆಗ್ತೀರಾ, ಈಗ ಲಾಯರ್ಗಳಿಗೆ ಎಂಥ ಡಿಮ್ಯಾಂಡ್ ಇದೆ, ಅದನ್ನು ಬಿಟ್ಟು ಈ ಥರ ಅದು ಮಾಡ್ತಾಯಿದ್ರು. ಆಯಿತು, ಹೆಂಗೋ ಅವತ್ತಿನ ದಿನ ಕಳೀತು. ನೆಕ್ಸ್ಟ್ ಡೇ ಶಕ್ತಿ ಪ್ರಸಾದ್ ಕರೆದ್ರು. ಈ ನಿಜ ನನ್ನಪ್ಪ ಸೆಕೆಂಡ್ ಇಯರ್ BA ತೋರಿಸು ಏನಾದರೂ ಇದ್ರ ಕಾರ್ಡ್ ತೋರಿಸ್ದೆ, ಬಸ್ ಪಾಸು ಆಯಿತು. ಅದಾದಮೇಲೆ ಒಂದು ಕೆಲಸ ಮಾಡು, ತೀರ್ಥಹಳ್ಳಿ ಹುಡುಗ ಅಂತೀಯ, ಒಳ್ಳೆಯವರು ತೀರ್ಥಹಳ್ಳಿಯವರು, ಈ ಸಿನಿಮಾ ಬಿಟ್ಬಿಡು, ನಿನಗೆ ಇನ್ನೊಂದು ವರ್ಷ LLB ಮಾಡಿಸ್ತೀವಿ, ನಮ್ಮ ರಿಲೇಷನಲ್ಲೇ ಒಂದು ಹುಡುಗಿ ಕೊಡ್ತೀವಿ, LLB ಮಾಡಿಕೊಂಡು ಸೈಟ್ ಕೊಡಿಸ್ತೀನಿ, ಒಂದು ಆರಾಮಾಗಿ ಮದುವೆ ಹಾಕ್ಕೊಂಡು ಇದ್ಬಿಡು ಅಂದ್ಬಿಟ್ರು. ಎಂಥ ಆಪರ್ಚುನಿಟಿ ಸರ್. ಅಂಥ ಆಪರ್ಚುನಿಟಿನೂ ಬಂತು. ಸರಿ ಆಯ್ತು ಸರ್, ನನಗೆ ಅವು ಯಾವುದೂ ಲೆಕ್ಕ ಇಲ್ಲ. ಸಿನಿಮಾ ಡೈರೆಕ್ಟ್ರು ಆಯಿತು. ಆ ಸಿನಿಮಾ ಡೈರೆಕ್ಟ್ರ್ ಅದಾಯಿತು. ಅದಾದ ಕೂಡಲೇ ಬೇರೆ ಬೇರೆ ಹತ್ರ ಅಸಿಸ್ಟೆಂಟಾಗಿ ಸುಮಾರು NT ಜಯರಾಮ್ ರೆಡ್ಡಿ ಅಂತ ಒಬ್ಬರು, HMK ಮೂರ್ತಿ ಅಂತ ಒಬ್ಬರು, ಆರೂರ್ ಪಟ್ಟಾಭಿ ಅಂತ ಒಬ್ಬರು ತುಳು ಡೈರೆಕ್ಟ್ರು, ಕನ್ನಡ ಮಾಡಿದರು, BS ರಂಗ ಅಂತ, ಮಾರುತಿ ಶಿವರಾಮ್, ಬಸವರಾಜ್ ಕಿಸ್ತೂರು, ಗೀತಾಪ್ರಿಯ, ಈ ಥರದಲ್ಲಿ ಒಟ್ಟೊಂದು 12 ಪಿಕ್ಚರ್ಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ನಾನು ವರ್ಕ್ ಮಾಡಿದೆ. ಸರ್, ನಿಮ್ಮ ಪುಟ್ಟಣ್ಣ ಅವರ ಭೇಟಿ ಯಾವಾಗ ಆಯ್ತು? ಅದೊಂದು ಆಕಸ್ಮಿಕ. ನಾನು ಅಸಿಸ್ಟೆಂಟಾಗಿ ಬಯಸಿದ್ದು ಅಲ್ವಾ ಅದು? ಅದು ಆಸೆ ಇತ್ತು. ಅದೊಂದು ಎಲ್ಲ ಡೈರೆಕ್ಟರ್ ಹತ್ರನೂ ವರ್ಕ್ ಮಾಡ್ತಾಯಿದ್ದೀನಿ, ಪುಟ್ಟಣ್ಣನ ಹತ್ರ ಹೋಗ್ಬೇಕಲ್ಲ ಹೇಗೆ ಅಂದಾಗ, ಪುಟ್ಟಣ್ಣ ಮತ್ತು ವಿಜಯ ನರಸಿಂಹ ಅವರು ತುಂಬ ಕ್ಲೋಸ್ ಅನ್ನೋದು ಆರ್ಟಿಕಲೆಲ್ಲ ಓದ್ತಾಯಿದ್ದೆ. ಓದುವಾಗ ಯಾರೇ ಹೇಳಿದ್ರು ನಾನು ಹನುಮಂತ ನಗರದಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಾಗ ಇಲ್ಲೇ ವಿಜಯ ನರಸಿಂಹ ಇದ್ದಾರೆ. ಹೌದಾ, ಯೋಚನೆ ಮಾಡಿದೆ, ಹೋಗೋಣ ಬರ್ತೀನಿ, ಯಾಕೆ ಚೂರು ಸರಿ ಅಂತ ಹೋದರು. ಅವರು ಮನೆ ಹತ್ರನೇ ನಿಂತಿದ್ದು. ಅವ್ರ ಹೆಂಡತಿ ಹೊರಗಡೆ ಬಂದು, ಯಾರಪ್ಪ ನೀವು? ಇಲ್ಲ ಸಾರ್ ನೋಡಬೇಕಿತ್ತು. ಅವರೇ ಬಂದರು, ಹೊರಗಡೆ ಕರೆದ್ರು, ಬಂದು, ಸರ್ ಈ ಥರ ನಾನು ಅಸಿಸ್ಟೆಂಟಾಗಿ ಈಗ ಒಂದು 4-5 ಪಿಕ್ಚರ್ ಮಾಡಿದ್ದೀನಿ, ನೀವು ಪುಟ್ಟಣ್ಣವರು ಭಾರಿ ಕ್ಲೋಸ್ ಅಂತ ಓದಿದ್ದೀನಿ, ಅವ್ರದ್ದು ರಂಗನಾಯ್ಕೆ ಆಗ್ತಾಯಿದೆಯಲ್ಲ, ನನಗೆ ಅವ್ರ ಹತ್ರ ನನಗಿನ್ನೇನು ಬೇಡ, ನಾನು ಸುಮ್ಮನೆ ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೊಳ್ತೀನಿ, ಚೂರು ಹೆಲ್ಪ್ ಮಾಡಿ ಸರ್. ಎಲ್ರಿ ಅವ್ರ ಹತ್ರ 7-8 ಜನ ಇದ್ದಾರೆ ರೀ, ಅವರು ಯಾರು ಎಲ್ಲಿ ಸೇರಿಸ್ಕೊಳ್ತಾರೆ? ಇಲ್ಲ, ನಾವು ಬರೀ 7-8 ಜನ 7-8 ಜನ ಇದ್ದರು ಅಬ್ಸರ್ವೇಷನ್ನು. ಅಲ್ಲಿ ಯೋಗ ನರಸಿಂಹ ಅಂತ ಡೈಲಾಗ್ ರೈಟ್ರೂ ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ವರ್ಕ್ ಮಾಡೋರು ಅಂದರು. ಸರಿ, ಒಂದು ಕೆಲಸ ಮಾಡಿ, ನಾನು ಈ ಸೋಮವಾರ ನಾನು ಕಂಠೀರವದ ಸೆಟ್ ಇದೆ, ಅಲ್ಲಿಗೆ ಏನೋ ಕರೆದಿದ್ದಾರೆ ಡೈರೆಕ್ಟ್ರು, ಹೋಗ್ತೀನಿ, ಬಂದುಬಿಡಿ ಇಲ್ಲೊಂದು 9:30-10 ಗಂಟೆಗೆ ಬನ್ನಿ, ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ಅದು ನಮಗೊಂದು ಇದಾಯಿತು, ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಸರಿ ಹೋಗಿದ್ದಾಯಿತು. ನೋಡಿದ್ರು, ಅವ್ರವ್ರ ಒಂದು ಸರಿ ವಿಶ್ ಮಾಡಿಕೊಂಡ್ರು, ಎಲ್ಲ ಆಯಿತು. ನಾ ಪಕ್ಕದಲ್ಲೇ ನಿಂತಿದ್ದೆ. ಬ್ರೇಕ್ ಟೈಮಲ್ಲಿ ಬಂದರು, ಅವ್ರವ್ರು ಮಾತಾಡಿದ್ರು. ಅಂದಾಗೆ ಮರ್ತೆ, ಒಬ್ಬ ಹುಡುಗ ನಿನ್ನ ಹತ್ರ ವರ್ಕ್ ಮಾಡ್ಬೇಕಂತೆ ಭಾರಿ ಆಸೆ, LLB ಬೇರೆ ಸೆಕೆಂಡ್ ಇಯರ್ ಮಾಡಿದ್ದಾನೆ, ಒಂದು 7-8 ಪಿಕ್ಚರ್ ಅಸಿಸ್ಟೆಂಟಾಗಿ ಮಾಡಿದ್ದಾನೆ, ಅವನಿಗೆ ಆಸೆನೇ ನಿನ್ನ ಹತ್ರ ಒಂದು ವಾರನಾರು ವರ್ಕ್ ಮಾಡಬೇಕು ಅಂತೇಳಿ. ಯಾರು? ಸರ್ ನಮಸ್ತೆ ಅಂತ ಕಾಲೆಲ್ಲ ಹಿಡಿದು ನಮಸ್ಕಾರ ಮಾಡು. ಏನು ಮಾಡ್ತಿದ್ಯಾ? ನಾನು LLB ಸೆಕೆಂಡ್. ಯಾಕೆ LLB ಓದ್ಕೊಂಡು ಇಲ್ಲಿ ಬರ್ತೀಯ ಅಂತ ಅವರೇ ಹೇಳ್ತಾಯಿದ್ದಾರೆ. ಇಲ್ಲ, ನಾನು ಮಾಡೋಕ್ಕೆ ಇನ್ನೂ 5-6 ಪಿಕ್ಚರ್ ಮಾಡಿದೆ ಇಂತಿಂಥವ್ರ ಹತ್ರ ಎಲ್ಲ, ನನಗೊಂದು ಆಸೆ ಸರ್, ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ವಾರನಾರು ಕೆಲಸ ಮಾಡಬೇಕು. ಏನು ಮಾಡೋದು ಸರ್ ಪ್ಲೀಸ್? ಇಲ್ಲ ಅನ್ಬೇಡಿ ಸರ್, ನಾನು ಅಬ್ಸರ್ವೇಷನ್ ಮಾಡ್ತೀನಿ ಸರ್, ನಿಮಗೆ ತೊಂದರೆ ಇದಾದರೆ. ಅಲ್ಲ ರೀ, ನನ್ನ ಹತ್ರ 6-7 ಜನ ಇದ್ದಾರೆ ರೀ, ಆ ಡೈಲಾಗ್ ರೈಟ್ರು ಯೋಗ ನರಸಿಂಹ ಇದ್ದಾರಲ್ಲ, ಅವರು ಸೆಟ್ಟಲ್ಲಿ ವರ್ಕ್ ಮಾಡ್ತಾರೆ, ಡೈಲಾಗ್ ಹೇಳ್ಕೊಡೋಕ್ಕೆಲ್ಲ ಅವರು ಹೋಗ್ತಾರೆ. ಚಂದ್ರಹಾಸ ಅಂತ ಇದ್ದಾನೆ, ನಂಜುಂಡ ಅಂತ ಇದ್ದಾನೆ, ಯಾರು ವಿಶ್ವನಾಥ್ ಅಂತ ಇದ್ದಾನೆ, ಈ ಕಡೂರು ರಂಗನಾಥ್ ಅಂತ ಯಾರ್ಯಾರು ಎಲ್ಲ ಹೆಸರು, ಇಷ್ಟು ಜನ ಎಲ್ಲ ಇದ್ದಾರೆ. ನೀವೇನೇನು ಮಾಡ್ತೀರಿ ಸರ್? ಅಬ್ಸರ್ವೇಷನ್. ಕರೆದ್ರು ಅಶ್ವಸ್ನ, ನಂಜುಂಡ ಅಂತ. ನಂಜುಂಡ ಬಾಯ್ಲಿ, ಇವರೇನೋ ಒಂದು ಅಬ್ಸರ್ವೇಷನ್ ಮಾಡ್ತಾರಂತೆ ಸೆಟ್ಟಲ್ಲಿ, 4-5 ಪಿಕ್ಚರ್ ಮಾಡಿದಾರಂತೆ, ಅವ್ರಿಗೇನು ತೊಂದರೆ ಮಾಡಿಬಿಡ್ರಪ್ಪ, ಅವ್ರ ಪಾಡಿಗೆ ಅವ್ರು ಅಬ್ಸರ್ವೇಷನ್ ಮಾಡ್ಕೊಂಡು ಹೋಗಲಿ, ಊಟ ಎಲ್ಲ ಇಲ್ಲೇ ಮಾಡಿರಿ, ಊಟ ಒಂದು ಇಲ್ಲೇ ಮಾಡ್ರಪ್ಪ ಅಂತ. ಇದಕ್ಕಿಂತ ಇನ್ನೇನು ಬೇಕು ಅಂತ ಕಾಲು ಹಿಡ್ಕೊಂಡೆ, ಎಲ್ಲ ಆಯಿತು. ಅದೇ ಥರ ಒಂದು 5-6 ದಿನ ವರ್ಕ್ ಮಾಡಿದೆ. ದಿನ ನೋಡ್ತಿದ್ದೆ ಅಲ್ಲಿ, ಏನಂದರೆ ಅಲ್ಲಿ ಡೈರೆಕ್ಟ್ ಕ್ಯಾಮ್ರಾಮೆನ್ನು ಯಾರಿಗೂ ಏನಿಲ್ಲ, ಎಲ್ಲ ಇವನು ಕ್ಯಾಮ್ರಾ ಫಿಕ್ಸ್ ಮಾಡ್ತಿದ್ದಿದ್ರು ಪುಟ್ಟಣ್ಣವರೇ.
ಹೌದು. ಅವ್ರ ಹತ್ರ ಮಾರುತಿರಾವ್ ಅಂತ ಅದಕ್ಕೆ ಕ್ಯಾಮ್ರಾಮನ್. ಇದರಲ್ಲಿ ಒಂದು ಸೆಟ್ ಹಾಕಿದ್ರು, ಒಂದು ಆಡಿಯನ್ಸ್ ಎಲ್ಲ ಕೂತಿರ್ತಾರೆ, ಒಂದು ಸ್ಟೇಜಲ್ಲಿ ಡ್ರಾಮಾ ನಡೀತಾ ಇರುತ್ತೆ, ಅಲ್ಲಿ ಅಶೋಕ್ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಇದೇ ಒಂದು 5-6 ದಿನ ಇತ್ತು. ಆಮೇಲೆ ಮಧ್ಯದಲ್ಲಿ ಎಲ್ಲ ಜನಗಳು ಕಲ್ಲು ಎಸಿತಾರೆ ಮೇಲ್ಗಡೆಯಿಂದ, ಅವಾಗೆಲ್ಲ ಎದ್ದೆದ್ದು ಹೋಗ್ತಾರೆ. ಈ ಥರದ್ದೇನೋ ಒಂದು ಸೀನ್. ಇದೊಂದು 3-4 ದಿವಸದಿಂದ ಸತತವಾಗಿ ನಡೀತಾ ಇತ್ತು. ಒಂದು ದಿನ ಎಲ್ಲ ಲಾಸ್ಟ್ ಡೇ ಅನಿಸುತ್ತೆ ಮೋಸ್ಟ್ಲಿ, ಎಲ್ಲ ಸೀನ್ ನಡೀತಾ ಇದೆ, ಎಲ್ಲ ಫಿಕ್ಸ್ ಮಾಡಿಕೊಂಡು ಅಸೋಸಿಯೇಟ್ನ ಕರೀತಾರೆ. ನಂಜುಂಡ ಅಂತ ನೋಡಿದ್ರೆ ಎಲ್ಲೂ ಕಾಣಲ್ಲ. ಎಲ್ಲಿ ನಂಜುಂಡ? ಯಾರು ಏನೂ ಹೇಳ್ತಾ ಇಲ್ಲ. ಸರಿ, ಅರ್ಕುಲ್ಗೌಡ್ ನಂಜುಂಡ ಅಂತ ಅವನ ಹೆಸರು, ಅಸೋಸಿಯೇಟ್. ನೋಡಿದ್ರು ಲೈಟ್ಸ್ ಆಫ್ ಅಂದರು. ಲೈಟ್ಸ್ ಆಫ್ ಆಯಿತು. ಹುಡುಕು ಅವನು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸೆಟ್ ಅಲ್ಲಿ ಹಿಂಭಾಗದಲ್ಲಿ ಮತ್ತು ಬಿಡಿ ಸಹಿತ ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಸೀದಾ ನಾವು ನೋಡ್ತಾ ಇದ್ವಿ, ಸೀದಾ ಹಿಂದ್ಗಡೆಯಿಂದ ಹೋದರು. ಅವನ ಹಿಂದ್ಗಡೆಯಿಂದಲೇ ಎಳ್ಕೊಂಡು ಬಂದರು ಸ್ಟೇಜಿಗೆ. ಪಟ ಅಲ್ಲಿ ಬಿಡ್ಸೋಕೆ ಬಂದು ಪ್ರೊಡ್ಯೂಸರೆಲ್ಲ ಬಿಡ್ಕೋಕೆ ಬಂದ್ರು ತಳ್ಳಿ ಹೊಡೆದ್ರು. ಇಲ್ಲೆಲ್ಲ ಕಾಯ್ತಾ ಇದ್ದೀವಿ, ನೀನು ಬಿಡಿ ಸಹಿತಾ ಇದೆಯಾ ನಿನ್ನ ಅಂತ ಕಾಲಲ್ಲೆಲ್ಲ ತೊಳೆದ್ಬಿಟ್ರು. ಇದು ನಮಗೆ ಏನಾಗ್ಬಿಡ್ತು, ಭಯ ಕೂತ್ಕೊಂಡ್ಬಿಡ್ತು. ಈ ಯಾವತ್ತು ಅಬ್ಸರ್ವೇಷನ್ಗೆ ಯಾವತ್ತಿದೆಯೋ, ಯಾವತ್ತು ಗ್ರಾಚಾರ ಕಾಡಿದೆಯೋ, ಬೇಡ ಸಾಕು, ಹೇಳ್ಕೊಳಕ್ಕೆ ಒಂದು 6-7 ದಿನ ಆಗಿದೆ ಅಂತ ಹೇಳಿ ಇನ್ನೊಬ್ಬರು ಹತ್ರನೂ ಯಾವತ್ತೋ ಹೋಗಿದ್ದೆ, ಅವ್ರನ್ನ ಹತ್ರ ನೋಡೋಣ ಇನ್ನೊಂದ್ಸರಿ ಏನಾದ್ರು ಸ್ವಲ್ಪ ದಿನ ಬಿಟ್ಟು ಬಾ ಅಂದಿದ್ರು, ಈಗೇನಾದ್ರು ಸಿಗುತ್ತೆ ನೋಡೋಣ ಅಂತ ಹೇಳಿ ಪುಟ್ಟನ ಸೆಟ್ ಬೇಡ ಅಂತ ಅನಿಸ್ದು ಸಾಕು ಅಂತ ಹೇಳ್ಕೊಳಕ್ಕೊಂದು ಅವ್ರ ಹತ್ರನೂ ಮಾಡಿದ್ದೀನಿ ಅಂದಂಗೆ ಆಗುತ್ತೆ. ಸೀದಾ ಅಲ್ಲಿಂದ ಹೊರಟೆ, ಬಿಟ್ಟೆ. ಅದಾಯಿತು. ಈ ಮಧ್ಯದಲ್ಲಿ ನಂದೊಂದು ಲವ್ ಸ್ಟೋರಿ, ಅದು ಬೇಡ ಅನ್ಸುತ್ತೆ. ನಿಮ್ದೊಂದು ಟ್ರ್ಯಾಕ್ ಬೇಕು ಸರ್. ನಾನು ಈ ಮಧ್ಯದಲ್ಲಿ ನಮ್ಮ ಅಣ್ಣ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು, ಕನ್ನಂಗಿ ಅಂತ ಊರಲ್ಲಿ. ನನ್ನ ಮಿಸ್ಸಸ್ ಅವರು, ನನ್ನ ಮಿಸ್ಸಸ್ಸು ತಾಯಿ ನನ್ನ ಅತ್ತಿಗೆ ಅಣ್ಣನ ಹೆಂಡತಿ, ಅವರಿಬ್ಬರು ಕ್ಲೋಸ್ ಫ್ರೆಂಡು. ಅವರು ಹೀಗೆ ಒಂದು ಸರಿ ಏನಾಯಿತು, ನಮ್ಮ ಅಣ್ಣ ಇಲ್ಲಿ ಯಾವುದೋ ಆಫೀಸ್ ವರ್ಕಿಗೆ ಅಂತ ಇಲ್ಲಿ ತುಂಬ ದಿವಸದಿಂದ ನಾನು ಲೆಟ್ರೇ ಬರೆದಿಲ್ಲ. ಮಧ್ಯದಲ್ಲಿ ಏನಾಗಿದೆ, ನನ್ನ ಲವ್ ಡಿಸಪಾಯಿಂಟ್ ಆಗಿ ನಾನು ಬ್ರಹ್ಮಕುಮಾರಿ ಸಮಾಜಕ್ಕೆ ಸೇರ್ಕೊಬಿಟ್ಟಿದ್ದೆ. ಇದು ಯಾವಾಗ ಲವ್ ಆಯಿತು ಸರ್? ಈ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿರೋ ಟೈಮ್ನಲ್ಲಿ. ಯಾರು ಸರ್? ಮೋಸ್ಟ್ಲಿ ನಾನು 2ನೇ ಪಿಕ್ಚರ 3ನೇ ಪಿಕ್ಚರ್ನಲ್ಲ ಇದು ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಅಣ್ಣನ ಮನೆಗೆ ಹೋದಾಗ ಅಲ್ಲಿ ಒಂದು ಹುಡುಗಿ ಬಂದಿದ್ದು, ನಮ್ಮ ಅಣ್ಣ ವರ್ಕ್ ಮಾಡ್ತಿರೋ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಮೊಮ್ಮಗಳು ಒಬ್ಬಳು ಹುಡುಗಿ ಬಂದಿದ್ಲು, ಸುಜಾತ ಅಂತ. ಈಗ ನನ್ನ ಲೈಫಲ್ಲಿ ಏನಾದರೂ ನಾನೊಂದು ಸುಂದರವಾದ ಹುಡುಗಿ ನಾನು ನೋಡಿದ್ದೀನಿ ಅಂದರೆ ಇವತ್ತಿಗೂ ಹೇಳ್ತೀನಿ ಅವಳೇ ಸರ್. ಮದುವೆ ಆಗಿದೆ ಸರ್? ಅವಳಷ್ಟು ಅಲ್ಲ, ನನ್ನ ಮನೆಗಲ್ಲೇ ವಿಷಯ ನಾನು ಹೇಳೇ ಇದಾಗಿದೆ. ಹೇಳಿದ್ನಲ್ಲ, ಅವಳ ಮುಂದೆ ಯಾವ ಹೇಮಮಾಲಿನಿನೂ ಇಲ್ಲ, ಮಾಧುರಿ ದೀಕ್ಷಿತೂ ಇಲ್ಲ, ರೇಖಾನೂ ಇಲ್ಲ, ಅಂಥ ಚಂದ. ಅದೇನಾಯಿತು ಅಂದರೆ, ನಾನು ನಮ್ಮ ಅಣ್ಣನ ಮನೆಗೆ ಹೋದಾಗ ಪಕ್ಕದ ಮನೆ ಈ ಹುಡುಗಿ ಅಜ್ಜಿ ಮನೆ. ಇಲ್ಲಿಗೆ ಬಂದಿದ್ಲು, ಶಿವಮೊಗ್ಗದಲ್ಲಿದ್ದರು, ಬಟ್ ಇಲ್ಲಿಗೆ ಬಂದಿದ್ಲು. ಅವ್ರ ಅಜ್ಜಿ ಏನು ಮಾಡಿದ್ರು, ರೀ ನೀವು ಸಿನಿಮಾದಲ್ಲಿದ್ದೀರಂತೆ, ನನ್ನ ಮಗಳು ನೋಡ್ರಿ ಯಾವ್ದಾರು ಒಂದು ರೋಲ್ ಕೊಡಿಸ್ರಿ ಅಂದರು. ಅಮ್ಮನೇ ಹೇಳಿರೋದು? ಅಜ್ಜಿ ಆ ಹುಡುಗಿ ಅಜ್ಜಿ. ಅವಾಗ ಅವ್ರು ನೋಡ್ಲಿಕ್ಕಾಗೇ ಇದ್ಲು. ಅವ್ರು ಟ್ರೈನು ಮಾಡ್ತಾಯಿದ್ರು, ಯಾರು ಸರಿಯಾಗಿ ಇದಾಗ್ತಾ ಇರಲಿಲ್ಲ, ಯಾರು ಪರಿಚಯದವ್ರು ಇರಲಿಲ್ಲ. ತುಂಬ ಚೆನ್ನಾಗಿದ್ಲು ರೀ. ಅದು ಹೇಳ್ಬೇಕಾದ್ರೆ ಈಗ ವರ್ಣನೆ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆಂದ ಇದೆ. ಸರಿ, ನಮ್ಮ ಅಣ್ಣ ಹೇಳಿದ್ರು ಈ ಥರ ಅವರು ಒಬ್ಬಳು ಇದ್ದಾಳಂತೆ, ಯಾವಾಗಲೂ ಹೇಳ್ತಾ ಇರ್ತಾರೆ, ಇವತ್ತು ಬಂದಿರ್ಬೇಕು ಅವ್ರ ಮನೆಗೆ, ನೋಡು ಒಂದ್ಸರಿ ಯಾವ್ದಾರು ನೀನು ಸಿನಿಮಾದಲ್ಲಿದ್ದು ಯಾರಿಗಾರು ಪರಿಚಯ ಮಾಡಿಸು. ಬಯಸದೆ ಬಂದ ಭಾಗ್ಯ. ಆಯಿತು, ಹೋಗಿ ನೋಡಿದೆ. ಅವ್ರ ಮನೆಗೆ ಕರೆದ್ರು, ಹೋಗಿ ನೋಡಿದ್ರೆ ನಾನು ಹಿಂಗಿದ್ದವನು ಹೀಗೇ ನಾನು ಒಂಥರ ಇದಾಗ್ಬಿಟ್ಟೆ. ಏನು ಚಂದ ರೀ, ಹಬ್ಬ. ಬಹುಶಃ ಬ್ರಹ್ಮ ಅವತ್ತು ಭಾರೀ ಫ್ರೀಯಾಗಿದ್ದ ಅನ್ಸುತ್ತೆ. ಅವಳನ್ನು ಇದು ಸೃಷ್ಟಿ ಮಾಡುವಾಗ ಅವತ್ತು ಬೇರೆ ಏನೂ ವರ್ಕ್ ಇಟ್ಕೊಂಡಿಲ್ಲ ಅನಿಸುತ್ತೆ. ಅವ್ರ ತಂದೆ ತಾಯಿಗಳು ಯಾರು ಅಂದರೆ, ಬಸ್ ಡ್ರೈವರ್ ಅವರಪ್ಪ, ತಾಯಿ ಹೌಸ್ ವೈಫು. ಅಜ್ಜಿ ಮನೆಗೆ ಬಂದೆ. ಸರಿ, ಅಜ್ಜಿಗೆ ಹೇಳಿದ್ರು ಈ ಥರ ಅವಳಿಗೊಂದು ಆಸೆ ಇದೆ, ಹೇಗೆ ಮಾಡಿಸ್ಬೋದು ಅಂದೆ. ಎಲ್ಲ ಆಯಿತು. ಆಮೇಲೆ ಏನಾಯಿತು ನೋಡಿದ್ರೆ, ನನಗೆ
ನನಗೇನಂದರೆ ಈ ಸಿನಿಮಾ ಫೀಲ್ಡಲ್ಲಿ ನಮಗೆ ಚೆನ್ನಾಗಿ ಗೊತ್ತಿತ್ತು. ಬೇರೆಯವ್ರಿಗೆ ಪರಿಚಯ ಮಾಡಿಸಿದ್ರೆ ಗೊತ್ತಾಯ್ತು, ನಮ್ಮ ಕೈ ಗೊತ್ತಾಯ್ತು. ನಾನು ಫಸ್ಟ್ ನೋಟದಲ್ಲೇ ಇದಾಗ್ಬಿಟ್ಟಿದ್ದೀನಿ. ಇನ್ನು ನಮ್ಮ ಕೈಗೆ ಏನಾಗುತ್ತೆ ಅಂತ ತಿಳ್ಕೊಂಡು ಹೆಂಗೆ ಒಂದ್ಸರಿ ಬೆಂಗಳೂರಿಗೆ ಬಂದರು. ಶಂಕರ್ನಾಗ್ದು ಯಾವುದೋ ಶೂಟಿಂಗ್ ತೋರಿಸ್ಕೊ ಬಂದೆ ಹೊರತು ಶಂಕರ್ನಾಗೆ ನನ್ನ ಒಂದು 2-3 ಸರಿ ನೋಡಿದ್ರು. ಹೀಗಂದ್ರು ಆರ್ಟಿಸ್ಟ್ ಇರಬೇಕು ಅಂತ ಮನ್ಸಲ್ಲಿ ಒಂದು ಫೀಲಿಂಗ್ ಇತ್ತಲ್ಲ, ಅದಕ್ಕೆ ಟಚ್ ಮಾಡಕ್ ಹೋಗಿಲ್ಲ. ಸರಿ ಆಯಿತು. ಅಲ್ಲಿಂದ ಹಾಗೆ ಕರ್ಕೊಂಡು ಹೋದೆ. ಹೇಳ್ತೀನಿ ನಾನು ಹಾಗೆ. ಆಮೇಲೆ ಕೇಳೋಕ್ಕೆ ಶುರು ಮಾಡಿದ್ಲು ಅವಳೇನೆ, ಆ ಹುಡುಗಿನೇ. ಯಾರಿಗಾರು ಹೇಳಿದ್ರು ತಡಿ ನಾನೇ ಡೈರೆಕ್ಟರ್ ಆಗ್ತಾ ಇದ್ದೀನಿ ಸದ್ಯದಲ್ಲಿ, ಇನ್ಯಾಕೆ ನೋಡೋಣ ಅಂತ ಹಿಂಗೆ. ಅಷ್ಟೊತ್ತಿಗೆ ನಂದು ಭಾರಿ ಡೀಪ್ ಲವ್ ಶುರು ಆಗಿಬಿಟ್ಟು. ಅವ್ರ ಮನೇಲಿ ಕಷ್ಟ ಇತ್ತು. ಡ್ರೈವರ್ ಹೋಗುತ್ತೆ, ಅದು ಪ್ರೈವೇಟ್ ಡ್ರೈವರು. ಇಲ್ಲ ನಮಗೆ ಡಿಗ್ರಿ ಆದ್ಕೊಳ್ಳಿ ಯಾವ್ದಾದ್ರು ಒಂದು ಕೆಲಸ ಬೇಕು, ಇಲ್ದಿದ್ರೆ ಕಷ್ಟ ಆಗುತ್ತೆ ಹಾಗೀಗೆ ಅನ್ನೋರು ಅವ್ರ ಅಪ್ಪ ಅಮ್ಮ. ಅವರಿಗೂ ಸ್ವಲ್ಪ ಡೌಟ್ ಬಂದಿತ್ತು. ನಾನು ಊರಿಗೆ ಬಂದಾಗೆಲ್ಲ ಶಿವಮೊಗ್ಗ ಹೋಗ್ತಾ ಇದ್ದಿದ್ದು ಎಲ್ಲ ನಾನು ಹೇಳಿದ್ದೆ. ಅವ್ರು ಓದ್ತಿರುವಾಗಲೇ ಹೇಳಿದ್ದೆ, ನಿಮಗೆ ಅಂಥ ತೊಂದರೆ ಆದರೆ ನಾನು ಬೇರೆ ಇನ್ನೇನಲ್ಲ, ಅವ್ರು ಓದಿಸೋದೆಲ್ಲ ಫೀಸ್ ಗೀಜೆಲ್ಲ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಫೀಸು ಕೊಡ್ತಾ ಇದ್ದೆ ನಾನು. ನೀವು ಸ್ಟೇಬಲ್ ಆಗಿದ್ರಿ ಫೈನಾನ್ಷಿಯಲ್? ತೊಂದರೆ ಇರಲಿಲ್ಲ. ಅವಳು ಫೀಸ್ ಒಂದು 2 ವರ್ಷ ನಾನೇ ಫೀಸ್ ಕಟ್ಟಿದೆ. 2 ವರ್ಷ? ಹೌದು. ನಾನು ಅಣ್ಣನ ಮನೆಗೆ ಬಂದಾಗೆಲ್ಲ ಶಿವಮೊಗ್ಗ ಹೋಗೋದು, ಮಾತಾಡ್ಸ್ಕೊಂಡು ಬರೋದು. ಈಗ ಡಿಗ್ರಿ ಆಯಿತು. ಡಿಗ್ರಿ ಆದಮೇಲೆ ತಂದೆ ತಾಯಿ ಬಿಡಲೇ ಇಲ್ಲ. ಅವ್ರಿಗೆ ಸ್ವಲ್ಪ ಡೌಟ್ ಬಂತು. ಬಟ್ ನಿಮ್ಮ ಫೀಲಿಂಗ್ಸ್ ಆ ಹುಡುಗಿಗೆ ಹೇಳಿದ್ರಾ ನೀವು? ಅವಳಿಗೆ ಡೌಟ್ ಬಂದಿತ್ತು. ಇಷ್ಟೆಲ್ಲ ಯಾಕೆ ನನಗೆ ಎಜುಕೇಷನ್ ಎಲ್ಲ ಯಾಕೆ ಮಾಡಿಸ್ತಾರೆ, ಬೇರೆ ಸಿನಿಮಾ ಬೇಡ ನಂದ್ರಲ್ಲೇ ಮಾಡಿಸ್ತೀನಿ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಒಂದು 2-3 ಇದರಲ್ಲಿ ಬಂದಿತ್ತು. 2-3 ಅಲ್ಲ, ತುಂಬ ಸರಿ ಬಂದಿದೆ. ಅವಳು ಬೇರೆ ಕೈ ಮಾತಾಡಿದ್ರಲ್ಲೇ ನಮ್ಗೆ ಅರ್ಥ ಆಗಿತ್ತು. ಸೀದಾ ಅಲ್ಲಿಂದ ಅವಳು ಡಿಗ್ರಿ ಆಯಿತು. ಡಿಗ್ರಿ ಆದಾಗ ಅವ್ರ ತಂದೆ ತಾಯಿ ಹೇಳಿದ್ರು, ಇಲ್ಲ ಕಷ್ಟ ಇದೆ ನಮಗೆ, ಮುಂದೆ ಮದುವೆ ಹಬ್ಬ ಎಲ್ಲ ಮಾಡಬೇಕು, ಅವಳಿಗೆ ಅವಳ ತಮ್ಮನ ಜೊತೆಲಿ ಕಳಿಸ್ತೀನಿ, ಅವರಿಗೆಲ್ಲರೂ ಒಂದು ರೂಮ್ ಮಾಡಿಕೊಟ್ಟು ಅವರಿಗೊಂದು ಕೆಲಸಕ್ಕೆ ಇದು ಮಾಡಿಬಿಡಿ. ಆಯಿತು ಅಂತ ಬೆಂಗಳೂರಿಗೆ ಕರ್ಕೊಬಂದೆ. ನನ್ನದೇ ರೂಮ್ ಇತ್ತು, ದೊಡ್ಡದು 2 ಬೆಡ್ರೂಮ್ ಇತ್ತು. ಆದರೂ ನಾನು ಅಲ್ಲಿ ಇದು ಮಾಡಲಿಲ್ಲ. ಸಪ್ರೇಟ್ ಅವ್ರಿಗೊಂದು ರೂಮ್ ಮಾಡಿಕೊಟ್ಟೆ. ಅಣ್ಣ ತಂಗಿ ಇದ್ದರು. ಅವಳಿಗೆ ಕೆಲಸಕ್ಕೂ ಒಂದು ಕಡೆ ಎಲ್ಲ ಪ್ರೈವೇಟಲ್ಲಿ ನಾನೇ ಕೆಲಸ ಕೊಡಿಸ್ದೆ, ತಮ್ಮನಿಗೂ ಕೆಲಸ ಕೊಡಿಸ್ದೆ. ಹೋಗ್ತಾ ಬರ್ತಾಯಿದ್ಲು. ನಾನು ಯಾವಾಗಲೂ ಎಲ್ಲ ಸೆಟ್ಲ್ ಮಾಡಿದೆ. ಯಾವಾಗಲೂ ಒಂದ್ಸರಿ ವಾರ ಹೋಗ್ತಿದ್ದೆ. ನಾನ್ ವೆಜ್ ಅಡುಗೆ ಮಾಡ್ತಿದ್ಲು, ತಿನ್ಕೊಂಡು ಬರ್ತಾಯಿದ್ದೆ. ಒಂದು ಸರಿ ಅವಳು ಕೆಲಸ ಮಾಡೋ ಜಾಗ ಗೊತ್ತಿತ್ತು ನನಗೆ. ಅವಳಿಗೆ ಏನೋ ವಿಷಯ ತಿಳಿಸ್ಬೇಕಾಗಿತ್ತು. ಇನ್ನೂ ಯಾವುದೋ ಒಂದು ಒಳ್ಳೆ ಕೆಲಸ ಇತ್ತು, ಅದನ್ನು ನಾನು ಮಾತಾಡಿದ್ದೆ. ಇಲ್ಲಿಗಿಂತ ಸ್ಯಾಲ್ರಿನೂ ಜಾಸ್ತಿ ಇತ್ತು. ಅದನ್ನು ಹೇಳೋಣ ಅಂತ ಹೇಳಿ ಅಲ್ಲಿ ಹುಡ್ಕೊಂಡು ಹೋದೆ. ಕಾದೆ. 5:15 ಬರೋಳು. 5:15 ಆದರೂ ಬರಲಿಲ್ಲ, 5:45 ಬರಲಿಲ್ಲ, 6 ಗಂಟೆಗೆ ಬಂದರು. ಆಫೀಸ್ ಬಿಟ್ಟು ಎಲ್ಲ ಬಂದರೆ ನಾನು ನೋಡ್ತಾ ಇದ್ದೆ, ಈ ಕಡೆ ನಾನಿದ್ದೀನಿ, ಆ ಕಡೆಯಿಂದ ಅವಳು ಇಳಿದು ನಾನು ಇನ್ನೇನು ಅವಳನ್ನ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿ ಮಾತಾಡಿಸ್ಬೇಕು. ಬರ್ತಿರುವಾಗ ಒಬ್ಬ ಹುಡುಗನ ಜೊತೆ ತುಂಬ ಆತ್ಮೀಯತೆ ಅನ್ನಲೋ ಅಥವಾ ಫ್ರೀಯಾಗಿ ಏನು ಹೇಳ್ಬೇಕು ಅವಳು ನನಗೆ ಈಗ ನನಗೆ ಸದ್ಯಕ್ಕೆ ಇದಾಗ್ತಾಯಿಲ್ಲ. ಬರ್ತಿದ್ರು. ಅದನ್ನು ನೋಡ್ತಾನೆ ನಾನು ಮೂವ್ ಆಗ್ತಾಯಿದ್ದೀನಿ. ಅವನು ಗಲ್ಲ ಎಲ್ಲ ಮುಟ್ಟಿ ಹಗ್ ಮಾಡ್ಕೊಳ್ಳೋದೆಲ್ಲ ನೋಡಿದೆ. ಏನು ಅನಿಸಿರ್ಬೋದು ಅವ್ರು? ಒಂದು ಕಡೆಯಿಂದ ನಂಬಿಕೆ ದ್ರೋಹನೇ ಅಲ್ವಾ ಸರ್? ಅದು ನೀವೇ ಡಿಸೈಡ್ ಮಾಡಿ. ಸೀದಾ ಬಂದೆ. ಸೀದಾ ಅವಳು ಮಾತಾಡಿಸ್ಲಿಲ್ಲ. ಸೀದಾ ಅವತ್ತು ಭೇಟಿ ಮಾಡ್ತೀನಿ ಅಂತಲೂ ಹೇಳಿರಲಿಲ್ಲ. ಅದಕ್ಕೆ ಏನೂ ಮಾತಾಡಿಸ್ಲಿಲ್ಲ, ಸುಮ್ಮನೆ ಬಂದು ಅವತ್ತಿಡೀ ಉಪವಾಸ. ಈಗ ಏನಾಗಿತ್ತು ಅಂದರೆ, ಈ ಬ್ರಹ್ಮಕುಮಾರಿ ಸಮಾಜದ ಬಗ್ಗೆ ನನಗೆ ಗೊತ್ತಿತ್ತು ಅಂದರೆ ನಾನು ಹೇಳಿದ್ನಲ್ಲ, ಚಂದ್ರಾವತಿ ಅಂತ ಅವ್ರ ಮನೇಲಿ ಅವರು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾಯಿದ್ರು. ಅವ್ರು ಹೇಳೋರು, ಬಿಡುವಿದ್ದಾಗ ಬನ್ನಿ ಆಶ್ರಮಕ್ಕೆ, ಅಲ್ಲಿ ಯೋಗ ಮಾಡಿ, ನೀವು ಕಂಪ್ಲೀಟ್ ನಿಮ್ಮನ್ನು ಇದನ್ನೆಲ್ಲ ಮರೆತು ಬಿಡ್ತೀರಾ ಅಂತ ಹೇಳೋರು. ಹೋಗೋಕ್ಕೆ ಎಲ್ಲೇ ನಮಗೆ ಯೋಗಗೆ ಎಲ್ಲ ಆಗುತ್ತೆ. ಯಾವಾಗ ಇದಾಯಿತು ಅನಿವಾರ್ಯ ಅನ್ನಿಸ್ತು. ಹೋದೆ. ಅವ್ರು ಎಲ್ಲಿ ಹೋಗ್ತಾರೋ ಅದೇ ಇದಕ್ಕೆ ಹೋದೆ. ಏನು ನೀವು ಬಂದಿದ್ದೀರ? ಬಂದೆ ಅಕ್ಕ. ಅದು ಖುಷಿ ಆಯಿತು ಎಲ್ಲ. ಅವತ್ತಿನಿಂದ ರೆಗ್ಯುಲರಾಗಿ ಹೋಗೋದು ಮಾಡೋದು. ನಾನೇ ಅಡುಗೆ ಅಲ್ಲಿ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ನಾವೇ ಅಡುಗೆ ಮಾಡಬೇಕು. ಬೆಳ್ಳುಳ್ಳಿ ಈರುಳ್ಳಿನೇನು ತಿನ್ನಬಾರ್ದು. ಬೇರೆಯವ್ರ ಮನೇಲಿ ಊಟ ಮಾಡಲ್ಲ. ಈ ಥರ ಕೆಲ ರೆಸ್ಟ್ರಿಕ್ಷನ್ಸ್ ಇದ್ದು ಅದೆಲ್ಲ ಫಾಲೋ ಮಾಡ್ತಾ ಹಾಕೋದು.
ಎಲ್ಲ ಒಂದ್ ಕಡೆ ಸರ್ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಫೀಲಿಂಗ್ ಅಲ್ಲಿರುವಾಗ ಆ ಫೀಲಿಂಗ್ ನ ಡೈವರ್ಟ್ ಮಾಡಕ್ಕೆ ಏನೋ ಒಂದು ಹತ್ರ ಆದಾಗ ಆಬ್ವಿಯಸ್ಲಿ ಅದನ್ನ ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತಲ್ಲ. ನಿಮ್ಮ ವಿಷಯದಲ್ಲೂ ಅದೇ ಆಯ್ತು. ಅದೇ ಆಯಿತು ಹಂಗೆ ಆಯಿತು. ಹಂಗೆ ಹೋಗ್ತಾ ಬರ್ತಾ ಕೆಲವು ದಿನಗಳಿದ್ದು ಕಾಲೇಜಿಗೆ ಹೋದೆ, ಬ್ರಹ್ಮಕುಮಾರಿಗೆ ಹೋದೆ, ಬಂದೆ. LLB ಸ್ವಲ್ಪ ಇದಾಗಿತ್ತು, ಬಿಟ್ಟಿದ್ನಲ್ಲ, ಅದನ್ನು ಕಂಟಿನ್ಯೂ ಮಾಡಿದೆ. ಮಧ್ಯದಲ್ಲಿ ಫಿಲಂ ಫೀಲ್ಡ್ ಸರ್ ಅದನ್ನು ಮಾಡ್ತಾ ಇದ್ದೆ. ಎಲ್ಲಿ ಯಾವಾಗಲೂ ವರ್ಕ್ ಇರ್ತಿರ್ಲಿಲ್ಲಲ್ಲ. ಸಿನಿಮಾ ಅಂದರೆ ಶೂಟಿಂಗ್ ಒಂದು 30 ದಿನ ಅಥವಾ 40 ದಿನ, ಡಬ್ಬಿಂಗ್ ಇದ್ರೆ ಒಂದು 5-7-8 ದಿನ. ಎಡಿಟಿಂಗ್ ಎಲ್ಲ ನಮ್ಮನ್ನು ಜಾಸ್ತಿ ಸೇರಿಸ್ತಿರ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಆದವ್ರು ಮಾತ್ರ ಇರ್ತಾರೆ, ಅಸೋಸಿಯೇಟ್ ಅಂತ. ಸರಿ ಆಯಿತು. ಅವತ್ತೇನಾಗಿದೆ, ನಮ್ಮ ಅಣ್ಣ ಬಂದಿದ್ದಾನೆ. ಸುಮಾರು ದಿನಗಳಿಂದ ಹೋಗ್ತಾ ಬರ್ತಿದ್ವಿ. ದಾಡಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ದಾಡಿ ಬಿಟ್ಟಿದ್ದೆ ಅವಾಗ. ನಮ್ಮಣ್ಣ ನನ್ನ ಅಡ್ರೆಸ್ ಇತ್ತಲ್ಲ ಹುಡ್ಕೊಂಡು ಬಂದೆ. ಬ್ಯಾಂಕ್ ಕಾಲೋನಿಯಲ್ಲಿ ರೂಮ್ ಇತ್ತು, ಅಲ್ಲಿಗೆ ಬಂದಿದ್ದಾರೆ. ಬಂದಾಗ ಮನೆಯವ್ರು ಕೇಳಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ? ಇಲ್ಲ, ಅವ್ರದ್ದು ಕೆಲಸ ಏನಿತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಮಧ್ಯದಲ್ಲೇ ಒಂಚೂರು ನನ್ನ ಮೇಲೆ ಡೌಟ್ ಬಂದಿತ್ತು. ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇರ್ತೀನಿ, ಆ ಹುಡುಗಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಎಲ್ಲ ಗೊತ್ತಾಗಿತ್ತು. ಅವಾಗ ಏನು ಮಾಡಿದ್ರು, ಅವರು ಕಾದರು. ನಾನು ಆಶ್ರಮಕ್ಕೆಲ್ಲ ಹೋಗಿ 9 ಗಂಟೆಗೆ ಬಂದೆ. ಅಲ್ಲಿವರೆಗೂ ಅವ್ರ ಕಟ್ಟೆಯಲ್ಲೇ ಕಾಯ್ತಾ ಇದ್ದೆ, ಮನೆ ಮುಂದ್ಗಡೆ ಒಂದು ಕಟ್ಟೆಯಲ್ಲಿ. ನಾನು ಬಂದೆ. ನೀನು ಯಾವಾಗ ಬಂದೆ? ಕೇಳ್ದೆ ಬಂದಿದ್ದೆ. ಇಲ್ಲ, ನಂಗೆ ಆಫೀಸ್ ಕೆಲಸ ಇತ್ತು, ಜೊತೆಗೆ ಅಷ್ಟೊತ್ತೊಳಗೆ ಅವರು ಡಿಸೈಡ್ ಮಾಡ್ಕೊಬಿಟ್ರು, ಇದಕ್ಕೆ ಬ್ರಹ್ಮಕುಮಾರಿ ಸೇರಿದಾನೆ ಅಂದರೆ ಇದೇ ಕಾರಣ ಅಂತ ಹೇಳಿ. ಮಧ್ಯೆ ಮುಂದೆ 2-3 ಸರಿ ಡೌಟ್ ಬೇರೆ ಬಂದಿದೆ. ಅವಳು ಇಲ್ಲಿರೋದು ಗೊತ್ತಿದೆ. ನೀವು ಆಮೇಲೆ ಭೇಟಿನೇ ಆಗಿಲ್ಲ ಹುಡುಗಿನ? ಇಲ್ಲ, ಹೇಳ್ತೀನಿ ಕೇಳಿ. ಆಮೇಲೆ ಏನಾಯಿತು, ನಮ್ಮ ಅಣ್ಣ ಇದ್ದಕ್ಕಿದ್ದಂಗೆ, ಇಲ್ಲ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದಾನೆ. ಏನು ಎಂತ? ಅಮ್ಮನಿಗೆ ಹುಷಾರಿಲ್ಲ. ಈ ಮಧ್ಯೆ ಇನ್ನೂ ಒಂದು ಏನಾಗಿತ್ತು ಅಂದರೆ, ನಮ್ಮ ನಾನು ಆಗಾಗ್ಗೆ ಬರೋದು, ಇಲ್ಲಿ ಹುಡುಗಿನ ಇಲ್ಲಿ ಬಿಟ್ಟಿರೋದು, ಅವಳಿಗೆ ಹೆಲ್ಪ್ ಮಾಡ್ತಿರೋದು, ಇದೆಲ್ಲ ಅವ್ನು ತಿಳ್ಕೊಂಡಿದ್ದ. ಅಣ್ಣ ತಿಳ್ಕೊಂಡಿದ್ದ. ಇದ್ದಕ್ಕಿದ್ದಂಗೆ ಬ್ರಹ್ಮಕುಮಾರಿ ಸೇರ್ಕೊಂಡಿದ್ದಾನೆ ಅಂದಾಗ ಇಲ್ಲೇನೋ ಆಗಿದೆ. ಬ್ರಹ್ಮಕುಮಾರಿ ಸೇರ್ಬೇಕಾದ್ರೆ ಇದೇ ಕಾರಣ ಅಂತ ಅವನೇ ಡಿಸೈಡ್ ಮಾಡಿ ಇಮ್ಮಿಡಿಯೇಟ್ ಅವನೊಂದು ತೀರ್ಮಾನ ತಗೊಬಿಟ್ಟ. ಅಮ್ಮನಿಗೆ ಹುಷಾರಿಲ್ಲ, ನೀನು ಕರ್ಕೊಂಡು ಹೋಗಿ ಬಂದಿದ್ದೀನಿ. ಫೋನ್ ಮಾಡಿದು, ಅಲ್ಲಿ ಲೆಟ್ರ್ ಹಾಕಿದು, ನೀವು ರೆಸ್ಪಾನ್ಸ್ ಮಾಡಲಿಲ್ಲ. ಅಮ್ಮನಿಗೆ ಹುಷಾರಿಲ್ಲ ಅಂದ್ರೂ ನನಗೆ ಅವಾಗ ಇದ್ರದ್ದು ವ್ಯಾಮೋಹ ಏನೋ ಇರಲಿಲ್ಲ. ಸಮಾಜ ಇದಕ್ಕೆ ಸೇರಿದಾಗ ಸಂಬಂಧ ಇದಕ್ಕೆಲ್ಲ ಜಾಸ್ತಿ ಇದಿರಲಿಲ್ಲ. ಆದ್ರೂ ಇಲ್ಲ, ನನಗೆ ಇದಿದೆ, ಏನಿದ್ರು ತೊಂದರೆ ಇಲ್ಲ, ಸರ್ ನೀನು ಕರ್ಕೊಂಡೇ ಬರ್ತೀನಿ ಅಂತ ಬಂದಿದ್ದೀನಿ. ಇದಕ್ಕೆ ಕರ್ಕೊಂಡೋದು. ಈ ಮಧ್ಯದಲ್ಲಿ ನಮ್ಮ ಅತ್ತಿಗೆ ಅವರೆಲ್ಲ ಪ್ಲ್ಯಾನ್ ಮಾಡೇ ಕಳಿಸಿದ್ದವ್ರನ್ನ. ಆಫೀಸ್ ವರ್ಕಿಗೆ ಹೋಗ್ತಿರಲ್ಲ, ಏನಾರು ಮಾಡಿ ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಯಾಕೆ ಗೊತ್ತಾಯಿತು ಅಂದರೆ, ಅಲ್ಲಿ ಆ ಅಜ್ಜಿ ಇದ್ರಲ್ಲ, ಆ ಹುಡುಗಿ ಅಜ್ಜಿ, ಅವಳು ಮಾತು ನಿಮ್ಮ ರಾಮಕೃಷ್ಣವರು ನಮ್ಮ ಇವಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಮನೆ ಮಾಡಿಕೊಟ್ಟಿದ್ದಾರೆ, ತಮ್ಮನಿಗೂ ಮನೆ ಮಾಡಿಕೊಟ್ಟಿದ್ದಾರೆ, ಕೆಲಸನೂ ಕೊಡಿಸಿದ್ದಾರೆ ಅಂತ ಎಲ್ಲ ಹೇಳ್ತಿದ್ರಲ್ಲ. ಇದೆಲ್ಲ ಕೇಳಿ ಅವರಿಗೆ ಆ ಸಂಬಂಧ ಇಷ್ಟನೂ ಇರಲಿಲ್ಲ ನಮ್ಮ ಅತ್ತಿಗೆಗೆ. ಅದಕ್ಕಾಗಿ ಏನು ಮಾಡಿದ್ವಿ, ಇದನ್ನ ಹೆಂಗಾರು ತಪ್ಪಿಸ್ಬೇಕಲ್ಲ ರೇ, ಅವರು ಹೆಂಗಾರು ಒಂದು ಸರಿ ಇಲ್ಲಿ ಬರ್ಲಿಕ್ಕೆ ಕೇಳ್ರಿ ಅಂತ ಹೇಳಿರ್ತಾರೆ. ಅಣ್ಣ ಏನು ಮಾಡ್ದ, ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು ಏನು ಮಾಡೋದು ಬಿಡಲ್ಲ, ರಾತ್ರಿ ಬಸ್ ಹತ್ಕೊಂಡು ಕರ್ಕೊಂಡೇ ಹೋಗ್ಬಿಟ್ರು. ಹೋದರು ಅವ್ರ ಮನೆಗೆ, ನಮ್ಮ ಅಣ್ಣನ ಮನೆಯಲ್ಲಿ ಕನ್ನಂಗಿ ಅಂತ, ಅಲ್ಲಿ ಇಳಿದೆ. ಆಯಿತು, ಅಲ್ಲಿ ಉಳ್ಕೊಂಡ್ರೆ ನಮ್ಮ ಅತ್ತಿಗೆ ಏನು ಮಾಡಿದ್ರು, ಅವ್ರವ್ರು ಮಾತಾಡ್ಕೊಬಿಟ್ಟಿದ್ದಾರೆ. ಯಾರು, ನಮ್ಮ ಅತ್ತಿಗೆ ಮತ್ತು ನಮ್ಮ ಮಿಸ್ಸಸ್ ತಾಯಿ ಮಾತಾಡಿಕೊಂಡು, ಈಗ ಈ ಕತೆಗಳು ಯಾವುದೂ ಹೇಳಿಲ್ಲ ಅವರು. ನನ್ನ ಮೈದ್ನನಿಗೆ LLB ಸೆಕೆಂಡ್ ಇಯರ್ ಸಿನಿಮಾದಲ್ಲಿ ಇಷ್ಟು ವರ್ಕು ಮಾಡಿದ್ದಾರೆ, ಒಂದಿಲ್ದಿದ್ರು ಒಂದರಲ್ಲಿ ಸೈನ್ ಆಗ್ತಾರೆ. ಈಗ ಅವರಿಗೆ ನೀವು ಯಾಕೆ ನಿಮ್ಮ ಮಗಳನ್ನ ಕೊಡಬಾರ್ದು ಅಂತ ಕೇಳಿದ್ದಾರೆ. ನಮ್ಮ ಮನೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಮೊದಲೇ ಗೊತ್ತಿತ್ತು ಅವ್ರ ತಾಯಿಗೆ. ಯಾರಿಗೆ? ನನ್ನ ಮಿಸ್ಸಸ್ ತಾಯಿ. ಅಯ್ಯೋ ನೀವು ಏನು ಕೇಳ್ತಿದ್ದೀರಾ, ನಿಜ, ನಾನು ನಿನ್ನ ಮನೇಲಿ ಕೇಳಬೇಕು ಮಾಡಬೇಕು ಅಂದರು ನಮ್ಮ ಅತ್ತೆ. ನೆಕ್ಸ್ಟ್ ಕೇಳಿದ್ದಾರೆ. 3 ಗಂಟೆ 4 ಗಂಟೆ ಹೊತ್ತಿಗೆ ರಿಸಲ್ಟೇ ಕೊಟ್ಬಿಟ್ರು. ಮನೇಲಿ ಯಾರು ಕೇಳಿ ಅಲ್ಲ, ನಮ್ಮ ಅತ್ತಿಗೆ ಕೇಳಿದ್ರು. ನಾನು ನಮ್ಮ ಮಾತಾಡೋಕ್ಕೆ ಬಿಡಲಿಲ್ಲ. ನಮ್ಮ ಅಮ್ಮನಿಗೆ, ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಮದುವೆ ಫಿಕ್ಸ್ ಆಗಿದೆ ಅಂದರೆ ಅವ್ರು ಸುಮ್ಮನೆ ಇರ್ತಾರೆ, ಇಲ್ಲ ಅಂದರೆ ಅವರು ಅದೇ ಕೊರಗಲ್ಲಿ ಇದಾಗ್ತಾರೆ ಅಂದು. ಅಲ್ಲ, ಭಾರಿ ಡ್ರಾಮಾ ಮಾಡಿದ್ದಾರೆ. ಬೆಳಗ್ಗೆ ಮನೆಗೆ ಯಾರನ್ನ ಕಳಿಸಿ ಈ ಥರ ಬರ್ತಾನೆ, ಬಂದಾಗ ನೀವು ನಾಟಕ. ನಿಮ್ಮ ಲೈಫಲ್ಲಿ ಆಗಿರೋದು ಒಂದೊಂದು ಸಿನಿಮಾ ಕಥೆಗಳಿದ್ದಂಗೆ, ಸಿನಿಮಾ ಕಥೆಗಳ ಥರನೇ ಇದೆ. ಆಯಿತು,
ಇಲ್ಲಿ ಇದಾಯಿತು. ನನಗೆ ನಮ್ಮ ಅತ್ತಿಗೆ ಕರೀತಾ ಇದ್ದಾರೆ. ಆ ಎದುರುಗಡೆ ಮನೆಯವರು ಯಾವಾಗಲೂ ಇಲ್ಲಿ ಬರ್ತಾ ಇರ್ತಲ್ಲ, ಅವ್ರ ಮಗಳು ಅಲ್ಲ, ಅವ್ರ ಮನೆ ಕಾಫಿ ಕರೆದಿದ್ದಾರೆ, ಹೋಗಿ ಬರೋಣ ಬನ್ನಿ ಅಂತ. ನಮ್ಮ ಅತ್ತಿಗೆ ನಾನು ಎದುರ ಬದ್ರ ಈ ರೋಡು ಆ ರೋಡು ಸರಿ ಅಂತ ಹೋದರೆ ಅಲ್ಲಿ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹುಡುಗಿ ನೋಡಕ್ಕೆ ಕರೆದಿದ್ದಾರೆ. ಹುಡುಗಿ ಕೆಲ ಕಾಫಿ ಕೊಟ್ಟು ಕಳಿಸಿದ್ದಾರೆ. ನನ್ನ ಪಾಡಿಗೆ ನಾನು ನೋಡಿದೆ, ಲಂಗ ದಾವಣಿ ಹಾಕ್ಕೊಂಡಿದ್ದು ಅವಾಗೆಲ್ಲ. ಸರಿ ಏನು ನನ್ನ ಪಾಡಿಗೆ ನಾ ಬಂದೆ, ಎಲ್ಲೂ ಡೌಟ್ ಬರಲಿಲ್ಲ. ಮನೆ ಬಂದ ಕೂಡಲೇ ನಮ್ಮ ಅತ್ತಿಗೆ ಆ ಹುಡುಗಿ ನೋಡಿದ್ರಲ್ಲ, ಏನು ಅನ್ನಿಸ್ತು, ಯಾಕೆ ಅಲ್ಲ ಚೆನ್ನಾಗಿದ್ದಾಳಲ್ಲ, ಒಳ್ಳೆ ಸಂಬಂಧ. ನಾನು ನೋಡಲೇ ಇಲ್ಲಲ್ಲ ಅವಳು ಸರಿಯಾಗಿ ಅಂದೆ. ನೋಡಿದ್ರೆ ಬೇಕಾ ಇನ್ನೊಂದು ಸರಿ ನೋಡಿ, ಆಗಲೇಬೇಕು, ನೀವು ಮದುವೆ ಆಗಲೇಬೇಕು. ನಮಗೆ ಗೊತ್ತಾಗಿದೆ ನೀವು ಯಾಕೆ ಬ್ರಹ್ಮಕುಮಾರಿ ಸಮಾಜಕ್ಕೆ ಸೇರಿದ್ದೀರಾ, ನೀವು ಯಾಕೆ ಅಲ್ಲ, ನೀವು ಅವಳನ್ನ ಲವ್ ಮಾಡಿದ್ದು, ಡಿಸಪಾಯಿಂಟ್ ಆಗಿದ್ದು, ಎಲ್ಲ ಕತೆ ನಮ್ಗೆ ಗೊತ್ತು, ಅದಕ್ಕೆ ನಿಮ್ಮ ಅಣ್ಣನ ಕಳಿಸಿದ್ದು ಅಂತ ಅಲ್ಲಿ ರಿವೀಲ್ ಮಾಡಿದ್ರು. ನಾನೇನು ಇಲ್ಲಪ್ಪ ಅಂದ್ರೆ ಏನು ಹೇಳಿದ್ರು, ನಿಮ್ಮ ಅಮ್ಮಗೆ ವಿಷಯ ಗೊತ್ತಾಗಿ ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ, ಸುಳ್ಳು ಹೇಳಿ ಮನೇಲಿ ನಾನು ಮನೆಗೆ ಕರ್ಕೊಂಡು ಹೋದಂಗೆ ಮಾಡಿ ಅವತ್ತಿಗೆ ನಮ್ಮ ಅಮ್ಮ ನಾಟಕ ಮಾಡೋಂಗೆ ಮಾಡಿ ಅಂತ ಕೆಮ್ಮಂಗೆ ಮಾಡಿ, ನನಗೊಂದು ಆಸೆ ಕಣೋ, ನಿನ್ನ ಮದುವೆ ಒಂದು ನೋಡಬೇಕು ಅಂತೇಳಿ ಅಂತ ನಾಟಕ ಇದು ಮಾಡಿ ನಮ್ಮ ತಾಯಿ ಹಿಂಗೆ ಮಾಡಿದ್ರು. ಆಯಿತು, ಕೊನೆಗೆ ಮದುವೆ ಆಗಲೇಬೇಕು ಅಂತ ಪ್ರಪೋಸಲ್ ಆಯಿತು. ಏನು ಮಾಡಿದ್ರು ಬಿಡ್ತಾ ಇಲ್ಲ. ಅಮ್ಮನಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಈ ಥರ ಆಗಿಬಿಟ್ಟಿದ್ದಾನೆ, ಇಲ್ಲ ಅಂದರೆ ನಮ್ಗೆ ಅವನ ಮದುವೆಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳು ಒಂಥರ ನಾಟಕ ಆಡಿ ಎಲ್ಲ ಆಯ್ತು. ಇಲ್ಲಿ ನಮ್ಮ ಅತ್ತಿಗೆ ನೋಡಿದ್ರೆ ನಿಮ್ಮ ಮದುವೆ ಆಗಬೇಕು, ನನಗೆ ಗೊತ್ತಿರೋರು, ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಹಾಗೆ ನಾನೇನು ಮಾಡಿದ್ರು ಬಿಡಲ್ಲ. ಆಯಿತು ಆಗ್ತೀನಿ, ಬಟ್ ನನ್ನ ಕೆಲವು ಕಂಡೀಷನ್. ಏನು, ನಾನು ಮದುವೆ ಆಗೋದಾದರೂ ಮಂತ್ರಮಾಂಗಲ್ಯ, ಕುವೆಂಪು ಅವ್ರದ್ದು ಮಂತ್ರಮಾಂಗಲ್ಯ. ಅವರು ಹಿಂದೆ ಮುಂದೆ ಗೊತ್ತಿಲ್ಲ ಮಂತ್ರಮಾಂಗಲ್ಯ ಅಂತ ಕೇಳಿದ್ದೀವಿ, ಅದೇನು ಗೊತ್ತು, ಏನಿಲ್ಲ, ಇನ್ವಿಟೇಷನ್ ಕಾರ್ಡ್ ಮಾಡ್ಸಂಗಿಲ್ಲ, ಹೊಸ ಬಟ್ಟೆ ಹಾಕಂಗಿಲ್ಲ, ಹಾಕಿದ ಬಟ್ಟೆಲಿ ಬರಬೇಕು. ಅಲ್ಲ, ಇದು ಕಂಡೀಷನ್ ಅವ್ರು ಒಪ್ಪಲ್ಲ ಅಂತ ನೀವು ಹಾಕಿರೋದು, ಇಷ್ಟ ಇದ್ದ ಹಾಕಿ. ನನ್ನ ದೇಹನೇ ಅದಿತ್ತು, ನಾನು ಆ ಥರದಲ್ಲೇ ಮದುವೆ ಆಗಬೇಕು ಅಂತ ಮೊದಲಿಂದ. ಯಾರು ಇವನು ಸುಜಾತನಾಗಿದ್ರು ಆ ಹುಡುಗಿ ಹೆಸರು ಹೇಳ್ಬಿಟ್ನಾ, ಸುಜಾತನಾಗೋದಾದ್ರು ಅದೇ ಥರ ಕಂಡೀಷನಲ್ಲೇ ಆಗ್ತಾಯಿದ್ದೆ. ಏನಂದೆ, ಇನ್ವಿಟೇಷನ್ ಕಾರ್ಡ್ ಇಲ್ಲ, ಯಾರನ್ನೂ ಕರೆಯಂಗಿಲ್ಲ, ಕರ್ಕೊಳ್ಬೇಕಾರೆ ಇದು ಮಾಡಂಗೆ, ಕಾರಲ್ಲಿ ಬರೋಂಗಿಲ್ಲ, ಬಸ್ ಹತ್ತಿಗೂ ಬರಬೇಕು ಮದುವೆ ದಿನ. ಈ ಕಂಡೀಷನ್ ಮೊದಲು ಒಂದಿನ ಲೈಫಲ್ಲಿ ಒಂದ್ಸಲ ಮದುವೆ ಆಗೋದು. ಅವರೆಲ್ಲ ಅವ್ರು ಶುರು ಮಾಡಿದ್ರು, ಅಯ್ಯೋ ನಮ್ಮ ಫ್ಯಾಮ್ಲಿ ದೊಡ್ಡದು, ಈ ಥರ ಕರೆದೇ ಇರೋಕ್ಕಾಗುತ್ತಾ, ಇದು ಮಾಡದೇ ಇರೋಕ್ಕಾಗುತ್ತಾ, ಹಂಗೆ. ಹಾಗಾದ್ರೆ ಇನ್ನೂ ಟೈಮ್ ಮಿಂಚಿಲ್ಲ, ಬೇಕಾದಷ್ಟು ಟೈಮ್ ಇದೆ, ಬೇರೆ ನೋಡ್ಕೊಳ್ಳಿ. ನೀವು ಇಷ್ಟು ಒತ್ತಾಯ ಮಾಡೋದಕ್ಕೆ ನಾನಿದ್ದು ಕೊನೆಗೆ ಏನೇನೋ ಮಾಡಿ ನಮ್ಮದು ಇದೆಲ್ಲ, ನಮ್ಮ ಅಣ್ಣನ ಬಗ್ಗೆ ಗೊತ್ತಿತ್ತು, ನನ್ನ ಬಗ್ಗೆ ಗೊತ್ತಿತ್ತು, ನಮ್ಮ ಇನ್ನೊಬ್ಬ ಅಣ್ಣನ ಬಗ್ಗೆ ಎಲ್ಲ ಗೊತ್ತಿತ್ತು. ಅವರಲ್ಲಿ ಸ್ವಲ್ಪ ಇದು ಇತ್ತು ಜಮೀನು ಜೊತೆಗೆ. ಆವಾಗ LLB ಭಾರಿ ಇದಿತ್ತು ಅಲ್ಲಿ, ನಾವು ಓದೋರು ಭಾರಿ. ಆದರೆ ನೀವು LLB ಬಿಟ್ಟಿದ್ರಿ, ಒಂದು ಫ್ಯಾಮಿಲಿನ ನಡೆಸೋಷ್ಟು. ಕೇಳಿ, ನಾನು ಅದ್ರ ಜೊತೆಗೆ ಬೇರೆ ಕೆಲವೆಲ್ಲ LIC ಮಾಡ್ತಾಯಿದ್ದೆ. LICಲೇ ನನಗೆ ಜಾಸ್ತಿ ಸಿನಿಮಾದವ್ರದ್ದು ಕಾಂಟ್ಯಾಕ್ಟು ಇದು. LIC ತುಂಬ ಕಮಿಷನ್ ಬರ್ತಾಯಿತ್ತು ನನಗೆ. ಆಯಿತಾ, ಇದೆಲ್ಲ ಆಯಿತು. ಆಮೇಲೆ ಎಲ್ಲ ಕಂಡೀಷನ್ಗೂ ಒಪ್ಕೊಂಡ್ರು, ಏನು ಮಾಡಿದ್ರು ಬಿಡ್ತಾಯಿಲ್ಲ. ಆಯಿತು ಅಂತ ಆಯಿತು. ಆಮೇಲೆ ಒಂದು 15 ದಿನ ಗ್ಯಾಪು, 15 ಒಂದು ತಿಂಗಳು ಗ್ಯಾಪ್, ಮದುವೆ ಡೇಟ್ ಫಿಕ್ಸ್ ಆಯಿತು. ನಾನು ಊರಲ್ಲಿ ನಮ್ಮ ಅಣ್ಣನ ಮೂಲಕವಾಗಿ ನಮ್ಮ ಅಮ್ಮನಿಗೆ ಅಪ್ಪನಿಗೆ ಹೇಳಿದ್ದೀನಿ. ಬೇರೆ ಊರಿಗೆ ಹೋಗಿಲ್ಲ ನಾನು. ಅದೇ ಹೋಗಿ ಒಂದು ದಿವಸ ಅಮ್ಮನ ಮಾತಾಡ್ಸ್ಕೊ ಬಂದವನು, ಅದೇ ಕಾಯಿಲೆ ಅಂತ ನಾಟಕ ಆಡಿದ್ರು ಅವತ್ತು. ಆಮೇಲೆ ಹೋಗಿಲ್ಲ. ಸರಿ, ಇದಾಯಿತು. ಅಣ್ಣನೇ ಎಲ್ಲ ಈ ಥರ ಮದುವೆ ಫಿಕ್ಸ್ ಆಗಿದೆ ಹಾಗೆ ಅಂತ ಎಲ್ಲ ಹೇಳಿದ್ದಾರೆ. ಇನ್ನೊಬ್ಬಣ್ಣ ಹೋಗಿ ಹೇಳಿದ್ದಾರೆ. ಆಯಿತು, ಎಲ್ಲ ಏನೇನು ಬೇಕೋ ನಮ್ಮ ಇವ್ರ ಹತ್ರ ಹೇಳಿದೆ. ನೋಡಿ, ಆಮೇಲೆ ಅದು ಬೇಕು ಇದು ಬೇಕು ಅಂತ ಇದು ಮಾಡಿಬಿಡಿ. ತಾಳಿ ಸರ ನಮ್ಮ ಅಣ್ಣ ಬೇಡ ನನಗೆ, ಅದ್ದೂರಿಯಾಗಿ ಏನು ಬೇಡ, ಅದ್ದೂರಿಯಾಗಿಲ್ಲ, ನನ್ನ ಕೈಲಿ ಶಕ್ತಿ ಇದ್ದಷ್ಟು ಇದು ಮಾಡ್ತೀನಿ. ಯಾಕೆಂದ್ರೆ ನಮ್ಮ ಅಣ್ಣ ಹೇಳಿದರು, ನಿನಗೆ ತೊಂದರೆ ಇದ್ರದ್ದೊಂದು ಒಂದು ಚೈನ್ ಒಂದು ನಾನು ಮಾಡಿಕೊಡ್ತೀನಿ ಮರೆ, ನಿನಗೆ ಇದೆಯಲ್ಲ, ಇದೇ ನಿನಗೆ ಶಕ್ತಿ ಇದ್ದರೆ ಮಾಡು, ಇಲ್ಲದಿದ್ರೆ ನಾನು
ಅಣ್ಣನಾಗಿ ನಾನು ಅಷ್ಟು ಮಾಡದೇ ಇರೋ ಕಾಲ ಇಬ್ಬರು ಅಣ್ಣ ನಮ್ಮ ಮಾವನಿಗಳಿದೆ ಸೀರೆ ಅಂತ ಒಂದು ಹೊಸದು ಕಾಣಬಾರ್ದು. ನಾನು ನೋಡಿದ್ದೀನಿ ಮಧ್ಯೆ ಉಡ್ತಿದ್ದ ಸೀರೆ, ಅದರಲ್ಲಿ ಯಾವ್ದಾರು ಒಂದು ಅಂದೆ. ಸರಿ ಆಯಿತು ಅಂತ ಎಲ್ಲ ಒಪ್ಕೊಂಡ್ರು. ಆಯಿತು, ಮದುವೆ ನಾಳೆ ಮದುವೆ, ಹಿಂದಿನ ದಿನ ಊರಿಗೆ ಹೋದೆ. ಅಮ್ಮನಿಗೆಲ್ಲ ಗೊತ್ತಿತ್ತು. ಊರಿಗೆ ಹೋದೆ. ನಮ್ಮ ಅಕ್ಕನ ಕರೆದಿಲ್ಲ ಇನ್ನು. ಅಲ್ಲಿಂದ 2 ಕಿಲೋಮೀಟ್ರು. ಅಮ್ಮನಿಗೆ ಹೇಳಿದೆ, ಬೆಳಗ್ಗೆನೇ ಹೋದ್ನಲ್ಲ ಊರಿಗೆ, ನಾನು ಹೋಗಿ ಒಂಚೂರು ನಾಳೆ ಮದುವೆ ಅಲ್ಲ, ಒಂಚೂರು ಕರೆದು ಬರ್ತೀನಿ, ಹೋಗು ಮರ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ಹೋದಾಗ ನಮ್ಮ ಭಾವ ಇದ್ದರು. ಏನೋ ಚೆನ್ನಾಗಿದೆಯಾ ಅಂದರು. ಚೆನ್ನಾಗಿದೆ. ನಮ್ಮ ಅಕ್ಕ ತಂದು ನೀರಿಟ್ರು ಕೋಪದಲ್ಲಿ. ನೀರು ನಮ್ಮ ವಿಷಯ ಗೊತ್ತಿದೆ, ಅದು ಸರಿ ಇಟ್ಟರು. ಆ ನೀರು ತಂದು ಇಟ್ಟಿದ್ರಲ್ಲೇ ನಂಗೆ ಗೊತ್ತಾಯ್ತು ಇವಳಿಗೆ ಕೋಪ ಇದೆ. ಆಯಿತು, ಬಂದ್ಕೊ ಚೆನ್ನಾಗಿದೆಯೇನೋ ಅಂದರು. ಅಷ್ಟೇ, ಆ ವಾಯ್ಸಲ್ಲೇ ಗೊತ್ತಾಯ್ತು ನನಗೆ. ಸರಿ ಹೋದರು, ಕಾಫಿ ಮಾಡ್ತಾಯಿದ್ರು. ನಾನು ಭಾವನ ಹತ್ರ ಮಾತಾಡ್ತಾಯಿದ್ದೆ. ಮತ್ತು ಏನು ಕೆಲಸ ಏನು ಅಂತ ಕೇಳಿದೆ. ಕೆಲಸಕ್ಕೆ ಏನು ಮಾಡ್ರ, ಬರಗಾಲ ಅದಿದೆ ಇದಿದೆ. ಸರಿ, ನಾಳೆ ಏನು ಕೆಲಸ ಇಟ್ಕೊಂಡಿದ್ದೀರ? ಯಾಕೆ? ಅಲ್ಲ ಏನಿಲ್ಲ, ನಾಳೆ ನನ್ನೊಂದು ಮದುವೆ ಇತ್ತು ತೀರ್ಥಹಳ್ಳಿಲಿ, ನೌಕರರು. ನಂದೊಂದು ಮದುವೆ ಇತ್ತು ನಾಳೆ. ಆಗ ಅಂದಿದ್ದೆ ತಡ ಒಳಗಡೆ ನೋಡಿ ಬಡ 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 ಒಳಗೆ ಶುರು ಮಾಡೋದು. ಏನೋ ನನ್ನನ್ನು ನಾಳೆ ಮದುವೆ ಇಟ್ಕೊಂಡು ಇವತ್ತು ಬಂದು ಈ ಥರದಲ್ಲಿ ಕರಿತಾ ಇದೀಯಾ ಅಂತ ಓರಾಗಿ ಅಳ್ತಾ ಬಂದು ಸಮಾಧಾನ ಮಾಡಿದೆ. ನೋಡು, ನಾವೆಲ್ಲ ಮದುವೆ ಆಗ್ತಿರೋ ರೀತಿಯೇ ಬೇರೆ. ಸುಮ್ಮನೆ ಯಾರ್ಯಾರಿಗೂ ಖರ್ಚು ಮಾಡಿಸಿ ಇದು ಮಾಡಬೇಕು ಅನ್ನೋದಿಲ್ಲ. ನಾನು ಮಂತ್ರ ಮಾಂಗಲ್ಯ ಅಂತ. ಮಂತ್ರ ಮಾಂಗಲ್ಯ ಅಂದರೆ ಹೀಗೆ. ಈಗಲೂ ಹೇಳ್ತೀನಿ, ನಾಳೆ ಫ್ರೀ ಇದ್ದರೆ ಮಾತ್ರ ಬನ್ನಿ, ಇಲ್ಲದಿದ್ರೆ ಮದುವೆ ಆದ್ಮೇಲೆ ನಿಮ್ಮ ಮನೆಗೆ ಬರ್ತೀವಿ ಒಂದ್ಸರಿ. ಅದಕ್ಕೂ ಹತ್ಲು ಮಾಡಿದ್ಲು ಕೊನೆಗೆ ಸಮಾಧಾನ. ಓಪನ್ ಮೈಂಡೆಡ್ ಆಗಿದ್ರ? ದೇವರಣೆ ಆಗಿದ್ದೆ. ಇದು ಎಲ್ಲರಿಗೂ ಗೊತ್ತು. ನನ್ನ ಕೆಲವು ಚಾನಲಲ್ಲಿ ಹೇಳ್ಕೊಂಡಿದ್ದೀನಿ ಇದನ್ನು ಆಲ್ರೆಡಿ, ಅದರಿಂದಲೇ ನಿಮಗೆ ಗೊತ್ತು. ಸರಿ ಆಯಿತು. ನಾಳೆ ಭಾವ ಹೇಳಿದ್ರು, ಆಯ್ತು ಮರ, ನೀನು ಒಳ್ಳೇದೇ ಆಯಿತು ಈ ಥರ ಮದುವೆ ಆಗ್ತಿರೋದು. ಅದೇ ಜನಗಳಿಗೆ ಎಷ್ಟು ಕರೆದ್ರೂ ಇದಿರಲ್ಲ, ಅದು ಸರಿ ಇರಲಿಲ್ಲ ಇದು ಸರಿ ಇರಲಿಲ್ಲ ಅಂತಾರೆ ಅಂದರೂ ಆಯಿತು. ಕೊನೆ ಹೋಗಿ ಸಮಾಧಾನ ಮಾಡಿ ಅಕ್ಕನಿಗೆ ತಪ್ಕೊಂಡು ಒಂದು ಮುತ್ತು ಕೊಟ್ಟು ಇವಾಗೆಲ್ಲ ಹಿಡಿದು ಮಾತ್ರ ಬಿಡ, ನೀನು ನನ್ನ ಹತ್ರ ಇದು ಮಾಡೋಕ್ಕೆ ಬಂದಿದೀಯ, ಇಲ್ಲಿ ಮಾಡೋದೆಲ್ಲ ಮಾಡ್ಕೊಂಡು ಅಂದ್ಲು. ಸರಿ ಅಂತ ಬಂದೆ. ನೆಕ್ಸ್ಟ್ ಅದನ್ನು ಇನ್ನೊಂದು ಹೇಳೋದು ಬೇಡ, ನಾಳೆ ನೀವು ನಮ್ಮ ಮನೆಗೆ ಬರಬೇಡಿ, ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡಿ. ಯಾಕೋ ಒಂದು ಕಾರು ಮಾಡಿಲ್ಲನೋ? ಒಂದು ಕಾರು ಎಲ್ಲ ನಡ್ತಾರೆ ಕಣೋ, ಅವ್ರಿಗೆ ಯೋಗ್ಯತೆ ಇಲ್ಲ ಅದಕ್ಕೆ ಕಾರ್ ಮಾಡಿಲ್ಲ ಅಂತಾರೆ. ಒಂದು ಕಾರಾರು ಮಾಡೋ, ನೀ ಸುಮ್ಮನೆ ಇರು ನೀನು. ನಾನೊಂದು ಕಾರೊಂದು ಮಾಡಿದೆ ಅಂದರೆ ನಂದೇನು ಆದರ್ಶ ಉಳೀತು? ರಾಯ ನಿಮ್ಮ ಮೊದಲು ಹೋಗಿ ಇಲ್ಲಿಂದ ಹೋಗಿ ಫಸ್ಟು ಅಂದರು. ಆಯಿತು, ಹೋದೆ. ನೆಕ್ಸ್ಟ್ ಡೇ ಬಸ್ ಸ್ಟ್ಯಾಂಡ್, ಒಂದು 7-8 ಜನ, ನಾನು, ನಮ್ಮ ತಾಯಿ, ನಮ್ಮ ತಂದೆ ಎಲ್ಲ ಇದ್ದೀವಿ. ಅಷ್ಟೊತ್ತಿಗೆ ಅವರು ಬಂದರು, ಭಾವ ಅಕ್ಕ ಬಂದರು, ಸೇರಿದ್ರು. ಎಲ್ಲ ಸೇರಿ ಒಂದು 8-10 ಜನ ಇದ್ದು. ಇನ್ನೊಂದು ಯಾರನ್ನ ಒಂದು 2 ಜನ ಕರೆದಿದ್ದೆ. ಅಲ್ಲೊಬ್ಬ ಪೋಸ್ಟ್ ಮ್ಯಾನ್ ಬಂದ, ನಮ್ಮನ್ನೇ ನೋಡ್ತಾ ಬಂದ. ಅಂದ, ಮತ್ತೆ ಅಂದೆ, ಅಲ್ಲ ನಿಮ್ಮ ಮನೇಲಿ ಇವತ್ತೇನು ಮದುವೆ ಅಂತ ಕೇಳಿದೆ, ಇಲ್ಲೇ ಇದ್ದೀರಲ್ಲ? ಮದುವೆನೇ ತೀರ್ಥಹಳ್ಳಿಯಲ್ಲಿ, ಬನ್ನಿ ಫ್ರೀ ಇದ್ದರೆ. ಇಲ್ಲ ನಂಗೆ ಕೆಲಸ ಇದೆ ಅಂದರು. ಹೋದು. ಅಷ್ಟೊತ್ತಿಗೆ ಬಸ್ ಬಂತು. ಎಲ್ಲ ಬಸ್ ಹತ್ಕೊಂಡು ಹೋಗಿ ಇಳಿದು ಸೀದಾ ಛತ್ರಕ್ಕೆ ಹೋದು, ನಡ್ಕೊಂಡು ಹೋದು ಛತ್ರಕ್ಕೆ. ಅಲ್ಲಿ ಹೋದ್ಕೊಳ್ಳೆ ಅಲ್ಲಿ ನಮ್ಮ ಮಿಸ್ಸಸ್ ಚಿಕ್ಕಪ್ಪ, ಭಾರಿ ಫೇಮಸ್ ಅವರಿಗೆ, ರೇಮೇಗೌಡರು ಅಂತ. ಅವರು, ಅಲ್ಲ ಏನು ಬೇಜಾರು ತಿಳ್ಕೊಬೇಡಿ, ಇನ್ನೂ 1.5 ಗಂಟೆ ಇದೆ ಮುಹೂರ್ತಕ್ಕೆ, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಜನಗಳಿಗೆ ಗೊತ್ತಲ್ಲ ಆಡ್ಕೊಳ್ಳೋದು. ದಾಡಿ ಬೇರೆ ಒಂಚೂರು ಉದ್ದ ಇತ್ತು, ಒಂಚೂರು ಅದನ್ನು ದಾಡಿ ತೆಗ್ಸಿದ್ರೆ ಅಲ್ಲೇ ಸ್ನಾನ ಮಾಡ್ಕೊಂಡು ಇದು ಮಾಡ್ಬೋದು. ಚೂರು ಗ್ಯಾಪ್ ಕೊಟ್ಟೆ, ಮುಖ ನೋಡಿದೆ. ಇನ್ನೂ 1.5 ಗಂಟೆ ಟೈಮ್ ಇದೆ ನಿಮ್ಮ ಪ್ರಕಾರ. ಈಗಲೂ ಯೋಚನೆ ಮಾಡಿ, ಈಗಲೂ ಬೇಕಾದ್ರೆ ಎಲ್ಲ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡಿ. ದಾಡಿ ತೆಗಿಸ್ಲೇಬೇಕು ಅಂದರೆ ನಾನು ವಾಪಸ್ ಹೋಗ್ತೀನಿ. ಕೊನೆ ಮೂಮೆಂಟಲ್ಲೂ ಸ್ಕಿಪ್ ಆಗೋಣ ಅಂತಾನೆ ಇದ್ರಿ. ದೇವ್ರಣೆ ಏನು ಮಾಡಿದ್ರು ಹೆಂಗಾರು ಒಟ್ಟಿನ ತಪ್ಪೋದ್ರು ನನಗೇನು ತೊಂದರೆ ಇಲ್ಲ. ಬಟ್ ನಾನು ಆಗೋದು ಅದೇ ಸ್ಟೈಲಲ್ಲಿ, ಇದಿಲ್ದಿದ್ರೆ ಇನ್ನೊಂದು ಅಂತ. ಆಯಿತು, ಮದುವೆ ಆಯಿತು. ಮದುವೆ ಆದಾಗ ಹೋಗುವಾಗ ಬಸ್ಸಲ್ಲಿ ಹೋಗ್ಬೇಕಂತ ನನ್ನ ಇದೆ. ನೋಡಿದ್ರೆ ನಮ್ಮ ಅಣ್ಣರು ಗೊತ್ತಿಲ್ಲದೇನೆ ಕಾರೊಂದು ಬುಕ್ ಮಾಡಿಬಿಟ್ಟಿದ್ರು. ರಿಟರ್ನ್ ಹೋಗುವಾಗ, ನಮ್ಮ ಮನೆಗೆ ಹೋಗುವಾಗ. ನೀನು
ಅಲ್ಲ ಮದ್ವೆ ಆದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ ಸರಿ ನಿನ್ನ ಇದಕ್ಕೆ ಯಾವುದಕ್ಕೂ ಅಡ್ಡ ಬಂದಿಲ್ಲ. ನನ್ನ ಮನೆಗೆ ನನ್ನ ತಮ್ಮನ ಮದುವೆ ನಾನು ಕಾರ್ ಮಾಡಿದ್ದೀನಿ ಅಂತ ಕೂತ್ಕೊಂಡ್ರು. ಅವತ್ತು ನನ್ನ ಖರ್ಚು ಮದುವೆದು 800 ರೂಪಾಯಿ. ನಮ್ಮ ಮಾವಂದು ಅವತ್ತು ಎಲ್ಲ ಟಿಫನ್ ಅಲ್ಲೆಲ್ಲ ತಂದಿದ್ರಲ್ಲ, ಅದು ಇದನ್ನು ಓದ್ತಾರೆ, ಒಂದು ಬುಕ್, ಕುವೆಂಪು ಅವರ ಮಂತ್ರಮಾಂಗಲ್ಯ. ಆಯಿತು, ಅದ್ರ ಪ್ರಕಾರ ಆದೆ. ಇವತ್ತಿಗೂ ನನಗೆ ಅದೊಂದು ಸಮಾಧಾನ. ಇತ್ತೀಚೆಗೊಬ್ರು ಸಿಂಗರು ಆದ್ರಲ್ಲ ಮಂತ್ರಮಾಂಗಲ್ಯ ಥರ, ತುಂಬ ಜನ ಆಗಿದ್ದಾರೆ. ಹಾಗೆ ಇವತ್ತಿಗೆ ನಾನು 83ನಲ್ಲಾಗಿದೆ ಅಂದರೆ 42 ದಿನ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದೀವಿ ಅಂದರೆ, ಇವನ್ ಲವ್ ಮಾಡಿ ಮದುವೆ ಆದವರು ಅಷ್ಟು ಚೆನ್ನಾಗಿರ್ತಿದ್ರಲ್ಲ ಹಂಗಿದೆ. ಹಿಂಗೆ ಮನೇಲಿ ಹೇಳಿ ಅಂತ ಹೇಳಿದಾರ ಸರ್? ಯಾರು ಮನೇಲಿ ಗೊತ್ತು, ಇದೆಲ್ಲ ಗೊತ್ತು. ಆಯಿತು, ನಮಗೆ ಇಲ್ಲಿಂದ ಟರ್ನ್ ಹೆಂಗಾಯ್ತು ಸರ್ ಲೈಫ್? ಇಲ್ಲಿಂದ ಹೀಗಾಯಿತು. ನಾನು ಇನ್ನೂ ತುಂಬ ಇನ್ಸಿಡೆಂಟ್ ಇದ್ದಾವೆ. ಗೀತಾ ಪ್ರಿಯರ ಹತ್ರ ಮಾತಾಡೋದು ಅಸ್ಟೆಂಟ್ ಆಗಿದ್ದಾಗ ಸರಿತಾ ನನಗೊಂದು ಚಾಲೆಂಜ್ ಆಗಿತ್ತು. ಅದ ಬೇಡ, ಅದು ಸುಮ್ಮನೆ ಇದಾಗತ್ತೆ. ಯಾಕಂದ್ರೆ ಇನ್ನೂ ನಾನು ಡೈರೆಕ್ಟರ್ ಅಲ್ಲ, ಅವ್ರು ನಿಮ್ಗೆ ಹೇಳಿದ್ರು ಸಾರಿ ಕೇಳಲ್ಲ ಅಂತ, ನಿಮ್ಗೆ ಅವಲ್ಲಿ ತೀರಾ ಇಲ್ಲ. ಅದು ಏನಾಯ್ತು ಅಂದರೆ, ಗೀತಾ ಪ್ರಿಯರು ಮೆಡ್ರಾಸಲ್ಲಿ ಮೌನ ಗೀತಾ ಡಬ್ಬಿಂಗ್, ನಾನು ಅಸೋಸಿಯೇಟ್. ಡಬ್ಬಿಂಗಿಗೆ ಹೆಚ್ಚಾಗಿ ಅಸೋಸಿಯೇಟ್ಗಳನ್ನೇ ಬಿಡ್ತಾರೆ, ಸಿಂಕ್ ನೋಡೋದಷ್ಟೇ. ನಾನು ಒಂದ್ಸರಿ ನೋಡಿದೆ, ನಾನು ಸಿಂಕ್ ಹೊಡಿತಾ ಇತ್ತು. ಆ ಎಮ್ನಿಗಿಲ್ಲ, ನಾನು ಸಿಂಕ್ 1 more ಅಂದರೆ, ಯಾಕೆ ಸರಿ ಇದೆಯಲ್ಲ, ನಾನು ಕೊಡಲ್ಲ 1 more. ಕೊಡೋದಿದ್ರೆ ನಾನು ಇದನ್ನು ಓಕೆ ಮಾಡಲ್ಲ. ಬಂದರು ಗೀತಾ ಪ್ರಿಯರು, ಯಾಕ್ರಿ ಕೂತಿದ್ದೀರಾ ಅಂದರು. ಸರ್ ಈ ಥರ ನಾನು ಸಿಂಕ್ ಇತ್ತು, ಕೇಳಿದ್ರೆ ಮೇಡಮ್ಮ ಕೊಡಲ್ಲ ಅಂದರು. ಭಾರಿ ಕೋಪಿಸ್ಟ್ರು ಅವರು. ಹಾಕಿಸಿದ್ರು, ಲೂಪ್ ಹಾಕಿಸಿದ್ರು, ಲೂಪ್ ಸಿಸ್ಟಮ್ ಅವರು ಕೋಪಿಸ್ಟ್ರು, ಇವರು ಕೋಪಿಸ್ಟ್ರು. ಸರಿ ಹಾಕಿದ್ರು, ನೋಡಿದ್ರು ನಾನು ಸಿಂಗು. ಇಂಜಿನಿಯರಿಂಗ್ ಹೇಳಿದ್ರು, ಏನ್ರಿ ನಿಮಗೆ ನೋಡೋಕ್ಕಾಗಲ್ವಾ, ಗೊತ್ತಾಗಲ್ವಾ ನಿಮಗೆ? ಇಲ್ಲ ಸರ್, ಅದು 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 ಅಂತ ಅವನೇನತ್ತ ಸರಿ ಬಿಟ್ಕೊಡ್ತಾ ಇಲ್ಲ. ನಾನು ಸಿಂಗ್ ಬರ ಮೇಲೆ ಇದು ಸಿಂಕ್ ಕರೆಕ್ಟ್ ಇದೆಯಾ ನೋಡಮ್ಮ. ಸರ್ ಅದು ಸರಿ ಇತ್ತಲ್ಲ ಆಗ ಅಂತ ಏನೇನು ತೇಲ್ಸಕ್ಕೋದ್ಲು. ಸರಿ ಇನ್ನೊಂದು ಟೇಕ್ ಕೊಡು, ಅಲ್ಲ ಇದು ಮಾಡು ಅಂದಾಗ ಅವನ ಹತ್ರ ಸಾರಿ ಕೇಳೋದು. ನಾನು ಸಾರಿ ಕೇಳಲ್ಲ, ನಾನು ಬೇಡ ಸರ್ ಬೇಡ. ಇಲ್ಲ ನೀವು ಯಾಕ್ರಿ ಬೇಡ ಅಂತೀರಾ ಅಂದರು. ನಾನು ಸರಿ ಬೇಡ, ಅವರೇ ಹೋಗಿ ಹೊರಗಡೆ ಕೂತ್ಕೊಬಿಟ್ರು ಗೀತಾ ಪ್ರಿಯ. ಕೊನೆಗೆ ಬಂದು ನನ್ನ ಹತ್ರ ಸಾರಿ ಅಂದರು. ಅದು ಈ ಥರದಕ್ಕೆ ತುಂಬ ಇದ್ದಾವೆ. ಅಸ್ಟೆಂಟ್ ಆಗಿದ್ದಾಗ ಒಂಥರ ಅನುಭವಗಳು ಭಾರಿ ಚೆನ್ನಾಗಿದ್ದಾವೆ. ಎಲ್ಲೂ ಅವಮಾನ ಅಂತ ಆಗಿಲ್ಲ? ಇಲ್ಲ. ನಾಗಾಭರಣರ ಹತ್ರ ಏನಾಗಲಿಲ್ಲ, ಇಷ್ಟೇ ವಿಷಯ. ಕೆಲಸ ಮಾಡಿಸ್ಕೊಂಡ್ರು, ರೆಮ್ಯುನರೇಷನ್ ಕೊಡಲಿಲ್ಲ. ಮಾತಾಡಿದ್ರು ಸ್ಟಾರ್ಟಿಂಗ್? ಅಲ್ಲ, ಏನೋ ಕೊಡ್ತಾರೆ ಅಂತ, ಅಟ್ಲೀಸ್ಟ್ ಏನಾದ್ರು ಕೊಡ್ಬೇಕಲ್ಲ. ಇಷ್ಟು ದಿನ ವರ್ಕ್ ಮಾಡೋದಕ್ಕೆ ಎಲ್ಲರಿಗೂ ಕೊಟ್ಟರು, ನನಗೆ ಕೊಡಲಿಲ್ಲ. ಹೊಸಬ್ಬ ಅಂತನಾ? ಅದೇನೋ ಮಾಡಿದ್ರು ಬಿಡಿ. ಆಮೇಲೆ ಅವ್ರ ಹತ್ರ ಹೋಗಿಲ್ಲ ನೀವು? ಇಲ್ಲ, ಆಮೇಲೆ ಹೋಗಲಿಲ್ಲ, ಹೋಗೋಕ್ಕಾಗಲಿಲ್ಲ. ಆಯಿತು. ಆಮೇಲೆ ನನ್ನ ಕೆಲಸ ಎಲ್ಲ ನೋಡಿದರು. ನೋಡಿ, ಬಿಸಿಲು ಬೆಳೆದಿಂಗಳು ಅಂತ ಒಂದು ಪಿಕ್ಚರ್ ಮಾಡೋದು, ನಿಮ್ಮ ನಿರ್ದೇಶನದಲ್ಲಿ ಮಾಡೋಕ್ಕೆ ಒಂದಿಬ್ಬರು ವಸಂತ್ ಭಟ್ ಅಂತ ಒಬ್ಬರು, ಪ್ರವೀಣ್ ಕುಮಾರ್ ಅಂತ ಒಬ್ಬರು, ಇಬ್ಬರು ಸೇರಿ ಫಿಲಮ್ ಮಾಡೋದು ಅಂತ ಡಿಸೈಡ್ ಮಾಡಿದ್ರು. ನನ್ನ ಅಪ್ರೋಚ್ ಮಾಡಿದಾಗ ನಾನು ಹೇಳಿದೆ, ಮಾಡ್ತೀನಿ, ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಮಾಡ್ತೀನಿ, ಬಟ್ ನಂದು ಕೆಲವು ಕಂಡೀಷನ್. ಏನು ನಂದು ಈಗಲೇ ಏನು ಕಂಡೀಷನ್ ಇಲ್ಲದೆ ಇರೋದು, ಮೊದಲು ಕಂಡೀಷನ್ಸ್ಗಳು ಮಾತಾಡಿದ್ರೆ ಕಂಡೀಷನ್, ಮದುವೆನೇ ಕಂಡೀಷನ್ ಆದವ್ರು ನೀವು. ಆಮೇಲೆ ಏನಾಯಿತು, ನಾನು ಮಾಡೋದಾದರೆ ನಾವೆಲ್ಲೇ ಫಸ್ಟು ನನ್ನ ಆಸೆ ಇರೋದು. ಹೌದು, ಹೆಚ್ಚು ನೀವು ನಾವೆಲ್ ಆಧಾರಿತ 14 ನಾವೆಲ್ಗಳನ್ನು ಮಾಡಿದ್ದೀನಿ. ಹಾಗಿದ್ರೆ ಮಾಡ್ತೀನಿ. ಯಾವುದು ಕತೆ ಹೇಳಿದೆ, ಇದೊಂದು ಓದಿದ್ದೀನಿ, ಮಂಗಳಾ ಸತ್ಯನ ಅನ್ನೋದು, ಅಕ್ಕ ತಂಗಿಯರ ಕತೆ. ಚೆನ್ನಾಗಿದೆ, ತುಂಬ ಹೊರಗಡೆ ಎಲ್ಲ ಮಾಡುವಂಥದ್ದು, ತೀರ್ಥಹಳ್ಳಿ ಆ ಕಡೆ ಯಾರನ್ನ ಹಾಕೊಬೋದು. ನನಗೆ ಅವಾಗ ಮಯೂರಿ ಅಂತ ಪಿಕ್ಚರ್ ರಿಲೀಸ್ ಆಗಿತ್ತು, ಸುಧಾ ಚಂದ್ರನ್ ಕಾಲಿಲ್ಲದೆ ಡ್ಯಾನ್ಸ್ ಮಾಡಿದ್ದು, ಅದು ಭಾರಿ ಪಾಪ್ಯುಲರ್ ಆಗಿತ್ತು. ಅದನ್ನು ನೋಡಿದಾಗಿನಿಂದ ನನಗೆ ಅವಳು ಕನ್ನಡದಲ್ಲಿ ತರಲೇಬೇಕು. ಇದರಲ್ಲಿ ಒಂದು ಕ್ಯಾರೆಕ್ಟ್ರ್ ಕರೆಕ್ಟಾಗಿ ಶೂಟ್ ಆಗೋಂಗೆ ಇತ್ತು. ನಾನು ಹೇಳಿದೆ, ಒಂದು ಕ್ಯಾರೆಕ್ಟ್ರು ಸುಧಾ ಚಂದ್ರನ, ಒಂದು ಕ್ಯಾರೆಕ್ಟ್ರು ಪದ್ಮಾ ವಸಂತಿ, ಶ್ರೀಧರ್, ಬಾಲಣ್ಣ. ಅಂದರೆ ಆಗುತ್ತೆ ಸುಧಾ ಚಂದ್ರನ ಒಪ್ಸೋಕ್ಕೆ. ಸೀದಾ ಬಾಂಬೆ ಹೋದೆ, ಮಾತಾಡಿದೆ. ಅವಳು ರೆಮ್ಯುನರೇಷನ್ ಎಷ್ಟು ಗೊತ್ತಾ? 30,000 ರೀ. ಒಂದೇ ಒಂದು ಸರಿ ಫ್ಲೈಟ್ ಚಾರ್ಜ್ ನಾವು ಕೊಡೋದು, ಸೆಕೆಂಡ್ ಟೈಮ್ ಇದ್ರೆ ಅವರೇ ಹಾಕೊಬರ್ಬೇಕು. ಆ ಥರ ಕಂಡೀಷನಲ್ಲಿ. ಎಷ್ಟು ದಿನ ಸರ್ ಇತ್ತು ಫಸ್ಟ್ ಪಿಕ್ಚರ್ಲು? 30-35 ದಿನ ತೊಗೊಳ್ತು.
ತೀರ್ಥಹಳ್ಳಿಲಿ ಶೂಟಿಂಗ್. 1,000 ಬಂದಿಲ್ಲ ಸರ್ ಅಲ್ವಾ? ತೀರ್ಥಹಳ್ಳಿಲಿ ಶೂಟಿಂಗು ನಮ್ಮೂರಲ್ಲಿ ಒಳ್ಳೊಳ್ಳೆ ಜಾಗಗಳಲ್ಲಿ ಶೂಟಿಂಗ್ ಆಯಿತು. ಪಿಕ್ಚರ್ ಕಂಪ್ಲೀಟ್ ಆಯಿತು. ಆ ಪಿಕ್ಚರ್ ಕಂಪ್ಲೀಟ್ ಆಗಿ ಅದಕ್ಕೆ ರಿವ್ಯೂ ಏನು ಬಂತು ಅಂದರೆ, ಅದಕ್ಕೆ ಅವಾಗ ಏನಾಯಿತು, ಪಿಕ್ಚರ್ ಇದಾಯಿತು. ನಾಗ್ತಿಹಳ್ಳಿ ಚಂದ್ರಶೇಖರು ಇದಕ್ಕೆ ತರಂಗಕ್ಕೆ ಕಾಲಮಿಷ್ಟ ಏನಾಗಿದ್ದು ಇಂಟ್ರ್ಯೂ ಮಾಡು, ಯಾರ್ದೋ ಮೂಲಕ ನನ್ನ ನಂಬರ್ ತೊಗೊಂಡ್ರು, ಈ ಥರ ನಿಮ್ದೊಂದು ಇಂಟ್ರ್ಯೂ ಮಾಡೋಕ್ಕೆ ಕೇಳಿದ್ದಾರೆ ಅಂದರು. ಇಂಟ್ರ್ಯೂ ಮಾಡಿದ್ರು. ಇಂಟ್ರ್ಯೂನಲ್ಲಿ ಅವ್ರೊಂದು ಕ್ವಶನ್ ಕೇಳಿದ್ರು, ನಿಮ್ಮ ಚಿತ್ರವನ್ನು ನೋಡಿದರೆ ಪುಟ್ಟಣ್ಣನ ಚಿತ್ರ ನೋಡಿದ ಅನುಭವ ಆಯಿತು ಅಂತ. ಆ ಪಿಕ್ಚರ್ ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಆ ಕಟ್ಟಿಂಗ್ಸ್ ಇನ್ನೂ ನನ್ನ ಹತ್ರ ಇದೆ. ಹೀಗೆ ಆ ಪಿಕ್ಚರ್ ಆಯಿತು. 6 ಲಕ್ಷ ಬಜೆಟಲ್ಲಿ ಮುಗಿಸಿದ್ರು. 6 ಲಕ್ಷದ ಬಡ್ಜೆಟ್ನಲ್ಲಿ ಮುಗಿಸ್ತು. ಡೈರೆಕ್ಟರ್ ರೆಮ್ಯುನರೇಷನ್ 30,000. ಅವಾಗೆಲ್ಲ ಫಿಲಮ್ ರೋಲೇ 240 ರೂಪಾಯಿ ಇತ್ತು. ಎಲ್ಲ ಆಯಿತು, ಮಾಡು. ಎಂ ರಂಗರಾವ್ ಮ್ಯೂಸಿಕ್ಕು ಆಯಿತು. ಅದ್ಕೊಂಡ ಲೆವೆಲ್ಗೆ ಬಂತ ಸರ್ ರಿಟರ್ನ್ಸು. ಸ್ವಲ್ಪ ಫಸ್ಟ್ ಪಿಕ್ಚರ್ ಪಬ್ಲಿಸಿಟಿ ನಮ್ಗೆ ಗೊತ್ತಿರಲಿಲ್ಲ, ಪ್ರೊಡ್ಯೂಸರು ಹೊಸವರು, ಹಾಗಾಗಿ ಏನೋ ಸ್ಮಾಲ್ ಡೈರೆಕ್ಷನ್ ಹೊಸತ್ತು. ಹೌದು. ಅದಾದಮೇಲೆ ಎರಡನೇ ಚಿತ್ರ 48 ಗಂಟೆಗಳಲ್ಲೇ ಒಂದು ರಾತ್ರಿ ಪಗೆಲ್ ಅಂತ ಒಂದು ತುಳು ಚಿತ್ರ ಮಾಡಿದೆ. ತುಳುಗೂ ನಿಮಗೂ ಹೇಗೆ ಸಂಬಂಧ? ತುಳು ಅಂದರೆ ಅಲ್ಲಿ ನನಗೆ ಪರಿಚಯ ಇರೋರು ಒಬ್ಬರು ಬಂದು, ನಿಮ್ಮ ಬಿಸಿಲು ಬೆಳೆದಿಂಗಳು ನೋಡಿದ್ರು ಚೆನ್ನಾಗಿದೆ, ಇದನ್ನು ತುಳುನಲ್ಲಿ ಮಾಡೋಣ ಅಂದರೆ. ನಂಗೆ ಸ್ವಲ್ಪ ತುಳು ಬರ್ತಿತ್ತಲ್ಲ, ಆಯಿತು ಅಂತ ಒಪ್ಕೊಂಡು ಅದರಲ್ಲಿ ಗುರುಕಿರಣ್ನ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಿ. ಗುರುಕಿರಣ್ ಹೀರೋ ಆಗಿ ಆ ಪಿಕ್ಚರ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಅವಾಗಿನ್ನೂ ಅವ್ರ ಮ್ಯೂಸಿಕ್ ಇದರಲ್ಲೇ ಆಡಿಷನ್ ವೇಯಲ್ಲಿ ಬಂದು ಸೆಲೆಕ್ಟ್ ಆದ್ರೆ ಇಲ್ಲ, ನಮ್ದೇನಿಲ್ಲ, ನೋಡಿದೆ ಹುಡುಗ ಚೆನ್ನಾಗಿದ್ದ ಅಷ್ಟೇ. ನಂದು ಈ ಆಡಿಷನ್ ಇದುವರೆಗೆ ಯಾರ್ದು ಮಾಡಿಲ್ಲ. ನೋಡೋಕೆ ಚೆನ್ನಾಗಿದ್ರೆ ಆಕ್ಟಿಂಗ್ ನೋಡೋಕೆ ಅವನು ಬಾಡಿ ಲ್ಯಾಂಗ್ವೇಜು, ಹೋಗೋದು ಬರೋದು ಹೆಂಗೆ ಇದು ಮಾಡ್ತಾನೆ ನೋಡ್ತೀನಿ, ಅಷ್ಟೇ ಸಾಕು. ಇವನ್ ದಿಗಂತೆ ಇರ್ಬೋದು, ಭಾವನಾ ಇರ್ಬೋದು, ಇವನ್ನೆಲ್ಲ ನಾನು ಯಾವುದೂ ಆಡಿಷನ್ ಮಾಡೇ ಇಲ್ಲ. ಕೇಳಿ ಅವ್ರನ್ನಾರು ಅವ್ರು ಸಿಕ್ಕಿದ್ರೆ ಆಯಿತು. ಅದಾದಮೇಲೆ 48 ಗಂಟೆ ಪಿಕ್ಚರ್ ಮಾಡಿದು, ಅದಾಯಿತು. ಅದೊಂದು 48 ಗಂಟೆ ಏನು ಸರ್? ಅಲ್ಲ, ಅದನ್ನು ಏನಾಯಿತು, ಅದು ಕತೆ ಕೇಳಿದಾಗ ಅದು ಒಂದೇ ಕಡೆ ನಡೆಯುವಂಥ ಕತೆ. ಅವಾಗ ನಾವೇನು ಮಾಡೋದು, 2 ಕ್ಯಾಮ್ರಾ, 3 ಕ್ಯಾಮ್ರಾ ಇಟ್ಕೊಂಡು, ಒಂದು ಹೊರಗಡೆನೇ ಒಂದು ಕ್ಯಾಮ್ರಾ, ಒಳಗಡೆನೇ ಒಂದು ಕ್ಯಾಮ್ರಾ, ಈ ಥರದಲ್ಲಿ ಇದು ಮಾಡಿ ಸತತವಾಗಿ 2-3 ಕ್ಯಾಮ್ರಾ ಇಟ್ಟು ಮಾಡ್ದು. ಅದಾಯಿತು. ಅದಾದಮೇಲೆ ಫಸ್ಟು ನಾವೆಲ್ ಮಾಡಿದ್ನಲ್ಲ, ಒಬ್ಬರು ಯಾರೋ ಸಿಕ್ಕಿದ್ರು, ಈ ಥರ ಒಂದು ಮ್ಯೂಸಿಕಲ್ ಪಿಕ್ಚರ್ ಮಾಡ್ಬೇಕಂತೆ ನಮ್ಮ ಪರಿಚಯದವರೊಬ್ಬರು, ಯಾವ್ದಾದ್ರು ಕತೆ ಇದೆಯನ್ರಿ ಅಂದ. ನಾನು ಆಗ್ತಾನೆ ಮುರಳಿಗಾನ ಅಮೃತಪಾನ ಅಂತ ಸೇಮ್ ಮಂಗಳ ಸತ್ಯದಿಂದ ಒಂದು ಕತೆ ಓದಿದೆ. ಅದು ಮ್ಯೂಸಿಕಲ್ ಪಿಕ್ಚರ್. ಅದು ಗುರು ಶಿಷ್ಯರ ನಡುವೆ ನಡೆಯುವಂಥ ಒಂದು ಇದು. ತನ್ನ ಶಿಷ್ಯ ತನಗಿಂತಲೂ ಮುಂದೆ ಹೋದ ಅಂದಾಗ ಗುರುಗೆ ಸಹಿಸ್ಕೊಳ್ಳೋಕ್ಕಾಗದೇನೆ ಅವನ ಹತ್ರ ಭಾಷೆ ತೊಳ್ತಾನೆ. ಅವ್ರ ತಾಯಿ ಮೊದಲಿಂದ ಹೇಳ್ತಾ ಇರ್ತಾಳೆ, ಗುರುದಕ್ಷಿಣೆ ತೊಗೊಳ್ಳಿ. ನನಗೆ ಬೇಡ, ನೀನು ಮಗನ ಸಂಗೀತಗಾರ ಮಾಡೋಕ್ಕೆ ಪಡ್ತಿರೋ ಕಷ್ಟ ನೋಡಿ ನಾನು ಮಗನಿಗೆ ಹೇಳ್ಕೊಡ್ತಾ ಇದ್ದೀನಿ, ನನಗೆ ಆ ಥರದ್ದು ಇದೇ ಇಲ್ಲ ಅಂದವರು. ಯಾವಾಗ ಗುರುನ ಮೀರಿಸಿ ಅವನು ಮುಂದುವರೆದ್ನೋ ಈಗೋ ಬಂದುಬಿಡ್ತು. ಯಾವಾಗ ಇವನ ಹತ್ರ ಬರ್ತಾರೆ, ನಿಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು ಈ ಥರ ಅಂತ, ಆ ಕಾಲ ಈಗ ಬಂದಿದೆ, ಹೇಳಿ ಗುರುಗಳೇ, ಅದಕ್ಕಿಂತ ಇನ್ನೇನಿದೆ ಅಂತಾರೆ. 4 ಸಾವಿರ ಏನಿಲ್ಲ. ಹಿಂದೆ ನಿಂಗೆ ಗೊತ್ತಿರಬೇಕು, ಭೀಷ್ಮ ತನ್ನ ತಾಯಿಗೆ ಭಾಷೆ ಕೊಟ್ಟ, ಇವತ್ತಿಗೂ ಅದನ್ನು ಭೀಷ್ಮ ಪ್ರತಿಜ್ಞೆ ಅಂತಾರೆ, ಕೊಟ್ಟ ಮಾತು ಅಂತ ನಡ್ಕೊಂಡು. ಅದೇ ಥರ ನೀವು ಕೊಟ್ಟ ಮಾತು ಆ ಥರ ಉಳಿಸ್ಕೊಳ್ಳೋಕ್ಕಾಗತ್ತಾ? ನಾನು ಪ್ರಾಣ ಕೊಟ್ಟಾದರೂ ಉಳಿಸ್ತೀನಿ. ಹಾಗಾದರೆ ನೀನು ಇನ್ನು ಮೇಲೆ ಯಾವುದೇ ಕಚೇರಿ ಮಾಡಬಾರ್ದು ಅಂತ ಭಾಷೆ ತಗೊಳ್ತಾರೆ. ಅದ್ರದ್ದೊಂದು ದೊಡ್ಡ ಕತೆ ಇದೆ. ನಂಗೆ ಏನೂ ಸಂಗೀತ ಗೊತ್ತಿಲ್ಲದೇನೆ ನಾನು ಸುಳ್ಳು ಹೇಳಿದೆ. ಸಂಗೀತ ಕಲ್ತ್ರಿ ಸ್ವಲ್ಪ ಕಲ್ತ್ಕೊಂಡೆ, ಯಾವ್ಯಾವ ರಾಗ ಯಾವ್ಯಾವಾಗ ಮಾಡ್ತಾರೆ. ಆದ್ರೂ ಸಂಗೀತ ನಿರ್ದೇಶಕರ ಹತ್ರ ಹೋದಾಗ ಯಾವ ರಾಗ ಅಂತ ಹೇಳುವಷ್ಟು ಕಲ್ತೆ ಕೂತು ಅದೆಲ್ಲ ಗೊತ್ತಿದೆಯಲ್ಲ, ಕೆಲವು ಕಡೆ ಎಲ್ಲ ಹೇಳಿದ್ದೀನಿ. ಬಟ್ ಏನಾಯಿತು, ಮ್ಯೂಸಿಕ್ ನಮ್ಮ ಪ್ರೊಡ್ಯೂಸರ್ ಕೇಳಿದ್ರು, ಕತೆ ಕೇಳಿದ್ರು, ಇಷ್ಟ ಆಯಿತು, ನಿಮಗೆ ಮ್ಯೂಸಿಕ್ ಗೊತ್ತಿಲ್ಲಲ್ಲ? ನಂಗೆ ಸ್ವಲ್ಪ ಗೊತ್ತು ಸರ್. ನಮ್ಮ ತಾಯಿನೇ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ತಾಯಿ ಓದೇ ಇಲ್ಲ. ಆಯಿತಾ, ಸುಳ್ಳು ಹೇಳಿದೆ. ಮಧ್ಯೆ ಯಾರೋ ಮೂಲಕವಾಗಿ ಮ್ಯೂಸಿಕ್ ಕ್ಲಾಸಿಗೆ ಹೋದೆ. ಅಲ್ಲೊಬ್ಬರು ಮಾಸ್ಟರ್ನ ಹಿಡ್ಕೊಂಡು ಯಾವ್ಯಾವ ರಾಗ ಯಾವ್ಯಾವಾಗ ಇದು ಮಾಡ್ತಾರೆ ಅಂತ ತಿಳ್ಕೊಂಡೆ. ಮೋಹನ್ ರಾಗದಲ್ಲಿ ಏನೇನು ಮಾಡ್ಬೋದು, ಕಲ್ಯಾಣಿ ರಾಗದಲ್ಲಿ ಏನು ಮಾಡ್ಬೋದು, ಹಿಂದೋಳ ರಾಗದಲ್ಲಿ ಏನು ಮಾಡ್ಬೋದು. ಇದು ಫಸ್ಟು ಡ್ಯೂಯೆಟ್ ಸಾಂಗು. ಡೈರೆಕ್ಟ್ರೇ ಯಾವ ಟ್ಯೂನಲ್ಲಿ ಮಾಡೋಣ, ಏನು ಅಂದ್ಕೊಂಡಿದ್ದೀರ? ನೀವು ಹೇಳಿ ಸರ್. ನಾನು ಇಲ್ಲ ನೀವು ಹೇಳಬೇಕು, ನಿಮಗೆ ಮ್ಯೂಸಿಕ್ ಗೊತ್ತಿದೆ ಅಂತ ಪ್ರೊಡ್ಯೂಸರ್ ಸ್ಟೋರಿ ಸೆಲೆಕ್ಷನ್ ಅಂತ ಮಾಡಬೇಕಾದ್ರೆ
ಸರ್ ಬೇಡ ಸರ್ ಹೇಳಿ, ಆಮೇಲೆ ನಮ್ದು ಇದ್ದೇ ಇರುತ್ತೆ. ಸರ್ ಮೋಹನ್ ರಾಗದಲ್ಲೇ ಮಾಡ್ಬೇಕಂತ ಇದ್ದೆ ನಾನು ಅಂದರು. 2 ಡ್ಯೂಯೆಟ್ ಬರ್ತಿತ್ತು, 2 ಅದರಲ್ಲೇ ಮಾಡಿದ್ರು. ಆಮೇಲೆ ಕಚೇರಿ ಯಾವುದ್ರಲ್ಲಿ ಮಾಡೋಣ ಅಂದರು, ಕಲ್ಯಾಣಿ ರಾಗದಲ್ಲಿ ಮಾಡೋಣ ಅಂದೆ. ಅದಕ್ಕೂ ಒಪ್ಕೊಂಡ್ರು. ಅಲ್ಲಿ ಮಧ್ಯೆ ತುಂಬ ಬಿಲ್ಡಪ್ ಎಲ್ಲ ಇತ್ತು, ನಂದು ಬಿಲ್ಡಪ್ ಇತ್ತು ತುಂಬ. ಅದು ಬೇಡ ಇಲ್ಲಿ ಆಯಿತು. ಆಮೇಲೆ ಫೈನಲಿ ಒಂದು ಸಾಂಗ್ ನಡೆಯುತ್ತೆ, ತಾರಾ ಮತ್ತು ಅಶ್ವಥ್ ನಡುವೆ, ಗುರು. ಅದೊಂದು ಕಾಂಪಿಟೇಷನ್ ಸಾಂಗು. ಅದನ್ನು ಯಾವುದ್ರಲ್ಲಿ ಮಾಡೋಣ, ಅದು ಧರ್ಮಸ್ಥಳದಲ್ಲಿ ನಾವು ಶೂಟ್ ಮಾಡಿದ್ದು. ಧರ್ಮಸ್ಥಳದಲ್ಲಿ ಯಾಕೆ ಮಾಡೋದು ಅಂದರೆ ಆ ಕತೆ ಮಂಜುವಾಣಿಲಿ ಪಬ್ಲಿಷ್ ಆಗಿತ್ತು. ಈ ಥರ ಒಂದು ಮಾಡ್ತಿದ್ದೀವಿ ಅಂದಾಗ ಇವರು ಒಪ್ಕೊಂಡ್ರು, ವೀರೇಂದ್ರ ಹೆಗ್ಡೆಯವರು. ಒಂದು ದಿನ 2 ದಿನ ಅಲ್ಲಿ ಮಾಡಿದ್ರು. ಆವಾಗ ಯಾವುದು ಯಾವ ರಾಗದಲ್ಲಿ ಮಾಡ್ತೀರಾ ಸರ್? ಇಲ್ಲ ಸರ್ ನಂಗೆ ಗೊತ್ತಾಗಲ್ಲ, ಮತ್ತು ಮರ್ಯಾದೆ ತೆಗಿಬೇಡಿ ಸರ್, ನೀವೇ ಮಾಡಿ ಸರ್. ಇದೊಂದು 2 ನಾನೇ ಹೇಳಿದ್ನಲ್ಲ ಸರ್, ಆಯ್ತು ಇನ್ನೊಂದು ನೀವೇ ಫಸ್ಟ್ ನಿಮ್ಮ ಬಾಯಲ್ಲಿ ಬರಲಿ. ಅಲ್ಲೊಂದಷ್ಟು ಬಿಡಿ ಸಾರ್ ಅಂದೆ. ಅವ್ರ ಮುಖ ನೋಡೋದು, ಇವ್ರ ಮುಖ ನೋಡೋದು ಎಲ್ಲ ಮಾಡಿದೆ. ಆಮೇಲೆ ಸರ್ ಬೈಬೇಡಿ ಸರ್, ಹಿಂದೋಳ ರಾಗದಲ್ಲಿ ಮಾಡಿದ್ರೆ ಹೇಗಿರುತ್ತೆ ಸರ್? ಏನ್ರಿ ನೀವು ಪ್ರೊಡ್ಯೂಸರ್ ಸರ್, ಒಳ್ಳೆ ಡೈರೆಕ್ಟ್ರನ್ನೇ ಸೆಲೆಕ್ಟ್ ಮಾಡಿದ್ದೀರ ಅಂದರು. ಹಿಂಗಾಯಿತು, ಪಿಕ್ಚರ್ ಕಂಪ್ಲೀಟ್ ಆಯಿತು. ಅದಕ್ಕೂ ಸ್ಟೇಟ್ ಅವಾರ್ಡ್ ಬಂತು. ಒಂದು ಅದ್ಭುತವಾದ ಸಿನಿಮಾ ಆಯಿತು. ಮ್ಯೂಸಿಕ್ನಲ್ಲೇ ಒಂದು ದೊಡ್ಡ ಮ್ಯೂಸಿಕ್. ಆಮೇಲೆ ಬೇಡಿಕೆ ನಿರ್ದೇಶಕರಾದ್ರಿ ನೀವು. ಬೇಡಿಕೆ ನಿರ್ದೇಶಕರಾದು, ಜೊತೆಗೆ ಸುರ್ಸಿಂಗಾರ್ ಸಂಸತ್ ಅಂತ ಒಂದು ಮ್ಯೂಸಿಕಲ್ ಇದಿದೆ, ಅದು ನ್ಯಾಷನಲ್ ಅವಾರ್ಡಿಗಿಂತ ದೊಡ್ಡದು ಕೊಡೋದು. ಮಲೆಯ ಮಾರುತಕ್ಕೂ ಸಹ ಬಂದಿಲ್ಲ. ಆ ಪ್ರಶಸ್ತಿ ವಿಜಯ ಭಾಸ್ಕರ್ ಅವ್ರಿಗೆ ಬಂತು. ರಸೇಶ್ವರ್ ಅಂತ ಅವ್ರಿಗೆ ಪ್ರಶಸ್ತಿ ಕೊಟ್ಟರು. ಅದಾಯಿತು. ಅದಾದ ಮೇಲೆ 3ನೇ ಚಿತ್ರ ಯಾವುದು ಮಾಡಬೇಕು ಅಂತ ಬಂದಾಗ, ಇದೊಂದು ಮಾತ್ರ ಒಂಚೂರು ಡೀಟೇಲ್ ಹೇಳ್ತೀನಿ. ಯಾವುದು ಮಾಡಬೇಕು ಅಂತ ಬಂದಾಗ ನನಗೇನಾಯಿತು, 2 ನಾವೆಲ್ ಮಾಡಿದೆ, ಒಂದು ಸಣ್ಣ ಕತೆ ಮಾಡಿದೆ. ಈಗ ಒಂದು ನಾಟಕ ಮಾಡಬೇಕು ಅನ್ನಿಸ್ತು. ವೈಕುಂಠರಾಜ್ ಅವ್ರದ್ದು ಉದ್ಭವ ಓದಿದ್ದೆ ನಾನು ನೋಡಿದ್ದೆ ನಾಟಕ. ಇದನ್ನು ಯಾಕೆ ಮಾಡಬಾರ್ದು? ನನ್ನ ಆ್ಯಂಬಿಷನ್ ಏನಿತ್ತು ಅಂದರೆ ಕತೆಗಳು, ಸಣ್ಣ ಕತೆ, ಕಾದಂಬರಿ, ನಾಟಕ ಇವನ್ನೇ ಮಾಡಬೇಕು ಅಂತ ಪ್ರಾರಂಭ ಇದ್ದೆ. ಆಮೇಲೆ ಅದು ಸಾಕಷ್ಟು ಮಾಡಿದೆ, ಫುಲ್ ಮಾಡೋಕ್ಕಾಗಲಿಲ್ಲ. ಒಂದು ಸರಿ ಫಂಕ್ಷನಲ್ಲಿ ಒಂದು 5-6 ಜನ ಫ್ರೆಂಡ್ಸ್ ಸೇರಿದಾಗ ಅವ್ರು ಹೇಳಿದ್ರು, ಒಂದು ಫಿಲಮಿಗೆ ಎಷ್ಟಾಗುತ್ತೆ ರೀ? ಒಂದು 10 ಲಕ್ಷ ಆಗುತ್ತೆ. ನಾವೇ ಎಲ್ಲ 1 ಲಕ್ಷ ಹಾಕಿ ಮಾಡೋಣ, ನೀವು 1 ಲಕ್ಷ ಹಾಕಿ ಅನ್ನೋ. ಹಾಕೋಣ ಸರಿ, ಕತೆ ಇದೆಯಾ? ಅದು ಕತೆ ಅಂದರೆ ನಾನೀಗ ನೆಕ್ಸ್ಟ್ ಮಾಡಿದ್ರೆ ನಾಟಕ ಮಾಡ್ತೀನಿ, ಅದಕ್ಕೆಲ್ಲ ನೀವು ಒಪ್ಪಿಗೆ ಇದ್ದರೆ ಯಾವುದು ನಾಟಕ? ವೈಕುಂಠರಾಜ್ ಅವ್ರದ್ದು ಇದು. ಅಯ್ಯೋ, ವೈಕುಂಠರಾಜ್ ಅವ್ರದ್ದು ಉದ್ಭವ ಆದರೆ ನಾನು 1 ಅಲ್ಲ 2 ಸೇರ್ ಹಾಕ್ತೀನಿ ಅಂತ ಒಬ್ಬ ಹೇಳ್ದ. ಅಲ್ಲಿ ಕೂತವರಲ್ಲೇ ಲೆಕ್ಕ ಹಾಕಿ ನಂದು 1 ಸೇರಿದ್ರೆ 10 ಸೇರ್ ಆಗೋಯ್ತು. ಮಾಡೋದು, ಬಟ್ ಅವ್ರದ್ದು ಒಂದು ಕಂಡೀಷನ್ನು, ನಂದು ಬಟ್ ಇದನ್ನು ಮಾಡೋದಾದರೆ ಅನಂತನಾಗ್ ಸಾರ್ ಮಾಡೋದಂಗಿದ್ರೆ ಮಾತ್ರ ಮಾಡ್ಬೋದು. ಓಕೆ. ಇಲ್ದಿದ್ರೆ ನನ್ನ ತಲೆಯಲ್ಲಿ ಅದು ಯಾಕೋ ಅವ್ರ ಕೆಲೆ ಮಾಡಿಸ್ಬೇಕು ಅನ್ನೋದಿದೆ. ಅದು ನಿಮ್ಮ ಹತ್ರ ಒಂದು ಪಿಕ್ಚರ್ ಮಾಡಿದ್ರಲ್ಲ, ಚೆನ್ನಾಗಿದ್ದಾರಲ್ಲ ನೋಡಿ, ಅವ್ರು ಮಾಡೋಂಗಿದ್ರೆ ಮಾಡಿಬಿಡೋಣ. ಒಂದಿನ ಹೋದೆ ಅನಂತನಾಗ್ ಸಾರ್ ಮನೆಗೆ, ಟಿಫನ್ ಮಾಡ್ತಾಯಿದ್ರು. ಬೆಳಗ್ಗೆ ಹೋದೆ, ಅವ್ರಿಗೆ ಅಷ್ಟೊತ್ತೊಳಗೆ ನಾನು ನಂದು ನಿಲುವು ಏನು ಅಂತ ಹೇಳಿಕೊಂಡಿದ್ದೆ. ಮತ್ತು ಈಗ ಯಾವುದು ಕಾದಂಬರಿ ಓದ್ತಾ ಇದ್ದೀರಾ? ನೀವೆಲ್ಲ ಬರೀ ಗಾಯತ್ರಿ ಅವ್ರಿಗೆ ಹೇಳಿದ್ರು, ಇವರು ಬರೀ ಕತೆ ಕಾದಂಬರಿಗಳನ್ನೇ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಇಲ್ಲ ಸರ್, ಈ ಸರಿ ನಾನೊಂದು ನಾಟಕ ಮಾಡಬೇಕಂತ ಇದ್ದೀನಿ, ಬಟ್ ಅದಕ್ಕೆ ಸರಿಯಾದ ಹೀರೋಗಳು ಸಿಗ್ತಾಯಿಲ್ಲ. ಅಷ್ಟು ಒಳ್ಳೆ ನಾಟಕನೇನ್ರಿ, ಹೀರೋಗಳು ಸಿಗ್ತಾಯಿಲ್ಲವನ್ರಿ? ಯಾವುದ್ರಿ ಅದು? ಹಿಂದೆ ಮುಂದೆ ಓಡಾಡಿದ್ರು, ಮಾಡಿದ್ರು, ಸಿಗರೇಟ್ ಹಚ್ಚಿದ್ರು. ಹೌದು ಸರ್, ಅದು ನೆಗೆಟಿವ್ ರೋಲ್ ಸರ್, ಅದಕ್ಕೆ ಯಾವ ಹೀರೋಗಳು ಒಪ್ಪಲ್ಲ. ನೆಗೆಟಿವ್ ರೋಲು ಹೀರೋಗಳು ಒಪ್ಪಲ್ಲ. ಯಾವುದ್ರಿ ಅದು? ವೈಕುಂಠರಾಜದ ಉದ್ಭವ ಹೇಳ್ತಾ ಇದ್ದಾರೆ. ಅಷ್ಟು ಬೇಗ ಹೇಳಿಬಿಟ್ರಾ? ಅಷ್ಟು ಭಾರಿ ಪಾಪ್ಯುಲರ್ ಆಗಿತ್ತು. ಓಕೆ. ಅದನ್ನು ಹೇಳ್ತಾ, ಅದು ನೆಗೆಟಿವ್ ರೋಲ್ ಅಂತ ಗೊತ್ತವ್ರಿಗೆ. ಹೌದು ಸರ್, ಅದನ್ನ ಯಾಕೆ ಮಾಡಲ್ಲ ಸರ್? ಈಗ ಹೀರೋಗಳೆಲ್ಲ ಅವರ ಇಮೇಜಿಗೆ ಇದಾಗುತ್ತೆ ಅಂತ. ನಾನು ನಿಮ್ಮ ದೃಷ್ಟಿಲಿ ಹೀರೋನಾ ಅಥವಾ ಏನು ಅಂದರೆ? ಹೌದು ಸರ್, ನಾನು ಮಾಡಿದ್ರೆ ಆಗ್ಬೋದಾ? ಅದೇ ಬೇಕಾದಲ್ಲ ಸರ್. ಆಯಿತು, ಹಂಗಾಗಿ ಉದ್ಭವ ಆಯಿತು. ಅಲ್ಲಿ ಕೆಲವು ಇನ್ಸಿಡೆಂಟ್ ಇದ್ದಾವೆ. ನಾನು ಟಿಕೆಟೇ ಸಿಗ್ತಿರ್ಲಿಲ್ಲ, ಅಷ್ಟು ಇದೆ. ನಿಮ್ಮ ಸಿನಿಮಾಗೆ ಹೋಗಿ ನೀವು ನನ್ನ ಪಿಕ್ಚರಿಗೆ ನಾನು ಕ್ಯೂನಲ್ಲಿ ನಿಲ್ದೆ, ಸ್ಟ್ರೈಟ್ ಹೋಗಿ ನನ್ನ ಫ್ರೆಂಡ್ಸ್ ಕರ್ಕೊಂಡು ಆ ಕ್ಯೂನಲ್ಲಿ ರಮಾನಾಥ್ ರೈ ಅವಾಗ ಮಿನಿಸ್ಟ್ರು, MLA, ವಿ ಸೋಮಶೇಖರ್ ಡೈರೆಕ್ಟ್ರು, ಇವರು ಪ್ರಸಾದ್ ಎಂತ MP ಆಗಿದ್ರು, ಎಂತ ಪ್ರಸಾದ್
ಮೈಸೂರಿನವರು, ಅವ್ರು MP ಅವಾಗ. ಅವರೆಲ್ಲ ಲೈನ್ ನಿಂತ್ಕೊಂಡು ಟಿಕೆಟ್ ತಗೊಳ್ತಾ ಇದ್ರು. ಅವಾಗ ಸಿಗ್ತಾನೆ ಇರಲಿಲ್ಲ ಟಿಕೆಟು. ಅದು ನಾನು ಎಲ್ಲ ಕಡೆನೂ ಇದರಲ್ಲೂ ಅದರಲ್ಲೂ ಅದು ಸ್ವಪ್ನ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದು, ಚಿಕ್ಕ ಥಿಯೇಟ್ರು. ಕ್ಯೂ ಇಲ್ಲಿಂದ ಅಲ್ಲಿವರೆಗೆ ಇರೋದು. ನಾನೇನು ಮಾಡಿದೆ, ನಮ್ಮ ಫ್ರೆಂಡ್ ದಿನ ಹೋಗಿ ಬರ್ತಾಯಿದ್ದೀವಿ, ಟಿಕೆಟ್ ಸಿಗ್ತಾಯಿಲ್ಲ. ಹೌದಾ, ನಿನಗೂ ಟಿಕೆಟ್ ಕೊಡಿಸ್ತೀವಿ, ಟಿಕೆಟ್ ಬಾ ಅಂತ 6 ಜನ ಬಂದರು. ನಾನು ಅವ್ರು ದುಡ್ಡು ಕೊಟ್ಟರು. ನಾನು ಡೈರೆಕ್ಟಾಗಿ ನೋಡಿದೆ, ಇದು ಇವತ್ತು ಸದ್ಯಕ್ಕೆ ಸಿಗಲ್ಲ ಇದು ಅಂತೇಳಿ ಡೈರೆಕ್ಟಾಗಿ ಹೋಗಿ ಇದರಲ್ಲಿ ಯಾವುದರಲ್ಲಿ ಡೈರೆಕ್ಟಾಗಿ ಹೋಗಿ ಟಿಕೆಟ್ ತೊಗೊಳಕಂತ ಹೋಗ್ತೀನಿ. ಇವನು ಇರ್ತಲ್ಲ ವಾಚ್ಮ್ಯಾನ, ಗೇಟ್ ಇವರು ಅಂದು ಹೊಡೆದೇ ಬಿಟ್ಟ. ಎಲ್ಲ ಅಲ್ಲಿ ಕ್ಯೂನಲ್ಲಿದ್ದಾರೆ. ದೊಡ್ಡ ಮನುಷ್ಯ ಇಲ್ಲಿ ಬಂದ, ನೀನು ಇದಿರ್ತಾರೆ, ಅವರೇ ಕಣಪ್ಪ ಡೈರೆಕ್ಟ್ರು ಅಂತ. ವಿ ಸೋಮಶೇಖರ್, ಯಾರು ಗೊತ್ತಾ, ಶಂಕರ್ ಗುರು, ಅವರೇ ಕಣಪ್ಪ ಡೈರೆಕ್ಟ್ರು ಅಂತ. ಕೊನೆಗೆ ಎಲ್ಲ ಬಂದಿದ್ದು ಮಾಡಿದ್ರು. ಈಗಿನ ತರ ಸೋಷಿಯಲ್ ಮೀಡಿಯಾ ಎಲ್ಲ ಇರ್ತಿದ್ರೆ ಆಗ ನಿಮ್ಗೆ ಗೇಟ್ ಇಂದನೇ ವೆಲ್ಕಮ್, ಅಲ್ಲಿಂದ ಗೇಟ್ನಿಂದ. ಹೀಗಾಗಿ ಅದೊಂದು ಮರೆಯಲಾರ್ದ ಇದು. ಅದಾದಮೇಲೆ ಮತ್ತೆ ಅವಾಗ ಏನಾಯಿತು, ನನಗೆಲ್ಲ ನನ್ನ ಎಲ್ಲ ಪಿಕ್ಚರ್ಗಳು ಚೆನ್ನಾಗಿ ಹೋಗ್ತಾ ಇದ್ವಲ್ಲ. ಅವಾಗ ಏರಿಯಾ ವೈಸು ಡಿಸ್ಟ್ರಿಬ್ಯೂಟ್ರ್ಗಳಿದ್ರಲ್ಲ, ಆ 7 ಏರಿಯಾಗಳಿತ್ತು. ಅವರೆಲ್ಲ ಪೂಜೆ ದಿನ ನಾನು ಕರೆದಿದ್ದಾಗ ಬರೋರು. ಏನೋ ಒಂದು ಏರಿಯಾ ವೈಸ್ ಅಂತ ಅಂದ್ರೆ ಸರಿ, ಬೆಂಗಳೂರು, ತುಮಕೂರು, ಕೋಲಾರ ಒಂದು ಏರಿಯಾ, ಮೈಸೂರು, ಮಂಡ್ಯ, ಹಾಸನ, ಕೂರ್ಗು ಅದೊಂದು ಏರಿಯಾ, ಹುಬ್ಳಿ ಒಂದು ಏರಿಯಾ, ಶಿವಮೊಗ್ಗ, ಚಿಕ್ಕಮಂಗ್ಳೂರು ಒಂದು ಏರಿಯಾ, ಹುಬ್ಳಿ, ಧಾರವಾಡ ಒಂದು ಏರಿಯಾ, ರಾಯಚೂರು ಅದು ನಾರ್ತ್ ಉತ್ತರ ಕರ್ನಾಟಕ ಅಂತಲ್ಲ ಅದೊಂದು ಏರಿಯಾ, ಮಂಗಳೂರು ಒಂದು ಏರಿಯಾ. ಈ ಥರ ಒಂದು 7 ಏರಿಯಾಗಳಿತ್ತು. ಈ ಪಬ್ಲಿಸಿಟಿಗೆ ನೀವೆಲ್ಲ ಡಿಪೆಂಡ್ ಆಗಿರೋದು ಪೋಸ್ಟ್ರ್ ಮೇಲೆ ಮಾತ್ರನಾ? ಪೋಸ್ಟ್ರ್, ನ್ಯೂಸ್ ಪೇಪರ್ ಅವಾಗ ಇದ್ದಿದ್ದೆ ಪಬ್ಲಿಸಿಟಿಗೆ ಅವೆರಡೆ. ಇನ್ನು TV ಗಿವಿ ಇರಲಿಲ್ಲ. ಇದು ಮಾಡೋರು ಅವರು. ಅವತ್ತು ಪೂಜೆಗೆ ಕರೆದ್ರೆ ಅವ್ರು ಬರೋರು. ನಮಗೆ ನಾವು ಏನಾರು ಇನ್ಫಾರ್ಮೇಶನ್ ಕೊಟ್ಟರೆ ಅದಕ್ಕೆ ಒಂದು ಅಡ್ವಾನ್ಸ್ ಕೊಟ್ಟು ಹೋಗೋರು. ನೋಡಿ ಪಿಕ್ಚರ್ ತೋರಿಸಿ ನಾವೇ ತೊಳ್ತೀವಿ ಅನ್ನೋರು. ಮಧ್ಯೆ ಏನೋ ತೊಂದರೆ ಇದ್ರೆ ಬನ್ನಿ ಅನ್ನೋರು. ಹೀಗೆಲ್ಲ ನಡ್ತದೆ. ಯಾವಾಗ ನಂದು 2-3 ಪಿಕ್ಚರ್ ಆಗಿತ್ತಲ್ಲ, ಆವಾಗ ನಾನೇ ಸ್ವಂತ ಮಾಡಿ ಅಂತ ಎಲ್ಲ ಕಡೆಯಿಂದ ಒತ್ತಡ ಬಂತು. ಅವಾಗ ನನ್ನದೇ ಆದ ಒಂದು ಕತೆ, ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್, ಕಾದಂಬರಿ ಅಂತ. ಅದಕ್ಕೆ ನನ್ನ ಫ್ರೆಂಡ್ ಒಂದಿಬ್ಬರು ಸೇರಿಸ್ಕೊಂಡು ಆ ಪಿಕ್ಚರ್ ಮಾಡಿದ್ರು. ಅದರ ಹೆಸರು ಕಾದಂಬರಿ ಅಂತ. ಅದು ಶ್ರುತಿಯ 2ನೇ ಚಿತ್ರ. ಶ್ರುತಿ ಆದಮೇಲೆ ನೆಕ್ಸ್ಟ್ ಚಿತ್ರನೇ ಕಾದಂಬರಿ. ಅದರಲ್ಲಿ ನವೀನ್ ಚಂದ್ರ ಅವನೊಬ್ಬನ ಇಂಟ್ರೊಡ್ಯೂಸ್ ಮಾಡಿದೆ. ಪಿಕ್ಚರ್ ಚೆನ್ನಾಗಿ ಹೋಯಿತು. ಅದಾದ ಮೇಲೆ ಕಾವ್ಯ ಅಂತ ಅದು ನಾನು ನನ್ನ ಬ್ಯಾನರ್ನಲ್ಲೇ ಮಾಡಿದೆ. ಒಂದನೇ ರಾಮ್ಕುಮಾರ್, ಸುಧಾರಾಣಿ, ಸಿತಾರ. ಅದು ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನಮ್ಗೆ ಲಾಭ ಬಂತು, ಚೆನ್ನಾಗೂ ಹೋಯಿತು. ಲವ್ ಸ್ಟೋರಿಗಳಲ್ಲೇ ಅದೊಂದು ವಿಭಿನ್ನ ಲವ್ ಸ್ಟೋರಿ. ಹೌದು, ಖಂಡಿತ. ಟ್ರಾಜಿಡಿ ಎಂಡು ನೋಡಿದ್ದೀರಾ? ಚೆನ್ನಾಗಿರೋ ಸಾಂಗ್ಸ್ಗಳು. ಒಂದನೇ ಸಾಧು ಕೋಕಿಲ ಆ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಯಾರು ನಂಬಲ್ಲ, ಅಷ್ಟು ಒಳ್ಳೆ ಸಾಂಗ್ ಮಾಡಿದ. ಅವನು ತುಂಬ ಟ್ಯಾಲೆಂಟೆಡ್, ಬಟ್ ಒಳ್ಳೆ ಅವಕಾಶ ಸಿಕ್ಕಿರಲಿಲ್ಲ. ಕ್ಯಾರೆಕ್ಟರ್ ಸೆಲೆಕ್ಷನ್ ಇದೆಯಲ್ಲ ನಿಮ್ದು, ಕಲ್ಯಾಣ್ ಕುಮಾರ್, ಅದೆಲ್ಲ ಇದಾಯಿತು. ಇದಾದ ಮೇಲೆ ಮತ್ತೆ ಇದನ್ನ ಇವಿಷ್ಟು ಪಿಕ್ಚರ್ದು ತರಂಗ ಆಯಿತು. ಸುಧಾಕ್ ಇಂಟ್ರೂ ಮಾಡೋಕ್ಕೆ ಅಂತ ಒಬ್ಬರು ಗೀತಾರಾವ್ ಅಂತ ಒಬ್ಬರು, ಅವ್ರು ನನಗೆ ಫೋನ್ ಮಾಡಿದ್ರು. ಯಾಗೋ ನಂಬರ್ ತೊಗೊಂಡು, ಅವಾಗೆಲ್ಲ ಮನೆ ಲ್ಯಾಂಡ್ಲೈನ್ ಅಲ್ಲ, ಈ ಥರ ತರಂಗ ಅದು ಸುಧಾದಲ್ಲಿ ನಿಮ್ಮದೊಂದು ಇಂಟ್ರೂ ಮಾಡೋಕ್ಕೆ ಕೇಳಿದ್ದಾರೆ, ಎಲ್ಲಿ ಬರಲಿ ಸರ್ ನಿಮ್ಮ ಮನೆಗೆ? ಬೇಡ ನೀವು ಯಾಕೆ ಬರ್ತಾರೆ, ನಾನೇ ಬರ್ತೀನಿ, ನಿಮ್ಮ ಭಾಷ್ಯಂ ಸರ್ಕಲ್ ಅಂದರು. ಅಲ್ಲಿ ಹೋದೆ ಇಂಟ್ರೂ ಎಲ್ಲ ಮಾಡಿದ್ರು. ನಿಮ್ದು ಆ ಪಿಕ್ಚರ್ ನೋಡೀನಿ, ಇದನ್ನು ನೋಡಿದ್ದೀನಿ, ಕಾವ್ಯ ನೋಡಿದ್ದೀನಿ, ಕಾದಂಬರಿ ನೋಡಿದ್ದೀನಿ ಅಂತ ಎಲ್ಲ ಆಯಿತು. ಕಾಫಿ ತರ್ತೀನಿ ಅಂತ ಒಳಗಡೆ ಹೋದರು. ಇಂಟ್ರೂ ಆಯಿತು. ಅಷ್ಟೊತ್ತೊಳಗೆ ಹೋದಾಗ ನಾನು ಕೇಳಿದೆ, ನೀವೇನು ಮಾಡ್ತೀರಾ? ಬರೀ ಈ ಥರ ಇದು ಅಲ್ಲದೆ ಬೇರೆ ಏನು ಮಾಡ್ತೀರ? ನಾನು ಸಣ್ಣ ಪುಟ್ಟ ಕತೆ ಬರೀತೀನಿ. ಏನು ಸಣ್ಣ ಪುಟ್ಟ ಅಂದರೆ ಯಾವುದಾದ್ರು 1-2 ಹೇಳಿ ನೋಡೋಣ. ನಾನು ಒಂದು ಕತೆ ಬರೆದಿದ್ದೀನಿ, ಮನೆ ಎಂಬ ಮರೀಚಿಕೆ ಅಂತ. ಅರ್ಧ ಬರೆದಿದ್ದೀನಿ, ಅರ್ಧ ಇನ್ನು ಮಾಡೋಕ್ಕಾಗ್ತಾಯಿಲ್ಲ, ಯೋಚನೆ ಮಾಡ್ತಾಯಿದ್ದೀನಿ. ಹೌದಾ, ಏನು ಅರ್ಧ ಕತೆ ಅಂದರೆ? ಅದೇ ಏನಿಲ್ಲ, ಗಂಡಸರೆಲ್ಲ ಆಫೀಸಿಗೆ ಹೋದ್ಮೇಲೆ ಹೆಂಗಸರೆಲ್ಲ ಒಂದು ವಟಾರದಲ್ಲಿ ಸೇರಿಕೊಂಡು ಅವ್ರ ಮನೆಗೆ ಇವ್ರು ಬರ್ತಾರೆ, ಇವ್ರ ಮನೆಗೆ ಅವ್ರು ಬರ್ತಾರೆ ಅಂತ ಇದು ಮಾಡೋದು. ಇದು ಎಲ್ಲ ಒಂದು ಚುಚ್ಚು ಡೀಟೇಲಾಗಿ ಹೇಳಿದ್ರು. ಅದು ನನಗೆ ಇಷ್ಟ ಆಯಿತು. ಇಮ್ಮಿಡಿಯೇಟ್ ಬಂದೆ. ಅವತ್ತು ಯಾವುದೋ ವಿಚಾರಕ್ಕೆ ನಾಗಭೂಷಣ್ ನನಗೆ ಫೋನ್ ಮಾಡಿದ್ರು, ಕುಣಗಲ್ ನಾಗಭೂಷಣ್. ನಾಗಭೂಷಣ್ ಫೋನ್ ಮಾಡಿದ್ದು ಒಳ್ಳೇದಾಯಿತು. ನಾನೊಂದು ಕತೆ ಕೇಳಿದರೆ ತುಂಬ ರಿಯಾಲಿಸ್ಟಿಕ್ ಆಗಿದೆ, ಈ ಥರ ಸೆಕೆಂಡ್ ಹಾಫು ಏನು ಮಾಡ್ಬೇಕಂತ ಆ ಎಮ್ನಿಗೂ ಗೊತ್ತಿಲ್ಲ, ನಾನು ಇನ್ನೂ ಯೋಚನೆ ಮಾಡ್ತೀನಿ. ಸರ್ ನನಗೆ 1 ಅವರ್ ಟೈಮ್ ಕೊಡಿ, ಸೆಕೆಂಡ್ ಹಾಫ್ ನಾನು ಕೊಡ್ತೀನಿ. 1 ಅವರಲ್ಲಿ ಹೇಳ್ತೀನಿ ಅಂದರು. ಏನು ರೀ ಹೇಳ್ತಿದ್ದಾರೆ ನೀವು? 1 ಅವರ್ ಬಿಟ್ಟು ನಾ ಫೋನ್ ಮಾಡ್ತೀನಿ ಅಂದರು.
ಕತೆ ಎಲ್ಲ ಕೇಳಿಸ್ಕೊಂಡಿದ್ರು. ಸರಿ ಅವನೇನು ಮಾಡ್ತಾನೆ, ಒಟ್ಟಾರಕ್ಕೆ ಬಂದು ಎಲ್ಲ ಹೆಂಗಸ್ರ ಹತ್ರ ದುಡ್ಡು ತೊಗೊಂಡಿರ್ತಾನೆ. ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳಿ ಇದು ಮಾಡಿರ್ತಾನೆ. ಅದರಲ್ಲಿ ಅವನೊಂದು ಸೈಟ್ ತೊಗೊಂಡಿರ್ತಾನೆ. ಈ ಥರದ್ದೆಲ್ಲ ಬರೋದು ಗೊತ್ತಿದೆಯಾ? ಅವ್ರು ಬಿಟ್ಟು ಅವರೇ ಫೋನ್ ಮಾಡಿದ್ರು, ಏನು ರೀ ಕರೆಕ್ಟಾಗಿ ಮಾಡಿದ್ರಲ್ಲ, ನಿಮ್ಮ ಕತೆ ಇಲ್ಲಿವರೆಗೆ ಅಲ್ವಾ, ಅದ್ರ ಮುಂದೆ ಎಲ್ಲ ಹೆಂಗಸ್ರ ಹತ್ರ ದುಡ್ಡು ತೊಗೊಂಡ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಮನೆ ಕೊಡಿಸ್ತೀನಿ, ಹೌಸಿಂಗ್ ಬೋರ್ಡ್ ಮನೆ ಅಂತ. ಆ ದುಡ್ಡಲ್ಲಿ ಒಂದು ಸೈಟ್ ತೊಗೊಂಡ. ಸೈಟ್ ತೊಗೊಂಡು ಮನೆ ಕಟ್ಟೋಕೆ ಶುರು ಮಾಡ್ದ. ಮುಂದೆ ಏನೇನು ಕತೆ ಇದೆ ಅದನ್ನೆಲ್ಲ ಫುಲ್ ಕ್ಲೈಮ್ಯಾಕ್ಸೇ ಹೇಳ್ಬಿಟ್ರು. ನಾಗಭೂಷಣ್ ಏನ್ರಿ ಇದು, ಯಾವ್ದಾರು ತಮಿಳ್ದು ಯಾವ್ದಾದ್ರು ಅರ್ಧ ಫಿಕ್ಸ್ ಮಾಡಿದ್ದೀರೇನ್ರಿ? ತಮಿಳ್ ತೆಲುಗು ಇಲ್ಲ ಸೆಲೆಬ್ರಿಟಿ ಕತೆ ಸರ್. ಇದು ಯಾರ್ದು ಸರ್ ಕತೆ? ಯಾರ್ದು? ವಿಷ್ಣುವರ್ಧನ್ ಸರ್ ಮನೆ ಕತೆ ಅಲ್ವಾ ಇದು? ಅವ್ರು ಯಾರ್ದೋ ಸೈಟಲ್ಲಿ ಕಟ್ಟಿ ಅಲ್ಲಿವರೆಗೂ ಅವನು ಸುಮ್ಮನೆ ಇದ್ದ ಸೈಟ್ನವನು, ಆಮೇಲೆ ಬಂದು ನಂದು ಅಂತ ಕೂತ್ಕೊಂಡ. ಸುಳ್ಳು, ನಾನು ಒಪ್ಪಲ್ಲ. ನಾಳೆ ಬನ್ನಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮನೆಗೆ ಕರ್ಕೊಂಡು ಹೋದ್ರು ವಿಷ್ಣು ಸರ್ ಹತ್ರ, ಕತೆ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಸರ್ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಸರ್. ಸರ್ ಇವಾಗ ಆಕ್ಚುಲಿ ಅಸೋಸಿಯೇಟ್ ಆಗಿ ನೀವು ವಿಷ್ಣು ಸರ್ನ ಮೀಟ್ ಆಗಿದ್ರಿ, ಈಗ ಒಬ್ರು ಡೈರೆಕ್ಟರ್ ಆಗಿ ಮೀಟ್ ಮಾಡಿದ್ದೀರಾ. ಹೆಂಗಿತ್ತು ಚೇಂಜಸ್ ಸರ್? ಸರ್ ನಾನು ಹೋದ ತಕ್ಷಣ ನಾನು ಫಸ್ಟ್ ಹೇಳಿದ್ದೆ, ಸರ್ ಬಂಗಾರ ಜಿಂಕೆ ಬಂಗಾರ ಜಿಂಕೆ ಡೈರೆಕ್ಟರ್ ಆಗಿಬಿಟ್ಟಿದ್ದಾರಲ್ರಿ, ಗೊತ್ತಿಲ್ಲ ಅವ್ರು ಎಷ್ಟೋ ಜನರನ್ನ ನಾನು ಇದು ಮಾಡಿ. ಹೌದು ಸರ್ ನಂದು ಇಷ್ಟನೇ ಪಿಕ್ಚರು ಆಗಿಗೆ ಅಂತ. ನಾಗಭೂಷಣ್ ಏನು ಮಾಡ್ದ, ಇವ್ರ ಕತೆ ಅರ್ಧ ನನ್ನ ಕತೆ ಅರ್ಧ ಇಟ್ಕೊಂಡು ಕತೆ ಹೇಳ್ಬಿಟ್ಟ. ಅಯ್ಯೋ ಚೆನ್ನಾಗಿದೆಯಲ್ರಿ, ಏನು ನಾಗಭೂಷಣ್ ಹಿಂಗೆ ಮಾಡಿಟ್ಟಿದ್ಯಾ ಅಂತ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಆವಾಗ ನಾಗಭೂಷಣ ಹೇಳಿದ್ರು, ಈಗ ಅದರಲ್ಲಿ ಟೊಪ್ಪಿ ಹಾಕೋನ್ ಕ್ಯಾರೆಕ್ಟ್ರ್ ನೀವು ಮಾಡಿ, ಲೋಕೇಶ್ ಕ್ಯಾರೆಕ್ಟ್ರ್ ನೀವು ಮಾಡಿ. ಲೋಕೇಶ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಚೆನ್ನಾಗಿರುತ್ತೆ ನಿಮಗೂ ಅನಂತ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆವಾಗ ಅವರು ಫುಲ್ಲು ಇದರಲ್ಲಿದ್ದರು. ಆ ಫಾರಿನ್ನಲ್ಲೇ ಒಂದು 2-3 ಫಿಲಮ್ ಒಪ್ಕೊಂಡಿದ್ರು. ನಂದು ಡೇಟ್ ಇಲ್ಲ, ಕೊನೆಗೂ ಕೊಟ್ಟರು. 10 ದಿನದಲ್ಲಿ ಮಾಡ್ತೀರಾ? 10 ದಿನದಲ್ಲಿ ಆಗಲ್ಲ ನಮ್ಗೆ. 10 ದಿನ ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸಾಂಗಿಗೆ 2 ಅಂದ್ರೆ ತುಂಬಾ ಕ್ಯಾರೆಕ್ಟರ್ಗಳಿತ್ತು ಮೂವಿಯಲ್ಲಿ, ಆಗ್ತಿರ್ಲಿಲ್ಲ. ಲೊಕೇಶನ್ ಕೊನೆಗೂ ಬಂದರು, 12 ದಿನಕ್ಕೆ ಬಂದರು. ನಮ್ಗೆ ಆಗ್ತಿರ್ಲಿಲ್ಲ ಅಷ್ಟಿದೆ. ಹಂಗಾಗಿ ಮಿಸ್ ಆಯಿತು. ಆಲ್ ದಿ ಬೆಸ್ಟ್, ಚೆನ್ನಾಗಿರಲಿ ಅಂದರು. ಪ್ರಿವ್ಯೂಗೂ ಕರೆದಿದ್ದು, ಪಿಕ್ಚರ್ ನೋಡಿ ತಪ್ಕೊಂಡು ಬಿಟ್ರು. ಅಯ್ಯೋ ನಾವು ಮಾಡ್ಬೇಕಿತ್ರೀ ಅಂದಿದ್ರು. ಅದು ನನಗಿನ್ನೂ ನೆನಪಿದೆ. ಯಾರಿಗೂ ಹೇಳ್ಬೇಡಿ ಆಯಿತು. ಅದರಲ್ಲಿ ಬಂತು ನನಗೆ ಈ ಚಿತ್ರದಲ್ಲಿ ಕೋಡ್ಲುಗೆಂದು ಕೋಡು ಅಂತ ಎಲ್ಲ ಪೇಪರ್ನವ್ರು ಬರೆದು, ಕೋಡ್ಲಿ ಒಂದು ಕೋಡು ಅಂತ ಎಲ್ಲ ಬರೆದ್ರು. ಹೊಗಳೋದೆಲ್ಲ ವಿನಯ್ ಇವತ್ತು ಹೇಳ್ತಾಳಲ್ಲ, ನನಗಿಷ್ಟು ಪಿಕ್ಚರ್ ಮಾಡಿದ್ದೀನಿ ಕೋಡ್ಲು, ನನಗೆ ಜಾಸ್ತಿ ಅಭಿಮಾನಿಗಳಿರೋದಂದರೆ ಯಾರಿಗೂ ಹೇಳ್ಬೇಡಿ. ಅಮೇರಿಕನ್ NRI ಅಭಿಮಾನಿಗಳಂತ ಏನಾದ್ರು ಇದ್ರೆ ಅದು ಯಾರಿಗೂ ಹೇಳ್ಬೇಡಿ ಪಿಕ್ಚರ್ಲಿ ಅಂತ ಹೇಳ್ತಾ ಇರ್ತಾರೆ. ಅದಾಯಿತು. ಅದಾದಮೇಲೆ ಮತ್ತೆ ಪುನಃ ನಾನು ನೀ ಮುಡಿದ ಮಲ್ಲಿಗೆ ಅಂತ ನಂದೇ ಬ್ಯಾನರ್ನಲ್ಲಿ ಒಂದು ಪಿಕ್ಚರ್ ಮಾಡಿದೆ. ನಂದೇ ಓನ್ ಕತೆ ಅದು. ಅದು ಕಾದಂಬರಿನೂ ನಂದೇ ಕತೆ. ಕಾವ್ಯ ಮಾತ್ರ ವಿಜಯಮೂರ್ತಿ ಅಂತ ಇಲ್ಲಿ ಹಿಡಿದು. ಇದು ನೀ ಮುಡಿದ ಮಲ್ಲಿಗೆ ನಂದೇ. ಅಷ್ಟೊಂದು ಯಾಕೆ ಸರ್ ಕಾದಂಬರಿ ಮೇಲೆ ಒಲವು ನಿಮ್ಗೆ? ಅಷ್ಟು ಓದ್ತಾ ಇದ್ದೆ? ನಾನು ಲಿಟ್ರೇಚರ್ ಸ್ಟೂಡೆಂಟು. ಸಾಕಷ್ಟು ಬುಕ್ಸ್ಗಳು ಓದ್ತಿದ್ದೆ ನಾನು, ತುಂಬ ಓದ್ತಿದ್ದೆ. ಅಯ್ಯೋ ನಾನು ಓದಿದ್ದ ಬುಕ್ಸ್ಗಳೇ ಇಲ್ಲ. ಅನಂತ್ನಾಗ್ ಸರ್ನು ಬುಕ್ಸ್ ಓದ್ತಾರೆ. ಅವರು ಓದ್ತಾರೆ, ಬಟ್ ಅವರು ಜಾಸ್ತಿ ಎಲ್ಲ ಪೇಪರ್ನು ಓದ್ತಾರೆ. ಅವ್ರು ಬಾತ್ರೂಮಿಗೆ ಹೋಗೋದವ್ರು ಪೇಪರ್ ತೊಗೊಂಡೇ ಹೋಗ್ತಾರೆ, ಅಷ್ಟು ಇವರು. ಆಯಿತು, ನೀ ಮುಡಿದ ಮಲ್ಲಿಗೆ. ಅನಂತ್ನಾಗ್ದು ಕಾದಂಬರಿ ಪಿಕ್ಚರ್ನಲ್ಲಿಯೂ ಸಹ ಲವ್ ಸ್ಟೋರಿ ಅದನ್ನು ಗೆಸ್ಟ್ ಅಪಿಯರೆನ್ಸ್ ಬರೇ 5 ದಿನ ಅಂದೆ. ನಿಮ್ಮ ಅನಂತ್ನಾಗ್ ಸರ್ದು ಅಷ್ಟು ನಂಟು ಏನು ಸರ್? ಎಲ್ಲರೂ ನನ್ನ ಸೆಲೆಕ್ಷನ್ ಆಫ್ ಸ್ಟೋರಿ ಅವರಿಗೆ ತುಂಬ ಇಷ್ಟ ಆಗೋದು ಅನಿಸುತ್ತೆ. ಜೊತೆಗೆ ನನ್ನ ವರ್ಕು ಅವ್ರಿಗೆ ಇಷ್ಟ ಆಗೋದು. ಕೆಲವ್ರ ಥರ ನಾನು ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಅವ್ರು ಏನೇ ಸಜೆಷನ್ ಕೊಟ್ಟರು ನನಗೆ ಅದು ಕನ್ವಿನ್ಸ್ ಆಗಂಗಿದ್ರೆ ನಾನು ಮಾಡ್ತಾ ಇದ್ದೆ. ಇವೆಲ್ಲ ಕ್ಯಾರೆಕ್ಟ್ರಿಂದ ಅವರಿಗೆ. ಅಂದ್ರೆ ನೀವು ಸ್ಟೋರಿ ಬರೆಯಕ್ಕೆ ಕೂತಾಗನೇ ಅಲ್ಲಿ ಅನಂತ್ನಾಗ್ ಸರ್ ಬಂದು ಕುತ್ಕೋತಾ ಇದ್ರ? ಓದುವಾಗಲೇ ಕತೆ ಬುಕ್ ಓದುವಾಗಲೇ ನಾನು ಅಂದ್ಕೊಬಿಡ್ತಿದ್ದೆ, ಇದು ಹೇಳಿ ಮಾಡಿಸ್ದಂಗಿದೆ. ಇದೆಲ್ಲ ಆಯಿತು. ಹೀಗೆ ಕಾದಂಬರಿಲೂ ಒಂದು ಗೆಸ್ಟ್ ರೋಲ್ ಮಾಡ್ಕೊಂಡಿದ್ದು. ಅದಾದಮೇಲೆ ನೀ ಮುಡಿದ ಮಲ್ಲಿಗೆ ಮಾಡಿದೆ. ಅದರಲ್ಲಿ ನಿವೇದಿತಾ ಜೈನು, ಭಾವನನ ಇಂಟ್ರೊಡಕ್ಷನ್. ನಾನು ಹೇಳಿದ್ದೆ, ಇಬ್ಬರು ಈಕ್ವಲ್ ಪ್ರೇಮ್ ಟು ಪ್ರೇಮ್ ಬರೋರು. ಆದರೂ ಹೇಳಿದ್ದೆ ಭಾವನಿಗೆ, ನೀನು ಕರೆಕ್ಟಾಗಿ ಮಾಡಿದ್ರೆ ಹೊಸ ಮುಖ, ಫಸ್ಟ್ ಒಂದು ಇದ್ರ ಅವಾರ್ಡ್ ಇಟ್ಟಿರ್ತಾರೆ, ಹೊಸ ಪ್ರತಿಭೆಗಳಿಗೆ ಒಂದು ಅವಾರ್ಡ್, ನಿನಗೆ ಬೆಸ್ಟ್ ಹೀರೋಯಿನ್ ಕೊಡಿಸ್ತೀನಿ. ಇಲ್ಲ ಸಾಧ್ಯವೇ ಇಲ್ಲ ಅಂದ. ಬೆಸ್ಟ್ ಹೀರೋಯಿನ್ ರೋಲ್ ಬಂತು ನೀ ಮುಡಿದ ಮಲ್ಲಿಗೆ. ಅದಾದಮೇಲೆ ಮತ್ತೆ ಅನಂತ್ನಾಗ್ ಸರ್ಗೆ ನಾವೆಲ್ಲೂ ಅಶ್ವಿನಿ ಅವ್ರದ್ದು ನಿಲುಕದ ನಕ್ಷತ್ರ ಅಂತ, ಭವ್ಯ ಮತ್ತು
ಅನಂತ್ ಸರ್. ಅದು ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಆಯಿತು, ಅದು ಆಯಿತು. ಆಲ್ಮೋಸ್ಟ್ ಎಲ್ಲ ತೀರ್ಥಹಳ್ಳಿ ಎಲ್ಲ ಹೆಚ್ಚಿನ ಭಾಗ 13-14 ಪಿಕ್ಚರ್ ತೀರ್ಥಹಳ್ಳಿ. ಅಲ್ಲ, ಸೌಂದರ್ಯಕ್ಕೆ ಇನ್ನೊಂದು ಹೆಸರು ಅದು ಅಂತ ಅಂದ್ಮೇಲೆ ನೀವು ಅಲ್ಲೇ ಮಾಡ್ಬೇಕಲ್ಲ. 30 ಪಿಕ್ಚರ್ 14 ಪಿಕ್ಚರ್ ನಾನು ಅಲ್ಲಿ ಮಾಡಿ. ಆಮೇಲೆ ನನಗೇನು ಅನ್ನಿಸ್ತು ಅಂದರೆ ಹಿಂಗೆ ಮಾಡ್ಕೊಬಂದೆ. ನೀ ಮುಡಿದ ಮಲ್ಲಿಗೆನೋ ಆಯಿತು, ನಿಲುಕದ ನಕ್ಷತ್ರ ಆಯಿತು. ಒಂದೇ ಥರದ್ದು ಇದಾಗಬಾರ್ದು ಅಂತ ನಾನು ಎಲ್ಲ ಥರದ ಪಿಕ್ಚರ್ನು ಮಾಡೋಕ್ಕೆ ಹೊರಟೆ. ಬರೀ ಕಾಮಿಡಿ ಮಾಡ್ತಾನೆ ಅನ್ಬಾರ್ದು, ಲವ್ ಸ್ಟೋರಿಗಳಿಗೂ ಮಾಡೋಕ್ಕೆ ಶುರು ಮಾಡಿದೆ, ಫ್ಯಾಮಿಲಿ ಸೆಂಟಿಮೆಂಟು ಮಾಡೋಕ್ಕೆ ಶುರು ಮಾಡಿದೆ, ಜೊತೆಗೆ ತುಳು ಪಿಕ್ಚರ್ನು ಮಾಡೋಕ್ಕೆ ಶುರು ಮಾಡಿದೆ. ಅದ್ರ ಜೊತೆಗೆ ಮಕ್ಕಳು ಪಿಕ್ಚರ್ನು ಮಾಡಿದೆ, 5 ಮಕ್ಕಳು ಪಿಕ್ಚರ್ ಮಾಡಿದೆ, 4 ತುಳು ಪಿಕ್ಚರ್ ಮಾಡಿದೆ, ಆರ್ಟ್ ಮೂವಿ ಒಂದು 2-3 ಕರಾವಳಿ ಹುಡುಗಿ ಅಂತ ಒಂದು ಮಾಡಿದೆ, ಮಾನಸ ಅಂತ. ಈ ಥರದಲ್ಲಿ ಎಲ್ಲ ಥರದ ಪಿಕ್ಚರ್ನು ಟಚ್ ಮಾಡೋಕ್ಕೆ ಹೋದೆ. ಇದಾಯಿತು. ಅದಾದ ಕೂಡಲೇ ಇದು ಎಂಥ ಪ್ರೇಮಯ್ಯ ಅಂತ ಹೇಳಿ ಒಂದು ನಂದೇ ಕತೆ, ಅದು ರಮೇಶು ಶಿಲ್ಪ ಹಾಕ್ಕೊಂಡು ಮಾಡಿದೆ, ಅದು ಚೆನ್ನಾಗೋಯ್ತು. ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಆನಂದ್ ನಾಗು ಟೈಟಲ್ ನೀವೇ ಫೈನಲ್ ಮಾಡಿದ್ರಾ ಸರ್? ಎಷ್ಟೋ ಜನ ಡೈರೆಕ್ಟರ್ಗಳು ಇರ್ತಾರೆ, ಟೈಟ್ಲ್ ಮಾತ್ರ ನಿನ್ನ ಮುಂದಿಲ್ಲ ಅಂತ. ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತು. ಅದಾದಮೇಲೆ ಹಲೋ ಅಂತ ನಂದೇ ಒಂದು ಕತೆ. ಹಲೋ, ಅದು ನವೀನ್ ಮೈಯವರು, ಶಿವಧ್ವಜು, ಭಾವನಾ. ಅದರಲ್ಲೇ ಫಸ್ಟು ನಾವು ದ್ವಾರಕೀಶ್ ಸಿಂಗಾಪುರದಲ್ಲಿ ರಾಜಕುಲ ಆದಮೇಲೆ ಸೆಕೆಂಡ್ ಫಾರಿನ್ ಶೂಟಿಂಗ್ ಮಾಡಿದ್ದಂದರೆ ನಾವೇ 2000ನೇ ಇಸ್ವಿಲಿ, 25 ವರ್ಷಗಳ ಹಿಂದೆ. ಎಷ್ಟು ಬಜೆಟ್ ಸರ್ ಅದು? ಕಡಿಮೆ, ಅದು 12 ಲಕ್ಷ. 12 ಅಲ್ಲ, ಸಾಂಗು ಸೇರಿ 15-18 ಆಗಿತ್ತು. 18 ಲಕ್ಷ ಆಯಿತು. ಯಾವುದೋ ಹಲೋ ಅಂತ ಮಾಡೋದು. ಹಲೋದಲ್ಲಿ ಬ್ಯಾಂಕಾಕ್, ಮಲೇಷಿಯಾ, ಸಿಂಗಾಪುರ ಫಸ್ಟ್ ಟೈಮ್ ನಾವು ಶೂಟ್ ಮಾಡಿದ್ದು. ಇದಾಯಿತು, ಅದು ಪಿಕ್ಚರ್ ಆಯಿತು. ಅದಾದ ಮೇಲೆ ಸ್ವಲ್ಪ ಗ್ಯಾಪು, ಒಂದು 2 ವರ್ಷ ನಾನು ಮನೆ ಕನ್ಸ್ಟ್ರಕ್ಷನ್ ಇದರಲ್ಲೆಲ್ಲ ಬ್ಯುಸಿ ಆದೆ. ಆವಾಗ ನನಗೆ ಇದ್ದಕ್ಕಿದ್ದಂಗೆ ರಾಮ್ ಪ್ರಸಾದ್ ಅಂತ ಅವ್ರು ಫೋನ್ ಮಾಡಿದ್ರು, ಬರ್ರಿ ಇಂಡಿಯಾಕ್ಕೆ ಬಂದಿದ್ದೀನಿ, ಬರ್ರಿ ಮನೇಲಿದ್ದೀನಿ ಅಂದರು. ಚಾಮರಾಜಪೇಟೆಯಲ್ಲಿ ಅವ್ರದ್ದು ಶಂಕರ್ ಮಠದ ಹತ್ರ. ಓಕೆ, ಹೋದಾಗ ಈಗ ಎಲ್ಲ ಜನರಲ್ಲಾಗಿ ಎಲ್ಲ ಮಾತಾಡ್ದು. ಅವಾಗ ಒಂದು ನನ್ನ ಫ್ರೆಂಡ್ ಒಬ್ಬರು ಮ್ಯೂಸಿಕ್ ಇದು ಮಾಡಿದ್ದಾರೆ, ಆಡಿಯೋ ನೋಡ್ರಿ ಕೇಳ್ರಿ ಅಂದರು. ಕೇಳಿದೆ, ಚೆನ್ನಾಗಿದೆ, ಒಂದು 2-3 ಸಾಂಗ್ ಚೆನ್ನಾಗಿದ್ದಾವೆ ಅಂದೆ. ನೋಡ್ರಿ, ಅವರು ಏನಾದರೂ ಅವ್ರ ಸಾಂಗ್ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮ್ಯೂಸಿಕ್ ಎಷ್ಟೇ ಖರ್ಚಾದರೂ, ಇವನ್ನು ಯಾವುದೇ ಸಿಂಗರ್, ಬಾಂಬೆ ಸಿಂಗರ್ ಹತ್ರ ಆದರೂ ಹಾಡಿಸ್ತಾರೆ, ರಿಕಾರ್ಡಿಂಗು ಎಲ್ಲ ಅವರೇ ನೋಡ್ಕೊಳ್ತಾರೆ ಅಂದರು. ನೆಕ್ಸ್ಟ್ ವೀಕ್ ಬರ್ತಾರೆ, ಬೇಕಾದ್ರೆ ನಿಮ್ಗೆ ಸುಮ್ಮನೆ ಪರಿಚಯ ಮಾಡಿಸಿರ್ತೀನಿ ಅಂದರು. ನೆಕ್ಸ್ಟ್ ವೀಕ್ ಬಂದರು. ನಾನು ರಾಮ್ ಪ್ರಸಾದು ವಿಲ್ಸನ್ ಮ್ಯಾನರಿಗೆ ಹೋದು. ಅವರು ಸದಾಶಿವನಗರದಲ್ಲಿ ಅವ್ರ ಮನೆ. ಅಲ್ಲಿ ಬಂದು ಅಲ್ಲೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದರು, ಅವ್ರ ಹೆಂಡತಿ, ಮಗಳು ಎಲ್ಲ. ಮಲ್ಲಿಕಾ ಅಂತ ಅವ್ರ ಮಗಳು, ಅದೇ ಬ್ಯಾನರಲ್ಲಿ ನಮ್ಮ ಪಿಕ್ಚರ್ ಮಾಡಿದರು. ಸರಿ, ಹಾಗೆ ಮಾತಾಡುವಾಗ ನನ್ನ ಸಾಂಗ್ ಕೇಳಿದ್ರು. ಕೇಳಿದೆ, ಚೆನ್ನಾಗಿದ್ದಾವೆ, 2-3 ಸಾಂಗ್ ಚೆನ್ನಾಗಿದ್ದಾವೆ, ಮತ್ತು ನಿಮ್ಮ ಪಿಕ್ಚರಲ್ಲಿ ಒಂದು ಅವಕಾಶ ಕೊಡಿ, ಅದು ಎಷ್ಟೇ ಇದಾದರೂ ನಾನು ನೋಡ್ಕೊಳ್ತೀನಿ, ಸಾಂಗ್ ಪೋರ್ಷನ್, ಈ ಒಂದು ಸಾಂಗ್ ಪಿಕ್ಚರೈಸೇಷನ್ನು ನಾನೇ ಬೇಕಾರೆ ನೀವು ಅಮೇರಿಕದಲ್ಲಿ ಮಾಡೋದಾದ್ರೆ ನಾನು ನೋಡ್ಕೊಳ್ತೀನಿ ಅಂದರು. ಇಷ್ಟು ಆಲ್ಮೋಸ್ಟ್ ಅವ್ರು ಹೇಳೋ ಲೆಕ್ಕದಲ್ಲಿ ಒಂದು 40% ಆಫ್ ದಿ ಬಡ್ಜೆಟ್ ಹೇಳ್ದಂಗೆ ಆಯಿತು. ಸರಿ, ಕೇಳ್ಕೊಂಡು ಇದು ಮಾಡಿದೆ. ಹಾಗೆ ಯಾವಾಗ ಡಿನ್ನರಿಗೆ ಕೂತಿದ್ದು ಎಲ್ಲ ಮಾತಾಡುವಾಗ ಹೇಳಿದ್ರು, ನಿಮ್ಮದು ಯಾವುದೇ ಪಿಕ್ಚರ್ ಬೇರೆ ಮಾಡಿದ್ದೀರಾ ಅಂದರು. ನಾನು ಉದ್ಭವ ನಿಮ್ದಾ? ಹೌದು. ಇನ್ಯಾವ್ದು ಮಾಡಿದ್ದಾರೆ? ಯಾರಿಗೂ? ಅದು ನಿಮ್ದಾ? ಈಗಲೂ ನಿಮ್ಮ ಹತ್ರ ಎಲ್ಲರೂ ಹಾಗೆ ಕೇಳ್ತಾರೆ ಅನ್ಸುತ್ತೆ ಅಲ್ವಾ ಸರ್? ಅಯ್ಯೋ, ಮೊನ್ನೆ ಒಬ್ಬರು ಡಾಕ್ಟ್ರು ನನ್ನ ಮಿಸ್ಸಸ್ದು ಆಪ್ರೇಷನ್ಗೆ ಕನ್ಸಲ್ಟ್ ಮಾಡ್ಕೊಂತ ಹೋಗಿದ್ದು. ಅವಾಗ ಉದ್ಭವದಲ್ಲಿ ನೀವೇನಾಗಿದ್ದೀರಾ? ನಾನೆಲ್ಲೂ ನೋಡ್ಲಿಲ್ಲಲ್ಲ ಅಂದರು. ಇಲ್ಲ, ಡೈರೆಕ್ಟ್ರಾ ನೀವಾ? ನಿಮ್ಮ ಹೆಸರೇನು ಹೇಳಿ? ಹೌದು ಅಂದರು. ಆ ಥರ ಇರಲಿ. ಆಮೇಲೆ ಏನಾಯಿತು, ಗಂಡ ಹೆಂಡತಿ ಮುಖ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಸರಿ, ಒಂದು 5 ನಿಮಿಷ ಆದಮೇಲೆ ಇಬ್ಬರು ಎದ್ದೋದ್ರು. ಅದೇನು ಮಾತಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ. ಅವ್ರು 3 ಜನ ಮಗಳು ಸೇರಿಸಿ 3 ಜನ ಮತ್ತೆ ವಾಪಸ್ ಬಂದರು. ನಾನೇನೋ ಸುಮ್ಮನೆ ಇದಕ್ಕೆ ಹೋಗಿದ್ದಾರೆ ಅಂತ, ರೆಸ್ಟ್ ರೂಮ್ ಹೋಗಿದ್ದಾರೆ. ರಾಮ್ ಪ್ರಸಾದ್ ಕಡೆ ನೋಡಿ, ರಾಮ್, ಇವರು ಉದ್ಭವ ಯಾರಿಗೂ ಹೇಳ್ಬೇಡಿ, ಇವ್ರದ್ದೇ ಅಂತಾರ್ರಿ, ನಮ್ಮ ಮನೇಲಿ ನಾವು ಎಷ್ಟು ಸರಿ ಬೇಜಾರಾದ್ರೆ ನೋಡ್ಕೊಳ್ತೀವಿ ಅವೆರಡೇ ಅಂದರು. ನನಗೆ ಖುಷಿ ಆಯಿತು. ಈಗ ಒಂದು ಪಿಕ್ಚರು ಅಲ್ಲೇ ಶೂಟಿಂಗ್ ಮಾಡೋದಾದರೆ ಮಿನಿಮಮ್ ಬಡ್ಜೆಟ್ಟು ಯಾವ್ದಾದ್ರು ಕತೆ ಇದೆಯಾ? ನಾವು ಫಸ್ಟ್ ಅವರೇ ಕೇಳಿದ್ದು, ಅಮೇರಿಕದಲ್ಲಿ. ನಾವು ಫಸ್ಟು ನಿಮ್ಮ ಹತ್ರ ಮ್ಯೂಸಿಕ್ ಮಾಡ್ಸೋಕ್ಕೆ ಅಂತ ಬಂದಿದ್ದು,
ನೀವು ಯಾವಾಗ ನನ್ನ ಇಷ್ಟವಾದ 2 ಚಿತ್ರಗಳಿಗೂ ನೀವೇ ಡೈರೆಕ್ಟ್ರ್ ಅಂತ ಆಯಿತು, ಒಂದು ಮಿನಿಮಮ್ ಬಡ್ಜೆಟಲ್ಲಿ ಅಲ್ಲಿ ಇಲ್ಲಿ 2 ಕಡೆನೂ ಶೂಟ್ ಮಾಡೋದು. ಯಾವುದಾದ್ರು ಕತೆ ಹೇಳಿ. ನಾನು ಅಲ್ಲೇ ಒಂದು ಕತೆ ಹೇಳೇ ಬಿಟ್ಟೆ. ಯಾವುದು ಕತೆ ಇಷ್ಟ ಆಯಿತು. ನಾನು ಒಂದು ಕತೆನ ಇದು CN ಮುಕ್ತನ ಹತ್ರ ನಾನೇ ಹೇಳಿ ಬರ್ಸಿದ್ದೆ. ನನಗೆ ನಾವೆಲ್ಲ ಜಾಸ್ತಿ ಮಾಡಬೇಕು ಅಂತ ಹೇಳಿ ಸಂಖ್ಯೆ ಜಾಸ್ತಿ ಮಾಡೋದು. CN ಮುಕ್ತನ ಹತ್ರ ಒಂದು ಕತೆ ಬರ್ಸಿದ್ದೆ. ಇನ್ನು ಅವಾಗ ಟೈಟ್ಲ್ ಇಟ್ಟಿರಲಿಲ್ಲ. ಒಂದು ಕತೆ ಬರೀರಿ, ನಾನು ಟೈಟ್ಲ್ ಹೇಳ್ತೀನಿ ಅಂದು. ಅದು ಹೇಳಿದಾಗ ಅವ್ರಿಗೆ ಖುಷಿ ಆಯಿತು. ಏನು ಬಡ್ಜೆಟ್ಟು ಅಲ್ಲಿದ್ದು ನಂಗೆ ಗೊತ್ತಾಗಲ್ಲ, ಇಲ್ಲಿದ್ದು ಬೇಕಾದ್ರೆ ನಾನು ಹೇಳ್ತೀನಿ, ಅಲ್ಲಿದ್ದು ನಾವು ಮಾಡ್ಕೊಳ್ತೀನಿ ಬಿಡಿ ಅಂತ ಆಯಿತು. ಎಲ್ಲ ಆಯಿತು. ಅಲ್ಲಿಂದ ಆ ವರ್ಕು ಶುರು ಆಯಿತು. ರಾಮ್ ಪ್ರಸಾದ್ ಹೇಳಿದ್ರು, ನೀವೇ ಇನ್ಚಾರ್ಜ್, ನನಗೆ ಬರೋಕ್ಕಾಗಲ್ಲ, ಅಲ್ಲಿ ಆದರೂ ನೀವೇ, ಇಲ್ಲಿ ಆದರೂ ದುಡ್ಡು ಎಷ್ಟು ಬೇಕೋ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ನಾವು ಅಂದರು. ಅವ್ರವ್ರು ಮಾತಾಡಿಕೊಂಡು ಹೀರೋಯಿನ್ ವಿಚಾರ ಬಂದಾಗ ಹೀರೋಯಿನ್ ಸೆಲೆಕ್ಷನ್ ವಿಚಾರ ನಾನು ಅನುಷ್ಕಾ ಶೆಟ್ಟಿದು ನಿಮ್ಗೂ ಅನುಷ್ಕಾ ಶೆಟ್ಟಿಗೂ ಹೇಗೆ ಪರಿಚಯ ಸರ್? ನಾನು ಹಲೋ ಪಿಕ್ಚರ್ ಮಾಡುವಾಗ ಇಂದಿರಾನಗರ ಪಿಜ್ಜಾ ಕಾರ್ನರಲ್ಲಿ ನಾನು ಶೂಟ್ ಮಾಡಿದೆ. ಅವಳ ಮನೇನೂ ಅಲ್ಲೇ ಇತ್ತು. ಡೈಲಿ ಕಾಲೇಜ್ ಮುಗಿದ ಮೇಲೆ, ಕಾಲೇಜ್ ಓದ್ತಾ ಇದ್ಲು, ಸೆಕೆಂಡ್ ಇಯರ್ PU ಇದು ಓದ್ತಾ ಇದ್ಲು ಅವಾಗ. ಅದಾದಮೇಲೆ ಡೈಲಿ ಆ ಹುಡುಗಿಯರು ಒಂದು 3-4 ಜನ ಡೈಲಿ ಬಂದು ಶೂಟಿಂಗ್ ನೋಡೋರು. ದಿಗಂತು, ಪಿಜ್ಜಾ ಡೆಲಿವರಿ ಬಾಯ್, ಶಿವಧ್ವಜ್, ಭಾವನಾ, ಇವನು ನವೀನ್ ಮಯೂರು, ದಿನ ಬರೋರು ನೋಡೋರು. ಒಂದಿನ ನಾನು ಸುಮ್ಮನೆ ಕೇಳಿದೆ, ಏನಮ್ಮ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆಯಾ, ಪಿಕ್ಚರ್ ಆ್ಯಕ್ಟ್ ಮಾಡ್ತೀಯ? ಅಯ್ಯೋ ಇಲ್ಲಪ್ಪ ಅಂತ ನಕ್ಕೊಂಡು ಹೊರಟೋದ್ಲು. ಸೀದಾ ನೆಕ್ಸ್ಟ್ ಡೇ ಬಂದು, ನೀವು ನಮ್ಮ ಮನೆಗೆ ಬರ್ಲಿಕ್ಕಾಗತ್ತಾ ಅಂದು. ಯಾಕೆ? ಅಲ್ಲ, ನಾನು ನಮ್ಮ ಅಪ್ಪನಿಗೆ ಹೇಳಿದೆ ಈ ಥರ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಕೇಳಿದ್ರು ಅಂತ ಹೇಳಿ, ಕರ್ಕೊಬವ್ರು ನಾವು ಇಲ್ಲಿ ಊಟಕ್ಕೆ ಅಂತ ಹೇಳಿದ್ರು, ಮಾತಾಡೋಣ ಅಂದರು. ನೀವು ಮೀನು ತಿಂತೀರಲ್ಲ ಅಂದರು. ನನಗೆ ಫಿಶ್ ಅಂದರೆ ತುಂಬ ಫೇವ್ರೇಟ್. ಅವ್ರದ್ದಲ್ಲಿ ಫಿಶ್ ಹೋಟೆಲ್ ಇತ್ತು. ಸರಿ ಹೋದು, ಲಂಚ್ ಅವರ್ಸಲ್ಲಿ ಬರ್ತೀನಿ ನಾನು, ನೀನು ಬೇಕಾದ್ರೆ ಬಂದು ನಿನ್ನ ಗಾಡೀಲಿ ಬಾ, ನಾನು ಫಾಲೋ ಮಾಡ್ತೀನಿ. ಸರಿ ಹೋದು ಊಟ ಮಾಡ್ತಾಯಿದ್ದು. ನಾನು ಹೇಳಿದೆ, ನಿಮ್ಮ ಮಗಳಿಗೊಂದು ನಾನೇ ಒಂದು ಆಫರ್ ಕೊಟ್ಟೆ, ಮಾಡೋದ ನೋಡಿ, ನಾನೊಂದು ಫಿಲಮ್ ಮಾಡ್ತಾಯಿದ್ದೆ, ನೆಕ್ಸ್ಟ್ ಪಿಕ್ಚರ್ನಲ್ಲಿ ನಿನ್ನ ಹಾಕ್ಕೊಳ್ತೀನಿ ಅಂದೆ. ಇಲ್ಲ, ಅವಳದು ಸೆಕೆಂಡ್ ಇಯರ್ PUCನಲ್ಲಿದ್ದರೆ ಅಟ್ಲೀಸ್ಟ್ ಒಂದು ಡಿಗ್ರಿನಾರು ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿದರು. ಅದು ಸರಿ, ನೀವು ಹೇಳೋದು ಸರಿ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಫೋಟೋ ಶೂಟ್ ಒಂದು ಮಾಡಿಸಿಡೋಣ, ಅದ್ರದ್ದು ಖರ್ಚು ನಾನೇ ಕೊಡ್ತೀನಿ ಬೇಕಾರೆ. ಅಯ್ಯೋ ಅದೇನು ತೊಂದರೆ ಇಲ್ಲ, ನಾವೇ ಮಾಡ್ತೀವಿ. DC ನಾಗೇಶ್ ಅಂತ ಅವ್ರ ಹತ್ರ ಒಂದು ಫೋಟೋ ಶೂಟ್ ಮಾಡಿಸ್ತು, ಫುಲ್ಲು ಮಾಡಿ ಫೋಟೋ ಇಟ್ಕೊಂಡಿದ್ದೆ. ಇದಾಯಿತು. ಇದಾದಮೇಲೆ 2 ವರ್ಷನೇ ಆಯಿತು. ಕರೆಕ್ಟಾಗಿ ಡಿಗ್ರಿ ಆಯಿತು. ಡಿಗ್ರಿ ಫೈನಲ್ ಇಯರಿಗೆ ಬಂದಿದ್ದಾಳೆ, ಎಕ್ಸಾಮ್. ಅಷ್ಟೊತ್ತಿಗೆ ಕರೆಕ್ಟಾಗಿ ನಮ್ಮ ಮಿಸ್ ಕ್ಯಾಲಿಫೋರ್ನಿಯಾ ಚಾಲನೆಗೆ ಬಂತು. ಹೀರೋಯಿನ್ ನೋಡ್ಕೋವಾಗ ನಾನು ಇಲ್ಲಿಂದ ಇವಳು ಫೋಟೋ ಕಳಿಸ್ದೆ, ಪ್ರೊಡ್ಯೂಸರ್ ಎಲ್ಲ ಒಪ್ಕೊಬಿಟ್ರು. ಒಂದು ಕ್ಯಾರೆಕ್ಟರ್ ಆ ಹುಡುಗಿ ಫಿಕ್ಸ್ ಆಗೋಯ್ತು. ಇಲ್ಲಾಯಿತು, ಇದೆಲ್ಲ ಇದು ನೋಡಿದ್ರೆ ವೀಸಾಕ್ಕೆ ಪಾಸ್ಪೋರ್ಟ್ ಕೇಳಿದ್ರೆ ಅವಳದು ಎಕ್ಸಾಮು ಫೈನಲ್ ಇಯರ್. ಇಲ್ಲ, ನಮಗೆ ಈಗ ಆಗಲ್ಲ, ಈ ಟೈಮ್ ಬಿಟ್ಟು ಬೇರೆ ಟೈಮ್ ಆದರೂ ಹೇಳಿ. ಅವರು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಂದು ಹೀರೋಯಿನ್ ಅಲ್ಲಿ ಅವಳೇನೆ, ಮಿಸ್ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಅಲ್ಲಿ ಹೇಳಿದೆ ಹುಡುಗಿ, ಇನ್ನೊಂದು ಇವಳು ಅಂತ. ಯಾವಾಗ ಇವಳದು ಮಿಸ್ ಆಯಿತು, ಅದು ಕೊನೆಗೆ ಇಲ್ಲಿದೆ ಒಂದು ಹುಡುಗಿ ಎನ್ನಾರೆ ಅಲ್ಲಿದ್ದಾಳೆ, ಸೌಮ್ಯ ಅಂತ, ಅವಳು ಹಾಕ್ಕೊಂಡು ಮಾಡ್ದು. ಬಟ್ ಅದನ್ನು ಅವಳು ಎಲ್ಲ ಕಡೆನೂ ಹೇಳ್ಕೊಂಡಿದ್ದಾಳೆ. ಪ್ರೆಸ್ನಲ್ಲಿ ಕೇಳಿದ್ದಾರೆ, ಯಾಕೆ ನೀವು ಕನ್ನಡದಲ್ಲಿ ಮಾಡಲಿಲ್ಲ, ಯಾಕೆ ಇದಕ್ಕಿದಂಗೆ ತೆಲುಗಿಗೆ ಹೋದ್ರಿ ಅಂದಾಗ, ಇಲ್ಲ ನಾನು ಫಸ್ಟ್ ಕೋಡ್ಲು ರಾಮಕೃಷ್ಣ ಅವ್ರದ್ದು ಮಿಸ್ ಕ್ಯಾಲಿಫೋರ್ನಿಯಾದಲ್ಲೇ ಮಾಡಬೇಕಿತ್ತು. ಫೋಟೋ ಶೂಟ್ ಎಲ್ಲ ಮಾಡಿದರು, ಎಲ್ಲ ಇದಾಗಿತ್ತು. ವೀಸಾ ಟೈಮ್ನಲ್ಲಿ ನನಗೆ ಎಕ್ಸಾಮ್ ಇತ್ತು, ಅವರು ಮುಂದೆ ಹಾಕುವಂಥ ಸ್ಟೇಜಲ್ಲಿ ಇರಲಿಲ್ಲ. ಹಾಗಾಗಿ ಅದು ಮಿಸ್. ಅಲ್ಲ, ಅವರನ್ನೊಂದು ಹೀರೋಯಿನ್ ಆ್ಯಂಗಲಲ್ಲಿ ನೋಡಿದ್ದು ಫಸ್ಟ್ ನಾನೇನೆ ಫೋಟೋ ಶೂಟ್ ಮಾಡಿದ್ದು ನಾನೇನೆ. ಇದೆಲ್ಲ ಆಯಿತು. ಇದಾಯಿತು. ಆಮೇಲೆ ಪಿಕ್ಚರ್ ಅವಳು ಹಾಕ್ಕೊಂಡು ಬೇರೆ ಯಾರ ಅವ್ರನ್ನ ಹಾಕ್ಕೊಂಡು ಮಾಡ್ದು. ದಿಗಂತನ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ ಆ ಪಿಕ್ಚರ್. ಅದರಲ್ಲಿ ಶರತ್ ಬಾಬು, ಗೀತಾ ಎಲ್ಲ ಇದ್ದಾರೆ. ಆಯಿತು. ಆ ಪಿಕ್ಚರು ನನಗೊಂದು ಅಲ್ಲೂ ಶೂಟ್ ಮಾಡಿದು. ಅಲ್ಲಿ ತುಂಬ ಅನುಭವ ಎಲ್ಲ ಚೆನ್ನಾಗಿತ್ತು. ಆಯಿತು. ಆದಮೇಲೆ ಕೆಲವು ದಿನಗಳ ಮೇಲೆ ನಾನು ಮಿಸ್ ಕ್ಯಾಲಿಫೋರ್ನಿಯಾ ಆಯಿತು. ಅದಾದಮೇಲೆ ತಮಾಷೆಗಾಗಿ ಅಂತ ಒಂದು ಚಿತ್ರ ಮಾಡಿದೆ.
ಅದು ತುಂಬ ಚೆನ್ನಾಗಿತ್ತು. ಸುಧಾರಾಣಿ ಎಲ್ಲ ಮಾಡಿದ್ರು ಅದು. ಅದಾದಮೇಲೆ ಒಂದು 2-3 ಮಕ್ಕಳು ಚಿತ್ರ ಮಾಡಿದೆ. ಈ ಟೈಮಲ್ಲಿ ಮಿಸ್ ಇದು ಮಿಸ್ಟರ್ ಡೂಪ್ಲಿಕೇಟ್ ಅಂತ ದಿಗಂತು ಮತ್ತು ಪ್ರಜ್ವಲ್ ದೇವರಾಜ್ ಹಾಕ್ಕೊಂಡು ಒಂದು ಫಿಲಮ್ ಮಾಡಿದೆ. ಅದರದ್ದು ಇದಕ್ಕೆ ಯಾವುದು ರಾಮೋಜಿರಾವ್ ಸ್ಟುಡಿಯೋ ನೋಡೋಕ್ಕೆ ಅಂತ ಹೇಳಿ ನಾನು ಪ್ರೊಡ್ಯೂಸರೆಲ್ಲ ಹೈದರಾಬಾದಿಗೆ ಹೋದು ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ದು. ಹೋಟೆಲಲ್ಲಿ ಉಳ್ಕೊಂಡ್ರೆ ಆ ಹೋಟೆಲ್ ರೂಮ್ ಬಾಯ್ ಏನಂದ, ಈ ಪಕ್ಕದ ರೂಮ್ನಲ್ಲಿ ಅನುಷ್ಕಾ ಶೆಟ್ಟಿದು ರೂಮ್ ಅದು, ಅಲ್ಲಿ ಮ್ಯಾನೇಜರೆಲ್ಲ ಇಲ್ಲಿ ಉಳ್ಕೊಂಡಿದ್ದಾರೆ ಅಂದರು. ಅನುಷ್ಕಾ ಶೆಟ್ಟಿ ಹೌದಾ ಅಂತ ನಾನು ಸೀದಾ ರೂಮಿಗೆ ಹೋದೆ. ಹೋಗಿ ಅವ್ರ ಹತ್ರ ಮಾತಾಡಿದೆ, ನನ್ನ ಹೆಸರು ಈ ಥರ, आपका मैडम मुझे अच्छा से जानता है, आप मैडम का नंबर थोड़ा दे सकता ಅಂದೆ. ಕೊಡೋಕ್ಕಾಗುತ್ತಾ ಅಂತ ಕೇಳಿದೆ. आपका नाम ಈ ಥರ ಹೇಳಿ ನನ್ನ ಬಗ್ಗೆ ಗೊತ್ತಿದೆ ಅಂತ ಹಿಂದಿಲಿ ಹೇಳಿದೆ. ಎಲ್ಲ ಆಯಿತು. ಅವನು ಅಲ್ಲಿಗೆ ಫೋನ್ ಮಾಡಿದ, ನಿಮ್ಮ ನಂಬರ್ ಕೇಳ್ತಾ ಇದ್ದಾರೆ, ಕೊಡ್ಬೋದಾ? ಯಾರೋ ಕೂಡಲು ರಾಮಕೃಷ್ಣ. ಆಗ ಅಂದ ಒಂದು 10 ನಿಮಿಷಕ್ಕೆ ಅಲ್ಲಿಂದ ಅದೇ ಫೋನ್ ತೊಗೊಂಡು ಅವನು ಒಳಗಡೆ ಬಂದ ನಮ್ಮ ರೂಮಿಗೆ. ಮೇಡಮ್ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ. ನಾನು ಫೋನ್ ತೊಗೊಂಡು, ಸಾರ್ ಏನು ಸರ್ ಇದು, ಹೇಳಿದೆ ಕೇಳಿದೆ ನಮ್ಮ ಹೈದರಾಬಾದಿಗೆ ಬಂದುಬಿಟ್ಟಿದ್ದೀರಾ ಅಲ್ಲ. ಕೊನೆಯಾಗೆ ಹೀಗೆ ಮಾತುಕತೆ, ಅದು ಸ್ಟುಡಿಯೋ ನೋಡೋಕ್ಕಂತ ಬಂದೆ. ಇದು ಎಲ್ಲಿದ್ದೀರಾ ಅಂದೆ. ನಾನು ಬಾಂಬೆಲಿದ್ದೀನಿ, ನಾಳೆ ಬರ್ತೀನಿ, ನಾಳೆವರೆಗೆ ನೀವು ಎಲ್ಲೂ ಹೋಗ್ಬಾರ್ದು, ನಿಮ್ಮನ್ನು ಭೇಟಿ ಮಾಡ್ಬೇಕು ನಾನು ಅಂದು. ಇದು ನಮ್ಮ ಪ್ರೊಡ್ಯೂಸರ್ ರಿಟರ್ನ್ ಟಿಕೆಟು ಮಾಡಿಸ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನನಗೆ ಅಲ್ಲೊಂದು ಬೇರೆ ವರ್ಕ್ ಇದೆ ನೆಕ್ಸ್ಟ್ ಡೇ. ಅಯ್ಯೋ ಈ ಥರ ಇದೆ. ಹಾಗಾಗಿ ಸರಿ, ಯಾವ್ದಾದ್ರು ಒಳ್ಳೆ ಪ್ರಾಜೆಕ್ಟ್ ತನ್ನಿ ಮಾಡೋಣ ಅಂದಿದ್ರು. ನನಗೆ ಆಸೆ ಇತ್ತು, ರಾಣಿ ಹಬ್ಬಕ್ಕ ಅಂತ ಒಂದು ತುಳುನಲ್ಲಿ, ಅದನ್ನು ಅವಳು ಆ್ಯಕ್ಟ್ ಮಾಡಬೇಕು ಅನ್ನೋದು ಆಸೆ ಇತ್ತು. ಅದನ್ನು ಹೇಳಿದ್ದೆ, ನೀವು ಅದ್ರ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ನೀವು ಅಪ್ರೋಚ್ ಮಾಡಿ, ಡೇಟ್ ನಾನು ಖಂಡಿತ ಕೊಡ್ತೀನಿ ಅಂದಿದ್ಲು. ಇದೇನಾಯಿತು, ಅದೇ ಇದನ್ನು ಹೇಳಿದ್ನಲ್ಲ, ಒಂದು ಪ್ರೆಸ್ ಮೀಟಲ್ಲಿ ಅವಳು ಇದರಲ್ಲಿ ಕೇಳಿದ್ದಾರೆ, ಎಲ್ಲಿ ಮಂಗಳೂರಿನಲ್ಲಿ ಪ್ರೆಸ್ ಮೀಟಲ್ಲಿ, ನೀವು ಯಾಕೆ ಅಲ್ಲಿ ಹೋದ್ರಿ ಅಂದಾಗ, ಇಲ್ಲ ನಾ ಕೂಡಲು ರಾಮಕೃಷ್ಣ ಮಾಡಬೇಕಿತ್ತು ಅಂತ ಅಲ್ಲಿಂದ ನನಗೆ ಫೋನು, ಗಣೇಶ್ ಕಾಸರಗೋಡ್ದು, ಅವನಲ್ಲಿದ್ದ ಪ್ರೆಸ್ ಮೀಟಲ್ಲಿ ಮಂಗಳೂರಲ್ಲಿ. ಏನ್ರಿ ನೀವು ಟ್ರಂಪ್ ಕಾರ್ಡ್ನೆಲ್ಲ ಬಿಟ್ಟು ಯಾವುದೋ ಕಾರ್ಡ್ ಯೂಸ್ ಮಾಡ್ತೀರಾ? ಏನು ಹೇಳ್ತದೆ ನೋಡಿಲ್ಲ, ಅನುಷ್ಕಾ ಶೆಟ್ಟಿ ನಿಮ್ಮನ್ನು ಹೊಗಳ್ತಾ ಇದ್ದಾಳೆ ಅಂದಿದ್ರು. ಇದು ಒಂದು ಅನುಭವ. ಇದಾದಮೇಲೆ ಅದೇ ತಮಾಷೆ ಹಾಗೆ ಮಾಡಿದೆ. ಮಿಸ್ಟರ್ ಡೂಪ್ಲಿಕೇಟ್ ಮಾಡಿದೆ. ಆಮೇಲೆ ಚಿಲಿಪಿಲಿ ಹಕ್ಕಿಗಳು, ಮಕ್ಕಳೇ ಮಾಣಿಕ್ಯ, ಆಟ ಪಾಠ, ಬೆಟ್ಟದಾಪುರದ ದಿಟ್ಟ ಮಕ್ಕಳು, ಈಗ ಒಂದು 5 ಪಿಕ್ಚರು ಮಕ್ಕಳು ಪಿಕ್ಚರ್ ಮಾಡಿದೆ. ಮಾನಸ ಅಂತ ಒಂದು ಪಿಕ್ಚರ್ ಮಾಡಿದೆ. ಕರಾವಳಿ ಹುಡುಗಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಯಾವುದೋ ಒಂದು ಸಿನಿಮಾದಿಂದ ನೀವು ಸೋತಿದ್ದು ಅಂತ ಇದ್ರೆ? ಅದು 96ರಲ್ಲಿ ನೀ ಮುಡಿದ ಮಲ್ಲಿಗೆ ಅನ್ನೋ ಪಿಕ್ಚರ್ನ, ಅವಾಗ ನಮಗೆ ಡಿಸ್ಟ್ರಿಬ್ಯೂಟ್ರ್ ಹೆಲ್ಪ್ ತುಂಬ ಇತ್ತು, ಹೇಳಿದ್ನಲ್ಲ ಅವಾಗಲೂ ತುಂಬ. 2000 ಮೇಲೆ ಡಿಸ್ಟ್ರಿಬ್ಯೂಟ್ರ್ ಯಾರು ತಗೊಳ್ಳಲ್ಲ ಏರಿಯಾ. ನೀ ಮುಡಿದ ಮಲ್ಲಿಗೆ ಅನ್ನೋ ಒಂದು ಪಿಕ್ಚರು, ಅದು ನಂದು ಓನ್ ಬ್ಯಾನರು. ನನ್ನ ಮಿಸ್ಸಸ್ಸು, ನಮ್ಮ ಅಣ್ಣನ ಮಗ, ಅವರೆಲ್ಲ ಪಾರ್ಟ್ನರ್ಸು, 4 ಜನ ಪಾರ್ಟ್ನಲ್ಲಿ ಅವರಿಬ್ಬರು. ಅದನ್ನು ಮಾಡಿ ನೀ ಮುಡಿದ ಮಲ್ಲಿಗೆ ಅಂತ 42 ಲಕ್ಷ ಅವಾಗ ಬಡ್ಜೆಟ್ಟು. 42 ಲಕ್ಷ ಪಿಕ್ಚರ್ ರಿಲೀಸ್ ಮಾಡಿದ್ದೀವಿ. ಎಲ್ಲ ಕಡೆ ಸೈಕ್ಲೋನು, ಮಿಸರಬಲ್ ಫ್ಲಾಪ್ ಆಯಿತು. ಆ ಪಿಕ್ಚರ್ ಕೊಳ್ಳೋಕ್ಕೆ ಅಂತ ಬಂದವರಿಗೆ ನಾನು ಜಾಸ್ತಿ ರೇಟ್ ಹೇಳಿ ಅವರು ವಾಪಸ್ ಹೋಗಿದ್ರು. ಇಲ್ದಿದ್ರೆ ನಾನು ಸೇಫ್ ಆಗ್ತಿದ್ದೆ. ನಿಮ್ದು ಎಷ್ಟು ಹಾಕಿದ್ರೆ ನಿಮ್ಗೆ ಬರ್ತಿತ್ತು? 42 ಲಕ್ಷ ನನ್ನ ಮೇಲೆ ಸಾಲ ಬಂತು. ಸಾಲ ಮಾಡಿದ್ರ ಸರ್? ಅಲ್ಲಿ ಇವ್ರ ಹತ್ರ, ಡಿಸ್ಟ್ರಿಬ್ಯೂಟ್ರ್ ಹತ್ರ, ಇವ್ರ ಹತ್ರ ತೊಗೊಂಡಿರ್ತೀವಲ್ಲ, ಫೈನಾನ್ಸ್, ನೆಗೆಟಿವ್ ಫೈನಾನ್ಸ್ ತೊಗೊಂಡಿರ್ತೀವಿ. 42 ಲಕ್ಷ ತೀರ್ಸೋಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದ್ರೆ, ಒಂದು ಸೈಟ್ ಇತ್ತು ಗಿರಿನಗರದಲ್ಲಿ, ಅದನ್ನೂ ಮಾಡಿದೆ, ಅಲ್ಲಿಗೂ ಆಗಲಿಲ್ಲ. ಏನೇನೇನೇನೋ ರೆಕಾರ್ಡ್ಸ್ ಮಾಡಿ ಒಂದು 7-8 ವರ್ಷ ಹಿಡೀತು ಅದನ್ನು ತೀರ್ಸೋಕ್ಕೆ, ಬೇರೆ ಪಿಕ್ಚರಲ್ಲಿ. ಹಂಗಾಗಿ ಅದೊಂದು ನನಗೆ. ನೀವು ಮಾಡಿದಂಥ ಸಿನಿಮಾದಲ್ಲಿ ಹೈಯೆಸ್ಟ್ ಬಜೆಟ್ ಮೂವಿ ಅದೇನಾ? ಅಲ್ಲ, ಮಾರ್ಚ್ 22 ಓಕೆ, 8 ಕೋಟಿ. 8 ಕೋಟಿ. ಈಗ 15ರಲ್ಲಿ ಮಾಡಿದ್ದು, 15-16 ಅದಾಯಿತು. ಅದಾದಮೇಲೆ ಮಾರ್ಚ್ 22 ಮತ್ತೆ ಉದ್ಭವ, ಶಾನ್ಭೋಗ್ರ ಮಗಳು, ಈ ರೀತಿ ಒಟ್ಟಿನಲ್ಲಿ 30 ಪಿಕ್ಚರ್ ಮಾಡಿದೆ. 30 ಪಿಕ್ಚರ್ಗಳಲ್ಲಿ ನನ್ನದೇ ಕತೆಗಳು ಒಂದು 8. ನಿಮ್ಗೆ ಮನಸ್ಸಿಗೆ ತುಂಬ ಹತ್ತಿರವಾದ ಒಂದು ಸಿನಿಮಾ ಹೇಳೋದಾದರೆ ಸರ್, ನಿಮ್ಮದೇ ಎಲ್ಲನೂ, ಬಟ್ ತುಂಬ ಇಷ್ಟ ಅನ್ನೋದಾದರೆ? ಮಾರ್ಚ್ 22. ಓಕೆ.
ತುಂಬ ಅದು ನನ್ನದೇ ಓನ್ ಕತೆ, ಹಿಂದೂ ಮುಸ್ಲಿಮ್ಸ್ ಇದ್ರ ಬಗ್ಗೆ ನಾನು 93ನೇ ಇಸ್ವಿಲಿ ಅನಂತ್ನಾಗ್ ಹತ್ರ ಹೇಳಿದ್ದೆ ಈ ಥರ ಒಂದು ಕತೆ. ಈ ಬಾಲಚಂದ್ರದ್ದು ಇದು ಬಂತು ಗೊತ್ತಾ, ಅದು ಈ ಮಸೀದಿ ಟಾಪಿಕಲ್ಲಿ ಬರುತ್ತೆ. ಅದು ಹೇಳಿದೆ, ಈ ಥರದ್ದು ಒಂದು ಹಿಂದೂ ಮುಸ್ಲಿಮ್ಸ್ ಒಂದು ಕತೆ ಇದೆ. ಅವಾಗ ತಾನೇ ಬಾಬ್ರಿ ಮಸೀದಿ ಇದು ಗಲಾಟೆ ಆಗ್ತಾಯಿತ್ತು. ಇದು ಮಾಡೋಣ ಅಂತ ಇದ್ದೀನಿ, ಹೇಗಿದೆ? ತಣ್ಣೀರ್ ಅಂತ ಭಾಗ್ಯರಾಜಂದು ಫಿಲಮ್ ಬೇಸ್ ಮೇಲೆ ಮಾಡಿದ್ದೆ. ಅನಂತ್ನಾಗ್ ಹೇಳಿದರು, ಸದ್ಯಕ್ಕೆ ಬೇಡ, ಇದಕ್ಕೆ ದೊಡ್ಡ ಬಡ್ಜೆಟ್ ಮಾಡೋರಂಥ ಪ್ರೊಡ್ಯೂಸರ್ ಬೇಕು, ಈಗ ಸದ್ಯಕ್ಕೆ ಬೇರೆ ಎಲ್ಲ ಇದು ಮಾಡ್ತಾರೋ, ಇನ್ನೂ ಕತೆ ಡೆವಲಪ್ ಮಾಡು ಅಂತ ಹೇಳಿ ಅಲ್ಲೇ ಬಿಟ್ಟಿದ್ದೆ. ಯಾವಾಗ ನಾವು ಮಿಸ್ಟರ್ ಡುಪ್ಲಿಕೇಟ್ ಪಿಕ್ಚರ್ನ ಇದರಲ್ಲಿ ಮಾಡಿದ್ದು, ಎಲ್ಲಿ ಮಂಗಳೂರಲ್ಲಿ. ಆ ಮನೆ ಓನರ್ ಇದ್ದಾರಲ್ಲ, ಅವರು ದುಬೈನಲ್ಲಿದ್ದರು. ಅವತ್ತೇ ಇಲ್ಲಿ ಬಂದಿದ್ದರು. ಒಂದು ಮನೆ ಬೇಕು ಅಂತ ಹುಡುಕ್ತಿದ್ರು. ಅವ್ರ ಮನೆ ತೋರಿಸಿದ್ರು. ಇದು ನಮ್ಮ ಮನೆ ಆಗ್ಬೋದಾ ನೋಡಿ? ಹಾಂ ಆಗುತ್ತಾ? ನಮ್ಮ ಮನೆ ಎಷ್ಟು ದಿನ? ಒಂದು 10 ದಿನ ಆಗಲಿ, ಮಾಡಿಕೊಳ್ಳಿ, ತೊಂದರೆ ಇಲ್ಲ ಅಂದಾಯಿತು. ಎಲ್ಲ ಆಯಿತು, ಶೂಟಿಂಗ್ ಎಲ್ಲ ಮುಗೀತು, ಪಿಕ್ಚರ್ ನೋಡಿದ್ರು, ಅವರು ಖುಷಿ ಆಯಿತು, ಎಲ್ಲ ಆಯಿತು. ಆದರೂ ನಾನು ಸತತವಾಗಿ ಒಂದು 4-5 ವರ್ಷ ಅವ್ರ ಜೊತೆ ಸುಮ್ಮನೆ ಟಚ್ಚಲ್ಲಿದ್ದೆ. ಹಬ್ಬ ಹರಿದಿನಗಳಿಗೆ ವಿಶ್ ಮಾಡ್ತಿದ್ದೆ, ಹೀಗೆ ಇದ್ದೆ. ಇದ್ದಕ್ಕಿದ್ದಂಗೆ ಒಂದು ದಿವಸ ಒಂದು ಫೋನ್ ಬಂತು, ಡೈರೆಕ್ಟ್ರ್ ಎಲ್ಲಿದ್ದೀರಾ? ನಾನು ಬೆಂಗಳೂರಲ್ಲಿದ್ದೀನಿ. ನಾನೀಗ ಮಂಗಳೂರಿಗೆ ಬಂದಿದ್ದೀನಿ, ಮಕ್ಕಳು ರಜೆ ಅಲ್ವ ಈಗ, ಜೂನ್ ಜುಲೈಲಿ ಅಂದರು. ಮತ್ತು ನನಗೆ ಯಾಕೆ ಇದ್ದಕ್ಕಿದ್ದಂಗೆ ಒಂದು ಕೆಟ್ಟ ಐಡಿಯಾ ಬಂದಿದೆ ಮರ್ರ ಅಂದರು. ಏನು ಇದ್ದಕ್ಕಿದ್ದಂಗೆ ಒಂದು ಫಿಲಮ್ ಮಾಡೋಣ ಅನ್ಸ್ಬಿಟ್ಟಿದೆ. ಅದು ಕೆಟ್ಟದ್ದು ಅಂತ ಅವ್ರಿಗೆ ಗೊತ್ತಾಗಿದೆ. ಅವ್ರು ಹೇಳಿದ್ದು, ಅವರು ಒಂದು ಸ್ವಲ್ಪ ಒಗ್ಗರಣೆ ಹಾಕೋ ಜಾಸ್ತಿ. ಒಂದು ಮಾಡುವ ಅಂತ ಇದ್ದೀನಿ, ಹೇಗೆ? ಇದು ತುಳು ಮಾಡೋಣ ಅಥವಾ ಹೇಗೆ? ಯಾವ್ದಾದ್ರು ಕತೆ ಇದ್ದಾವೆ. ಹೋದೆ, ಮನೆಗೆ ಕರೆದಿದ್ರು, ಹೋದೆ ಮಂಗಳೂರಿಗೆ, ಕತೆ ಹೇಳಿದೆ. ಕತೆ ಹೇಳಿದ ತಕ್ಷಣ ಇಂಪ್ರೆಸ್ ಆದರು. ಕತೆ ತುಂಬ ಚೆನ್ನಾಗಿತ್ತು. ಒಂದು ಊರು, ಹಿಂದೂ ಮುಸ್ಲಿಮ್ಸು ತುಂಬ ಅನ್ಯೂನ್ಯತೆಯಿಂದ ಇರುವಂಥ ಒಂದು ಊರು. ಎಷ್ಟು ಅನ್ಯೂನ್ಯತೆ ಅಂದರೆ, ಒಂದು ಹುಡುಗಿನ ಲವ್ ಮಾಡಿದ್ದಾರೆ ಅಂದರೆ ತಂದೆ ತಾಯಿಗಳೇ ನಿತ್ತು ಮದುವೆ ಮಾಡಿಸ್ತಾರೆ, ಅಷ್ಟು ಅನ್ಯೂನ್ಯತೆ ಇರುವಂಥ ಒಂದು ಊರು. ಆ ಊರಲ್ಲಿ ಒಂದೇ ಒಂದು ಸಮಸ್ಯೆ ಅಂದರೆ ನೀರು. 10 ಕಿಲೋಮೀಟ್ರು ನಡ್ಕೊಂಡು ಹೋಗಿ ನೀರು ತಂದು ಅಡುಗೆ ಮಾಡಬೇಕು. ಅಲ್ಲೇ ಹೋದಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಒಕ್ಕೊಂಡು ಬರಬೇಕು. ಹೀಗಿರ್ತೀವಿ. ಆ MLA ಆದವನು ಪ್ರತಿ ಸರಿನೂ ಸುಳ್ಳು ಹೇಳ್ಕೊಂಡು ಎಲೆಕ್ಟ್ ಆಗ್ತಿದ್ದ. ಈಗ ಹೊಸ ಎಲೆಕ್ಷನ್ ಬರುತ್ತೆ, ಈಗ ಇವ್ನು ನಂಬ್ಕೊಂಡ್ರೆ ಆಗಲ್ಲ ಅಂತ ಒಂದು ಎಲೆಕ್ಷನ್ ಒಬ್ಬ ಹುಡುಗನ ನಿಲ್ಲಿಸ್ತಾರೆ. ಅವನು ಆಶ್ವಾಸನೆ ಕೊಡ್ತಾನೆ, ನನ್ನ ಪ್ರಾಣನಾರು ಕೊಟ್ಟು ನೀರಿನ ಸಮಸ್ಯೆ ಬಗೆಹರಿಸ್ತೀನಿ. ಅದೇ ಪ್ರಕಾರ ಎಲೆಕ್ಟ್ ಆದ ಕೂಡಲೇ ಗೌರ್ಮೆಂಟ್ನ ಅಪ್ರೋಚ್ ಮಾಡ್ತಾನೆ, ಏನೂ ಹೆಲ್ಪ್ ಆಗಲ್ಲ. ಸೀದಾ ರಾಜಸ್ಥಾನದಲ್ಲಿ ಒಬ್ಬರು ಜಿಯಾಲಜಿಸ್ಟ್ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅನಂತ್ನಾಗ್ ಸರ್, ಗೀತಾ ಅನಂತ್ನಾಗ್. ಅಲ್ಲಿ ಹೋಗಿದ್ದೆ, MLA ಅಲ್ಲ, ಈ ಥರ ನಾನು ಇಂಥ ತಾಲೂಕಿನ MLA ಅಂತಿದ್ದಂಗೆ ಗಾಯತ್ರಿ ಅಲ್ಲ ಗೀತನ ಊರು ಅದೇ ಊರಾಗಿರುತ್ತೆ, ಬೆಳಗಾಂ ಹತ್ರ. ಅಯ್ಯೋ ನೀವು ನಮ್ಮೂರಿನವ್ರ ಅಂತ ಹೇಳಿ ಅವಳು ಇನಿಷಿಯೇಟ್ ತೊಗೊಂಡು ಗಂಡನ್ನು ಕನ್ವಿನ್ಸ್ ಮಾಡಿ ಅಲ್ಲಿಂದ ಇಲ್ಲಿಗೆ ಅವನ್ನ ಜಿಯಾಲಜಿಸ್ಟ್ನ ಕರೆಸ್ತಾಳೆ. ಕರೆಸಿ ಇಲ್ಲಿ ಬಂದಾಗ ಅವ್ರು ಎಲ್ಲ ಕಡೆ ಸರ್ವೆ ಮಾಡ್ತಾನೆ, ನೋಡ್ತಾನೆ, ಏನು ಮಾಡಿದ್ರು ಎಲ್ಲೂ ಕಾಣಲ್ಲ, ನೀರು ಬರೋ ಸೂಚನೆಯೇ ಕಾಣಲ್ಲ. ಇನ್ನೇನು ವಾಪಸ್ ಹೋಗಬೇಕು ಅನ್ನೋಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅವಳು ಹೆಂಡತಿ ಕರೀತಾಳೆ. ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಅವಳು ಒಳಗಡೆ ಪೂಜೆ ಮಾಡ್ತಾ ಇರ್ತಾಳೆ. ಇವನು ಹೊರಗಡೆ ಬಂದು ಸುಮ್ಮನೆ ನಿಂತಾಗ ಅಲ್ಲೊಂದು ಮಸೀದಿ ಕಾಣುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಗಿಡ ಬೆಳೆದಿರುತ್ತೆ ಹಚ್ಚ ಇದಾಗಿ. ನೋಡ್ತಾನೆ, ಏನೂ ಮಾತಾಡೋಲ್ಲ, ಒಂಚೂರು ಶಾಕ್ ಕೊಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ರಾತ್ರಿ ಮನೆಗೆ ಹೋಗ್ತಾನೆ. ಹೆಂಡತಿ ಮಲಗಿದ ಮೇಲೆ ರಾತ್ರಿ ಬೋಲ್ಟ್ ಹಾಕ್ಕೊಂಡು ನಿಧಾನ ಹೊರಗಡೆ ಬಂದು ಅಲ್ಲೆಲ್ಲ ಮಸೀದಿ ಹತ್ರ ಬಂದು ಎಲ್ಲ ಚೆಕ್ ಮಾಡ್ತಾನೆ. ನೆಕ್ಸ್ಟ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಹೆಂಡ್ತಿಗೆ ಹೇಳ್ತಾನೆ, ಸಿಕ್ತು. ಏನು ಸಿಕ್ತು? ನೀರು ಸಿಗೋ ಜಾಗ ಸಿಕ್ತು. ಅಯ್ಯೋ ಇಲ್ಲ ಅಂತ ವಾಪಸ್ ಹೋಗಕ್ಕೆಲ್ಲ ಪ್ಯಾಕ್ ಮಾಡ್ಕೊಂಡ್ರಲ್ರಿ, ಸಿಕ್ತು. ಕಟ್ ಮಾಡಿದ್ರೆ ಎಲ್ಲರನ್ನ ಕರೆಸ್ತಾನೆ, ಮುಸ್ಲಿಮ್ಸು ಹಿಂದೂಗಳನ್ನೆಲ್ಲ ಕರೆಸ್ಬಿಟ್ಟು ಹೇಳ್ತಾನೆ, ಈ ಊರಿಗೆ ನೀರು ಸಿಗಲ್ಲ ಅಂತ ಅಂದಿದ್ದೆ ನಾನೇ, ಸಿಗುತ್ತೆ. ಎಲ್ಲಿ? ಅಲ್ಲಿಂದ ಶುರು. ಕೊನೆಗೆ ಹಿಂದೂಗಳೇ ಮುಸ್ಲಿಮ್ಸ್ಗಳು ಅವ್ರು ಒಪ್ಪಲ್ಲ, ನಮ್ಮ ಮಸೀದಿ ನಾವು ಯಾವ ಕಾರಣದಿಂದ ಒಡೆಯಲ್ಲ ಅಂತ. ಕೊನೆಗೆ ಹಿಂದೂಗಳು ಅವ್ರ ದೇವಸ್ಥಾನ ಒಡೆಯೋಕ್ಕೆ ಮುಂದಾಗ್ತಾರೆ. ಅಲ್ಲಿ ನೀರು ಸಿಗದಿದ್ರೂ ಮುಂದಾಗ್ತಾರೆ. ನಮ್ಮ ಬದುಕು ಮುಖ್ಯ, ಬದುಕಿದ್ರೆ ದೇವಸ್ಥಾನ ಮಸೀದಿ ಅಂದಾಗ ಅವರು ರಿಯಲೈಸ್ ಆಗ್ತಾರೆ. ಈ ಥರದ ಕಥೆ. ಅದಕ್ಕೆ ನ್ಯಾಷನಲ್ ಅವಾರ್ಡು ಬಂತು, ಸ್ಟೇಟ್ ಅದು ಹೀಗಾಯಿತು. ಅದು ಆ ಪಿಕ್ಚರ್ ಇವ್ರ ಪ್ರೊಡ್ಯೂಸರು. ಹೀಗಾಗಿ
ಅವ್ರು ಲ್ಯಾವಿಶಾಗಿ ಖರ್ಚು ಮಾಡೋರು. ಹಂಗಾಗಿ ಇದಾಯಿತು. ನೀವು ಅನ್ಕೊಂಡಷ್ಟು ರಿಟರ್ನ್ಸ್ ಬಂತ ಸರ್ ಅದು? ಇಲ್ಲ, ಸ್ವಲ್ಪ ಬರಲಿಲ್ಲ. ಆದರೂ ಅವರು ಸಾಮಾಜಿಕ ಟಚ್ ಅದರಿಂದ ಅವರಿಗೆ ಅದೇನು ಅಂತ ಬೇಜಾರಾಗಿಲ್ಲ. ನನಗೊಂದು ನನ್ನ ಸಮಾಧಾನಕ್ಕೆ ಒಂದು ಪಿಕ್ಚರ್ ಮಾಡಿದ್ದೀನಿ, ತೃಪ್ತಿಯಾಗಿದ್ದೀನಿ ನಾನು, ಸಾಕು ಅಂದರು. ಹೀಗಾಯಿತು. ನಂದು ಒಟ್ಟು 30 ಪಿಕ್ಚರ್ನಲ್ಲಿ 14 ನಾವೆಲ್ಲು, 8 ನನ್ನದೇ ಆದ ಕಥೆಗಳು, ಇನ್ನು ಉಳಿಕೆವೆಲ್ಲ ಸಣ್ಣ ಪುಟ್ಟ ಬೇರೆ ಬೇರೆ ರೈಟರ್ಗಳನ್ನ ತಗೊಂಡು ಮಾಡಿದ್ದೀನಿ. ಸಾಕಷ್ಟು ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಗುರುಕಿರಣ್ ಆಗಲಿ, ರಾಜೇಶ್ ಕೃಷ್ಣ ಸಿಂಗರು, ಕಾದಂಬರಿ ಪಿಕ್ಚರ್ಲಿ ಆಡಿಸಿದ್ದೀನಿ. ಭಾವನಾ, ದಿಗಂತು, ಸಮಿತಾ ಮಲ್ನಾಡು ಇವರೆಲ್ಲ ಆಯಿತು. ಇನ್ನೂ ಇದ್ದಾರೆ ತುಂಬ ಜನ. ಒಂದು 4-5 ಬಾರಿ ಸ್ಟೇಟ್ ಅವಾರ್ಡು ಎಲ್ಲ ಬಂದಿದೆ. ನನ್ನ ಫಿಲಮ್ಮಿಗೆ ಒಂದು 15 ಸರಿ ಬಂದಿದೆ. ನನಗೆ ಇಂಡಿವಿಜುವಲ್ ಆಗಿ 4-5 ಸರಿ ಬಂದಿದೆ. ಸಲ ಆಗಿದೆ. ಈ ಮಧ್ಯದಲ್ಲಿ ಸಾಕಷ್ಟು ಸಾಕ್ಷ್ಯಚಿತ್ರಗಳನ್ನು ಎಲ್ಲ ಡಿಪಾರ್ಟ್ಮೆಂಟ್ದು ಮಾಡಿದ್ದೀನಿ. ಈ ಮಧ್ಯದಲ್ಲಿ ಎಲ್ಲೂ ಟಿವಿ ಚಾನಲು ಸೀರಿಯಲ್ಲು ಮಾಡಬೇಕು ಅಂತ ಅನಿಸಿಲ್ವಾ? ಸೀರಿಯಲ್ಲು ನಾನು ಎಷ್ಟೋ ಸರಿ ಅಪ್ರೋಚ್ ಮಾಡಿದೆ. ಅಲ್ಲಿ ಸಾಕಷ್ಟು ರಾಜಕೀಯ ಇದೆ. ಸೀರಿಯಲ್ ಮಾಡೋದು ತುಂಬ ಕಷ್ಟ. ಫಿಲಮ್ ಆದರೂ ಆರಾಮಾಗಿ ಮಾಡ್ಬೋದು. ಹಾಗಾಗಿ ಬೇಡವೇ ಬೇಡ, ರಾಜಕೀಯನೇ ಬೇಡ ಅಂತ ಬಿಟ್ಟು ಅಪ್ರೋಚ್ ಮಾಡಿದ್ದೀನಿ. ಸುತ್ತಾಡಿಸ್ತಾರೆ, ಏನೂ ಆಗಲ್ಲ. ಅದಕ್ಕಾಗಿ ಸಾಕು, ಏನೂ ಇಲ್ಲದೆ ಚಾಲೆಂಜ್ ಮಾಡಿ ಎಲ್ಲ ಮಾಡಿದ್ದೀರಾ? ಅಲ್ಲ, ಏನೋ ಚಾಲೆಂಜ್ ಮಾಡಿ ಮಾಡಿದವರು ಸನ್ಮಾನ ಮಾಡಿದ್ರೆ ಬಟ್ ಇದಾಯಿತು. ನಂದು ಸೆಕೆಂಡ್ ಇಯರಿಗೆ LLB ಬಿಟ್ಬಿಟ್ನಲ್ಲ. ಆಮೇಲೆ ಮದುವೆ ಆಯಿತು 83ನಲ್ಲಿ. ಮದುವೆ ಆದಮೇಲೆ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಮಾಡಿದ್ರಾ? ಎರಡು ಸಬ್ಜೆಕ್ಟ್ ಉಳಿದಿತ್ತು. 15ನೇ ಇಸ್ವಿಲಿ 2015ರಲ್ಲಿ ಇದ್ದಕ್ಕಿದ್ದಂಗೆ ನನಗೊಂದು ಫೋನ್ ಬಂತು ವಿಪುರಂ ಲಾ ಕಾಲೇಜಿಂದ. ಈ ಥರ ಏನಿಲ್ಲ, ಈ ಮೈಸೂರು ಅಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯವರು ಒಂದು ಇದನ್ನು ತಂದಿದ್ದಾರೆ. ಯಾರ್ಯಾರ್ದು ಒಂದೊಂದು ವರ್ಷದಲ್ಲಿ 2-3 ಸಬ್ಜೆಕ್ಟ್ ಇದೆಯಾ ಅದನ್ನು ಬೆಂಗಳೂರು ಯೂನಿವರ್ಸಿಟಿಗೆ 100ನೇ ವರ್ಷ ಆದ್ದರಿಂದ ಅದನ್ನು ಒಂದೇ ಸರಿ ಕಟ್ಟಿ ಪಾಸ್ ಮಾಡ್ಬೋದು ಅಂತ ಒಂದು ಇದು ಬಂದಿದೆ. ನೀವು ನಮ್ಮ ಸ್ಟೂಡೆಂಟ್ ಅಂತ ಗೊತ್ತಾಯಿತು, ನಿಮ್ದು ಇರೋದು 2 ಸಬ್ಜೆಕ್ಟು, ನೀವು ಯಾಕೆ ಕಟ್ಟಬಾರ್ದು? ಅಲ್ಲಿ ಹೋದೆ, ಪ್ರಿನ್ಸಿಪಲ್ ನಂಗೆ ಪರಿಚಯ 2015ರಲ್ಲಿ ಕಟ್ಟಿ 2 ಸಬ್ಜೆಕ್ಟ್ನ ಓದಿ ಪಾಸ್ ಮಾಡಿ 62-65 ಮಾರ್ಕ್ಸ್ ತೊಗೊಂಡು ಇದಾದರೆ 2016ರಲ್ಲಿ ಎನ್ರೋಲ್ ಮಾಡಿಸ್ದೆ. ಕಾರ್ಡ್ ತಂದಿಲ್ಲ ಅನ್ಸುತ್ತೆ. ಹೀಗೆ ಜೊತೆಗೆ ಕೊನೆಗೂ ಅಪ್ಪನ ಆಸೆನ ಈಡೇರಿಸಿದೆ. ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಿತ್ತು, ಆಗಲಿಲ್ಲ, ಕಷ್ಟ. ಅಲ್ಲಿ ಬಿಟ್ಟಿರೋದು ನೀವೊಂದು ಗೌರ್ಮೆಂಟ್ ಜಾಬ್ ಅಷ್ಟೇ ಅಲ್ವಾ? ಗೌರ್ಮೆಂಟ್ ಜಾಬ್ ಒಂದು ಬಿಟ್ಟೆ ಅಷ್ಟೇ. ಇದು ನನ್ನ ಬದುಕು. ಸರ್, ಇನ್ನೊಬ್ರು ಬದುಕಿಗೆ ಬೆಳಕಾಗುವ ಅಂತ ಇದ್ರೆ ಹೊಸದಾಗಿ ಮೂವಿ ಮಾಡೋರಿಗೆ ಏನು ಟಿಪ್ಸ್ ಕೊಡ್ತೀರಾ ಸರ್? ಯಾಕಂದ್ರೆ 30 ಸಿನಿಮಾ, ಅದು ಒಂದಷ್ಟು ಪಾರ್ಟ್ನರ್ಗಳನ್ನ ಇಟ್ಕೊಂಡು ಮಾಡೋದು ತೀರಾ ಕಷ್ಟ. ಈಗ ಪಿಕ್ಚರ್ಗೆ 10 ಜನ ಪಾರ್ಟ್ನರ್. ಈಗ 2 ಪ್ರೊಡ್ಯೂಸರ್ ಇದ್ರೆ ಕಿತ್ತಾಟದ ಮಧ್ಯೆ ಆ ಮೂವಿ ಹೋಗುತ್ತೆ. ನಿಮಗೆ ಇನ್ನೊಂದು ಗೊತ್ತಾ, ನನ್ನ ಇಷ್ಟು ಚಿತ್ರಗಳಲ್ಲಿ ಸುಮಾರು ಒಂದು 10-12 ಫಿಲಮ್ ಬರೀ ಲೇಡಿ ಪ್ರೊಡ್ಯೂಸರ್ಸ್, ಲೇಡೀಸ್ಗಳೇ ಸೇರ್ಕೊಂಡು ಮಾಡಿದ್ದು. ತಮಾಷೆಗಾಗಿ ಅಂತ ಅದು 5 ಜನ, ಚಿಲಿಪಿಲಿ ಹಕ್ಕಿಗಳು ಅದು 6 ಜನ ಲೇಡೀಸೇ, ಅವ್ರವ್ರು ಸೇರಿ ಮಾಡಿದ್ದು. 2 ಜನ ಲೇಡೀಸು ಇಂಥವ್ರು ತುಂಬ ಸುಮಾರು 8-10 ಪಿಕ್ಚರ್ ಅದೇ ಥರ ಮಾಡಿದೆ. ಟಿಪ್ಸ್ ಕೊಡಿ ಸರ್ ಇವಾಗ ಒಂದು. ಹಾಗೆ ಮೂವಿ ಮಾಡಬೇಕು ಅಂತಿದ್ದವ್ರಿಗೆ, ಇಂಡಸ್ಟ್ರಿಗೆ ಬರ್ಬೇಕಂತಿದ್ದವ್ರಿಗೆ ಒಂದು ಟಿಪ್ಸ್ ಸರ್. ನಿಮ್ಮ ಎನರ್ಜಿಯ ಸೀಕ್ರೆಟು ಹೇಳಿಬಿಡಿ ಅದರಲ್ಲಿ. ಅಲ್ಲ ರೀ, ಎನರ್ಜಿ ಅನ್ನೋದೇನಿಲ್ಲ. ಪ್ರಾರಂಭದಲ್ಲಿ ಯಾವುದೇ ಇಂಡಸ್ಟ್ರಿಗೆ ಬಂದ್ರೂ ಕಷ್ಟ ಅನ್ನೋದಿರುತ್ತೆ, ಆಗಲ್ಲ. ತುಂಬ ಈಗ ಉದಾಹರಣೆಗೆ ಈ ಸಿನಿಮಾ ಅನ್ನೋದು ಎಲ್ಲ ಏನು ತಿಳ್ಕೊಂಡಿದ್ದಾರೆ ಹೊರಗಡೆ ಪ್ರಪಂಚ, ಸಿನಿಮಾದಲ್ಲಿ ಏನು ನಮ್ಮ ಆಟೋಗ್ರಾಫ್ಸ್ ತೊಗೊಳ್ತಾರೆ, ಪ್ರೆಸ್ ಮೀಟರ್ ನಡೆಯುತ್ತೆ, ಅದು ನಡೆಯುತ್ತೆ, ಇದು ನಡೆಯುತ್ತೆ ಅಂತ ಏನೇನೋ ಕನಸಿಟ್ಕೊಂಡಿರ್ತಾರೆ. ಬಟ್ ಈ ಸಮುದ್ರ ನೋಡಿದಿರಲ್ಲ, ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ನೋಡ್ಲಿಕ್ಕೆ ಸಮುದ್ರ ಹೆಂಗೆ ಕಾಣುತ್ತೆ ಹೇಳಿ? ಒಳ್ಳೆ ಗಾಳಿ, ಆ ಅಲೆಗಳು ಅವೆಲ್ಲ ಬರ್ತಾ ಇರೋದು ನೋಡಿದ್ರೆ ಇಲ್ಲೇ ಒಂದು ಮನೆ ಕಟ್ಕೊಂಡು ಇದ್ಬಿಡೋಣ ಅನಿಸುತ್ತೆ, ಅಷ್ಟು ಸುಂದರವಾಗಿ ಕಾಣುತ್ತೆ. ಒಂದು ಸರಿ ಮುಳುಗಿದಾಗ ಆ ನೀರಿನಲ್ಲಿ ಮುಳುಗಿ ಕಣ್ಣು ಬಿಟ್ಟು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಏನೇನು ಕೊಳಕಿದೆ, ಏನೇನಿದೆ ಇಂಡಸ್ಟ್ರೀಲಿ. ಹಾಗಂತ ಸಿನಿಮಾ ಇಂಡಸ್ಟ್ರಿ ಕೆಟ್ಟದ್ದು ಅಂತೆಲ್ಲ, ಏನೇನೋ ಭ್ರಮೆ ಇಟ್ಕೊಂಡು ಬರಬೇಡಿ. ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಇದೆ, ಎಲ್ಲ ಫೀಲ್ಡಲ್ಲೂ ಇದೆ. ಯಾಕೆ ರಾಜಕೀಯದಲ್ಲಿ ಇಲ್ವಾ? ಪ್ರತಿಯೊಂದರಲ್ಲೂ ಇದೆ. ಬಟ್ ಬರುವಾಗ ಕನಸಿಟ್ಕೊಂಡು ಬರಬೇಡಿ. ಕನಸನ್ನು ಸಾಧಿಸುವಾಗ ಸಾಕಷ್ಟು ಕಷ್ಟ ಬರುತ್ತೆ. ಅದನ್ನೆಲ್ಲ ಫೇಸ್ ಮಾಡೋಂಗಿದ್ರೆ ಮಾತ್ರ ಬನ್ನಿ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಇದಕ್ಕೆ ಬರೋದು ಅವಕಾಶ ಸಿಕ್ಕಿದಾಗ ಮಾತ್ರ ಗೊತ್ತಾಗುತ್ತೆ. ನಿಮ್ಮಲ್ಲೂ
ಟ್ಯಾಲೆಂಟ್ ಇದೆ, ಆರ್ಟಿಸ್ಟ್ ಆಗೋ ಟ್ಯಾಲೆಂಟ್ ಇದೆ. ಬಟ್ ಅದು ಯಾವಾಗ ಗೊತ್ತಾಗುತ್ತೆ? ಅದು ಅವಕಾಶ ಸಿಕ್ಕಿದಾಗ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಒಂದು. ಎರಡನೇದಾಗಿ ಒಂದರಲ್ಲೇ ಆಗಲಿಲ್ಲ ಅಂತ ಒಂದೇ ಸರಿ ಡಿಸಪಾಯಿಂಟ್ ಆಗಬೇಡಿ, ಪ್ರಯತ್ನ ಮಾಡಿ. ಇವತ್ತೆಲ್ಲ ನಾಳೆ ನಿಮ್ಮ ನಿಮ್ಮ ಛಲ ಸಕ್ಸಸ್ ಕೊಟ್ಟೇ ಕೊಡುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ಟು ಅವನಾದ ಇವನಾದ ಅಂತ ಬರಬೇಡಿ. ನಿಮ್ಮಲ್ಲಿ ಇದು ಏನೇ ಆದರೂ ಕಷ್ಟ ಆಗಲಿ ಸುಖ ಆಗಲಿ ನಾನು ಚಾಲೆಂಜ್ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇದ್ದರೆ ಬನ್ನಿ. ಇನ್ನೊಂದು ಎರಡನೇದಾಗಿ, ಸಿನಿಮಾ ಅಂದರೆ ಹೀರೋ ಆಗೇ ತನ್ನ ಟ್ಯಾಲೆಂಟ್ ತೋರಿಸ್ಬೇಕು ಅನ್ನೋದಿಲ್ಲ. ಕಮಲ್ ಹಾಸನ್ ಎಲ್ಲೋ ಒಂದು ಕಡೆ ಇಂಟರ್ವ್ಯೂನಲ್ಲಿ ಓದಿದ್ದು ನಾನು ಇನ್ನೂ ನೆನಪಿದೆ. ಒಬ್ಬ ನಟನಿಗೆ ಕರೆಕ್ಟಾಗಿ ಒಂದು 10 ಸೀನ್ ಸಿಕ್ಕಿದ್ರೆ ಸಾಕಂತೆ. ಅದು ನೆಗೆಟಿವ್ನೇ ಆಗಿರಲಿ, ಹೀರೋ ಆಗೇ ಆಗಲಿ, 10 ಸೀನ್ ಸಿಕ್ಕಿದ್ರೆ ಸಾಕು, ತನ್ನ ಇದರಲ್ಲಿ ಮಿಂಚಿಬಿಡ್ತಾನಂತೆ. ಆ ಥರ ನಿಮ್ಮಲ್ಲಿ ಪ್ರತಿಭೆ ಇದೆ ಅಂದರೆ ನೀವು ಖಂಡಿತವಾಗಿ ಯಾವ ರೋಲಲ್ಲೂ ನಿಮ್ಮ ಮುಂದೆ ಬಂದೇ ಬರ್ತೀರ. ಯಾಕೆ ಇವತ್ತು ಹೀರೋಗಳೇ ಮಿಂಚ್ತಾ ಇದ್ದಾರೆ, ವಿಲನ್ಗಳು ಎಷ್ಟು ಜನ ಮಿಂಚ್ತಾ ಇಲ್ಲ. ಆ ಥರ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಫ್ಯಾಮಿಲಿಯಿಂದ ಇಂಡಸ್ಟ್ರಿಗೆ ಯಾರಾದರೂ ಬರೋರು? ಇಲ್ಲ ಯಾರಿಗೂ ಇಷ್ಟ ಇಲ್ಲ ಸಿನಿಮಾ ನೋಡಿ. ಸಿನಿಮಾ ಅಂದ್ರೇ ನಮ್ಮ ಮನೇಲಿ ಅಲರ್ಜಿ. ನಿಮಗೆ ಸಪೋರ್ಟ್ ಇತ್ತಾ ಸರ್ ಫ್ಯಾಮಿಲಿ? ಇರಲಿಲ್ಲ. ನನ್ನ ಮಿಸ್ಸಸ್ ನನ್ನ ಮದುವೆ ಆಗಿದ್ದು ಹೇಗೂ LLB ಇವತ್ತೆಲ್ಲ ನಾಳೆ ಕಂಪ್ಲೀಟ್ ಮಾಡ್ತಾನೆ, ಸಿನಿಮಾ ಡೈರೆಕ್ಟರ್ ಆಗ್ದಿದ್ರು 83 ನಾನು ಇನ್ನೂ ಅಷ್ಟೇ. ಅದೊಂಥರ ಬ್ಲ್ಯಾಕ್ ಮೇಲ್ ಮದುವೆ ಸರ್. ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅವ್ರು ಮಾಡಿದ್ರೆ ಗೊತ್ತಾಗಿಲ್ಲ. ಬ್ಲ್ಯಾಕ್ ಮೇಲ್ ಅಂತ ಅಲ್ಲ, ನನ್ನ ನಿಲುವು ಏನಿತ್ತು, ನನಗೇನೇ ಆಗಿತ್ತು, ನಾನು ಮದುವೆ ಆದರೆ ಮಂತ್ರ ಮಾಂಗಲ್ಯವೇ ಆಗಬೇಕು, ಯಾವ ಆಡಂಬರವೂ ಇರಬಾರ್ದು, ಒಂದು ಇನ್ವಿಟೇಷನ್ ಕಾರ್ಡ್ ಇರಬಾರ್ದು, ಹೊಸ ಬಟ್ಟೆ ಇರಬಾರ್ದು, ಕಾರಲ್ಲಿ ಓಡಾಡಬಾರ್ದು ಮದುವೆಯಲ್ಲಿ. ಅದು ನಾನು ಆಗಿದ್ದೀನಿ, ನನಗದು ತೃಪ್ತಿ ಇದೆ. ನಾನು ಇವತ್ತೇನಾದ್ರು ಸಿನಿಮಾದಲ್ಲಿ ಕಷ್ಟ ಸುಖ ಎಲ್ಲ ಇದು ಮಾಡ್ಕೊಂಡು ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರುತ್ತಲ್ಲ. ನನ್ನ ಹೆಂಡ್ತಿ ಅಂತೂ ನನಗೋಸ್ಕರ ಎಲ್ಲ ತ್ಯಾಗ ಮಾಡಿಬಿಟ್ಟಿದ್ದಾಳೆ. ತುಂಬ ಕಷ್ಟ, ಭಾರಿ ಕಷ್ಟ ಈ ಸಿನಿಮಾದವ್ನ ಮದುವೆ ಆದರೆ. ಅಷ್ಟು ಲಕ್ಷ ಸಾಲ, ಅಯ್ಯೋ, ಟೈಮ್ ಕೊಡೋಕ್ಕಾಗಲ್ಲ ಒಂದು ಕಡೆಯಿಂದ. ತುಂಬ. ನಾನು 2 ಸರಿ ಲಕ್ಷಗಟ್ಟಲೆ ಕಳ್ಕೊಂಡಿದ್ದೀನಿ. ಏರಿಯಾಗಳೇ ಪನ್ನಡ್ಚಿ ಅಂತ ತುಳು ಪಿಕ್ಚರ್ನಲ್ಲಿ ಪಿಕ್ಚರ್ ಮಾಡ್ದು ಕಂಪ್ಲೀಟ್ ಆದಮೇಲೆ ನಮ್ಮ ಪಾರ್ಟ್ನರ್ ಇನ್ನಿಬ್ಬರು ಇದ್ದರು. ಅವರಿಗೂ ನಮಗೇನಿದೆ, ಬೇಡ ನನ್ನ ದುಡ್ಡು ನಂಗೆ ವಾಪಸ್ ಕೊಡಿ ಅಂದ್ಕೊಳ್ಳಿ, 25 ಲಕ್ಷ ವಾಪಸ್ ಕೊಟ್ಬಿಟ್ಟೆ. ನಾನು ಒಬ್ಬನೇ ರಿಲೀಸ್ ಮಾಡಿ ಮಿಸರಬಲ್ ಫ್ಲಾಪ್. ಸರ್, ತುಳು ಇಂಡಸ್ಟ್ರಿಯಲ್ಲಿ ನಿಮಗೆ ತುಂಬ ಹತ್ತಿರವಾಗಿ ಇವ್ರ ಪರ್ಸ್ನಲ್ ಆ್ಯಕ್ಟಿಂಗ್ ನನಗೆ ಇಷ್ಟ ಆಗುತ್ತೆ ಅಂದರೆ ಯಾವ ಆರ್ಟಿಸ್ಟು ಸರ್? ತುಳುನಲ್ಲ, ಪಡೀಲ್, ನವೀನ್ ಪಡೀಲ್, ವಾಮಂಜೂರು, ಇವನು ಇನ್ನೊಬ್ಬ ಬಾಲ್ಡೆಡ್ ಇದಲ್ಲ, ಯಾರು ಬೋಲಾರು, ಅವರೆಲ್ಲ ಮಾಡಿದ್ದಾರೆ. ನಮ್ದು ಏರಿಯಾಗಳ ಪನ್ನೆರಡು ಮಾಡಿದ್ದಾರೆ. ಸರ್, ಕನ್ನಡದಲ್ಲಿ ಯಾರೋ ಒಬ್ಬ ಆರ್ಟಿಸ್ಟಿಗೆ ನಾನು ಮೂವಿ ಮಾಡಬೇಕಿತ್ತು, ನನ್ನಿಂದ ಆಗಿಲ್ಲ ಅನ್ನೋದು ಒಂದು ಕೊರತೆ ಯಾರಿಗೆ? ಇಲ್ಲ, ನನಗೆ ಶಿವರಾಜ್ ಕುಮಾರ್ ಜೊತೆ ಜುಗಾರಿ ಕ್ರಾಸ್ ಮಾಡಬೇಕಿತ್ತು. ಎಲ್ಲ ಆಯಿತು, ಎಲ್ಲ ರೆಡಿಯಾಗಿ ಸಾಂಗ್ ರೆಕಾರ್ಡಿಂಗ್ ಗುರುಕಿರಣ್ ಮಾಡಿ ಸೆಟ್ ಇರಬೇಕು ಅನ್ನೋಕೆ ಪ್ರೊಡ್ಯೂಸರ್ ತಿರ್ಕೊಬಿಟ್ರು. ಅಯ್ಯೋ. ಪ್ರೊಡ್ಯೂಸರ್ ಮಕ್ಕಳೆಲ್ಲ ಕರೆಸಿದ್ರು. ನಮ್ಮ ಅಪ್ಪನಿಗೆ ಆಸೆ ಇತ್ತು, ನಮಗೆ ಅದು ಸಿನಿಮಾ ಫೀಲ್ಡ್ ನಮ್ಗೆ ಆಗಲ್ಲ, ನಮ್ಮದೇ ವ್ಯವಹಾರ ಬೇರೆ, ಎಕ್ಸೈಜ್ ಬಿಸ್ನೆಸ್ ನಮ್ಮದು. ಎಷ್ಟು ಖರ್ಚಾಗಿದೆ ಅಂದರೆ ನಾನೊಂದು ಆವಾಗ 2000ನೇ ಇಸ್ವಿಲಿ 35 ಲಕ್ಷ ಖರ್ಚಾಗಿತ್ತು. ಶಿವಣ್ಣಗೆ ಅವಾಗ 10 ಲಕ್ಷ ಕೊಟ್ಟಿದ್ದು, 35 ಲಕ್ಷ ಇತ್ತು ಶಿವರಾಜ್ ಕುಮಾರ್ಗೆ ಅವಾಗ 2000ರಲ್ಲಿ 10 ಲಕ್ಷ ಕೊಟ್ಟಿದ್ದು, ಒಟ್ಟು 35 ಲಕ್ಷ ಖರ್ಚಾಗಿತ್ತು. ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡಿ, ನಮ್ಮ ಅಪ್ಪನ ಆಸೆ ಇತ್ತು, ಈಗಲೂ ಹೇಳ್ತೀನಿ, ನಾವಂತೂ ಮಾಡಲ್ಲ, ಅಪ್ಪನಿಗೆ ಅರ್ಪಿಸುವಂತ ಒಂದು ಹಾಕ್ಕೊಳ್ಳಿ, ನೀವು ಯಾರನ್ನಾರು ಹಿಡ್ಕೊಂಡು ಪಿಕ್ಚರ್ ಮಾಡಿ, ಇಷ್ಟು ದುಡ್ಡು ನಿಮ್ಗೆ ಉಳಿಯುತ್ತೆ ಅಂದರು. ಯಾಕೋ ಆಗಲಿಲ್ಲ. ಅದೊಂದು ಸುದೀಪ್ ಜೊತೆ ಒಂದು ಮಾಡೋಕ್ಕಂತ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು. ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಸುದೀಪ್ ಡೇಟ್ ಕೊಡಿಸಿ ನಾವು ಪಿಕ್ಚರ್ ಮಾಡ್ತೀವಿ ಅಂದರು. ಕತೆ ತೊಗೊಂಡೋದು ನೋಡಿದ್ರೆ ಸುದೀಪ್ ಅವ್ರ ಕತೆ ಕೇಳಿಬಿಟ್ಟು, ಇದು ನಲ್ಲ ಅಂತ, ನಾನು ನಾಗೇಂದ್ರ ಪ್ರಸಾದ್ ಒಂದು ಪಿಕ್ಚರ್ ಈಗ ತಾನೇ ಮಾಡಿದ್ದೀನಿ, ಮುಂಡ್ರಮ್ ಪಿರೇನೇನ ಹಿಂದಿಲಿ ತಮಿಳಲ್ಲಿ ಬಂದಿತ್ತಲ್ಲ, ಬೇರೆ ಯಾವ್ದಾದ್ರು ಕತೆ ತಾನೆ ಮಾಡ್ತೀನಿ, ಖಂಡಿತ ನಿಮ್ಮ ಜೊತೆ ಮಾಡ್ತೀನಿ ಅಂದಿದ್ರು. ಈ ಥರ ಒಂದು 2-3 ನನಗಿನ್ನೂ ಇದೆ, ಅವ್ರ ಜೊತೆ ವರ್ಕ್ ಮಾಡೋಕ್ಕಾಗಲಿಲ್ಲಲ್ಲ ಅನ್ನೋದು. ಇನ್ನು ಕಾಲ ಮಿಂಚಿಲ್ಲ ಅಲ್ವಾ ಸರ್? ಕಾಲ ಮಿಂಚಿದ್ರೆ ಕಷ್ಟ ಇನ್ನು. ಈಗನೇ ಇದರಲ್ಲಿ ಆಗಲ್ಲ. ಇನ್ನೇನೋ ಕಾಂತಾರ ಥರ ಪ್ರೊಡ್ಯೂಸರ್ ಸಿಗಬೇಕು, ಅದು ನಮಗೆ ಸಿಗಲ್ಲ. ಸರ್, ಈಗ ಇತ್ತೀಚೆಗೆ ಬರ್ತಾ ಇರೋ ಮೂವೀಸ್ಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಕೇಳೋದು? ಇತ್ತೀಚೆಗೆ ನಾನು ನೋಡಿರೋದೊಂದು ಕಾಂತಾರ, ಶೂ ಆ್ಯಂಡ್ ಫ್ರೋನ ಯಾವುದಿದೆಯಲ್ಲ, ಅವೆರಡು ನೋಡಿ, ಎರಡು ಟೈಮ್ ಪಾಸ್ ಆಗ. ಇದು ನಾನು ಕಾಮೆಂಟ್ ಮಾಡಲ್ಲ ಯಾವ್ದ್ರ ಬಗ್ಗೆ. ಕಾಂತಾರ 2ಗೆ
ಅದೊಂಥರ ಇದೆ. ಪ್ಯಾನ್ ಇಂಡಿಯಾ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಪ್ಯಾನ್ ಇಂಡಿಯಾ ಬಗ್ಗೆ ಈಗೆಲ್ಲ ಬರ್ತಾ ಇರೋದು ಪ್ಯಾನ್ ಇಂಡಿಯಾ ಮೂವೀಸ್. ಪ್ಯಾನ್ ಇಂಡಿಯಾ ಬಂದಮೇಲೆ ಇವತ್ತು ಜನಗಳ ಪ್ರೊಡ್ಯೂಸರ್ಸ್ ಪಕ್ಕ ಗ್ಯಾರಂಟಿ ಒಂದಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಅಮೌಂಟ್ ಬಂದೇ ಬರುತ್ತೆ ಅಂತ. ಏನು ಅದು ಚಾರ್ಜ್ ಏನು ಹೇಳಿ? ಪ್ಯಾನ್ ಇಂಡಿಯಾ ಎಲ್ಲ ಭಾಷೆಗಳಲ್ಲೂ ಇದು ಮಾಡ್ತಾರೆ. ಒಂದು ಭಾಷೆಯಲ್ಲಿ ಫೇಲ್ ಆದರೂ ಇನ್ನೊಂದರಲ್ಲಿ ಕ್ಲಿಕ್ ಆಗೇ ಆಗುತ್ತೆ. ಏನು ಅವ್ರದ್ದು ಮ್ಯಾಕ್ಸಿಮಮ್ ಅಂದರೆ ಏನು, ಒಂದೊಂದು ಲ್ಯಾಂಗ್ವೇಜು ಒಂದೊಂದು ಆರ್ಟಿಸ್ಟ್ನ ಹಾಕ್ಕೊಳ್ಳೋದು. ಅದು ಪ್ಯಾನ್ ಇಂಡಿಯಾ ಬಂದಮೇಲೆ ಒಂದಷ್ಟು ದೊಡ್ಡ ದೊಡ್ಡ ಪಿಕ್ಚರ್ಗಳು ಬರಲಿಕ್ಕೆ. ಇವತ್ತು ಕೆಲವೇ ಲಿಮಿಟೇಷನಲ್ಲಿತ್ತು ಬಜೆಟ್, ಈಗ ಹಾಗೆಲ್ಲ ಪ್ಯಾನ್ ಇಂಡಿಯಾ ಬಂದಮೇಲೆ ಈಗ ಬೇಡ. ನಮ್ಮ ಇದು ಕಾಂತಾರ ಕರ್ನಾಟಕದಲ್ಲಿ ಏನು ಕಲೆಕ್ಟ್ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಬೇರೆ ಇದರಲ್ಲಿ ಆಗಿದೆ. ಅದು ಪ್ಯಾನ್ ಇಂಡಿಯಾ ಆಗಿದ್ದಕ್ಕೆ ಅದು ಇದಾಯಿತು. ಹಾಗೆ ನೋಡೋಣ ಇನ್ನು ಏನೇನು ಆಗುತ್ತೆ. ನಿಮ್ಮ ಮುಂದಿನ ಯೋಜನೆಗಳು ಏನೇನಿದೆ? ನಂದು ಮುಂದಿನ ಯೋಜನೆ ಒಂದೆರಡು ಇದೆ. ನಾನೀಗ ಸದ್ಯಕ್ಕೆ ಕೆಲವು ಡಾಕ್ಯುಮೆಂಟ್ರಿಗಳು ಮಾಡ್ತಾಯಿದ್ದೀನಿ. ಒಂದು ಫಿಲಮ್ಮು ಅಮೇರಿಕದಲ್ಲೇ ಮಾಡಬೇಕು ಅನ್ನೋದು ಇದೆ. ಅದಕ್ಕೊಬ್ಬರು ಪ್ರೊಡ್ಯೂಸರು ಸಿಕ್ಕಿದ್ದಾರೆ. ಕತೆ ರೀಡಿಂಗ್ ಎಲ್ಲ ಕೊಟ್ಟಿದ್ದೀನಿ, ಒಪ್ಕೊಂಡಿದ್ದಾರೆ. ಜನವರಿನಿಂದ ಪ್ಲ್ಯಾನ್ ಮಾಡೋಣ ಅಂದಿದ್ದಾರೆ. ಅದರೊಳಗೆ ನಾನು ಒಂಚೂರು ಆರೋಗ್ಯ ಸರಿ ಮಾಡಿಕೊಂಡ್ರೆ ಅದೊಂದು ಮಾಡ್ತೀನಿ. ಮಾಡಿ ಸರ್, ಆದಷ್ಟು ಬೇಗ ನಿಮ್ಮ ಮೂವೀಸ್ಗಳನ್ನು ನಾವು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ ಸರ್. ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಂಡು ನೈಜತೆಯ ಸಿನಿಮಾವನ್ನ ಯಾಕೆ ಮಾಡಬೇಕು, ಮಾಡಿದರೆ ಏನು ಯೂಸ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ. ಹಾಗೆ ಸಾಹಿತ್ಯದ ಮಹತ್ವ ಏನು, ಸಾಹಿತ್ಯ ಆಧಾರಿತ ಮೂವಿಗಳನ್ನು ಯಾಕೆ ಮಾಡಬೇಕು, ಎಷ್ಟು ವ್ಯಾಲ್ಯೂ ಅದರಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆಯೂ ತಿಳಿಸ್ಕೊಟ್ರಿ ಸರ್. ತುಂಬ ಖುಷಿಯಾಯಿತು. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಸಾಹಿತ್ಯ ಆಧಾರಿತ ಸಿನಿಮಾಗಳಲ್ಲಿ ಹೈಯೆಸ್ಟ್ ಮೂವೀಸ್ಗಳನ್ನು ಮಾಡಿದ್ದಾರೆ ಅಂತ ಅಂದರೆ ಅದು ಬೆರಳೆಣಿಕೆ ಅಷ್ಟೇ ಇರೋದು. ಅದರಲ್ಲಿ ಸರ್ ಒಬ್ಬರು ಅಂತ ಹೇಳ್ಬೋದು. ಇವತ್ತಿನ ನಮ್ಮ ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದೆ ಇಂಥದ್ದೇ ಒಂದು ವಿಭಿನ್ನವಾದ ಅತಿಥಿ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.